ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ರತ್ನಾಕರಾದ್ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ದಿಶಾ ಭಾರತ್ ಮತ್ತು ವಿವೇಕ ವಿಕಾಸ ಸಂಸ್ಥೆಯ ವತಿಯಿಂದ ನಡೆಸ್ತಾ ಇರುವಂತಹ ಈ ಒಂದು ವಾರದ ಸರಣಿ ಉಪನ್ಯಾಸದ ಕಾರ್ಯಕ್ರಮ ಭಾರತದ ಜ್ಞಾನಧಾರೆಯ 6ನೇ ದಿನಕ್ಕೆ ನಾವಾಗ್ಲೇ ತಲುಪಿದ್ದೇವೆ. ಇಲ್ಲಿವರೆಗೂ ನಾವು ಏನಾಯ್ತು ಎಲ್ಲರಿಗೂ ಪರಿಚಯ ಇದೆ. ಮೋಸ್ಟ್ ಆಗಿ ಎಲ್ಲರೂ ಕೂಡ ಅಟೆಂಡ್ ಮಾಡಿದಿರ. ಅಟೆಂಡ್ ಮಾಡದಲ್ಲರಿಗೆ ಅಂತ ಒಂದು ಪಕ್ಷಿ ನೋಟದಲ್ಲಿ ಹೇಳಿದ್ರೆ ಮೊದಲನೇ ದಿನ ಪಕ್ಷಿ ನೋಟವೇ ಇತ್ತು. ಇಡೀ ಭಾರತದ ಸಾಹಿತ್ಯ ಭಂಡಾರದ ಒಂದು ಜ್ಞಾನ ಭಂಡಾರದ ಒಂದು ಪಕ್ಷಿ ನೋಟವಾಯಿತು. 2ನೇ ದಿನ ಆ ಜ್ಞಾನ ಭಂಡಾರದ ಅತ್ಯುತ್ಕೃಷ್ಟವಾದಂತಹ ಹಣ್ಣು ಉಪನಿಷತ್ತುಗಳು. ಅಲ್ಲಿಂದ ತಗೊಂಡು ನಾವು ಕೀ ಟು ಫುಲ್ಫಿಲ್ಮೆಂಟ್, ಪರಿಪೂರ್ಣತೆಯ ಸಾರವನ್ನ ಹೇಗೆ ಪಡೆಯೋದು ಅನ್ನೋದನ್ನ ನೋಡಿದ್ವಿ. ಅದು ಸ್ವಲ್ಪ ಹೆವಿ ಟಾಪಿಕ್ ಆಯ್ಕೆ, ತುಂಬಾ ಮರದ ಮೇಲಿನ ಹಣ್ಣಾಗಿದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಯಾವ ದಾರಿ ಅಂತ ನೋಡಿದಾಗ ಅದಕ್ಕೆ ಭಗವದ್ಗೀತೆಯನ್ನ ತಗೊಂಡು ಕೈಪಿಡಿಯನ್ನ ಮಾಡಿ ಜೀವನವನ್ನ ನಡೆಸಲಿಕ್ಕೆ, ಮೀನಿಂಗ್ಫುಲ್ ಲೈಫ್ ನ ನಡೆಸಲಿಕ್ಕೆ ಒಂದು ಮ್ಯಾನ್ಯುಯಲ್ ಅಂತ ನೋಡಿದ್ವಿ. ಮುಂದಿನ ದಿನ ರಾಮಾಯಣದಲ್ಲಿ ಇರುವಂತಹ ರಾಮ ಮತ್ತು ಸೀತೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಪಾತ್ರಗಳಿಂದ ನಾವು ಏನ್ ಕಲಿಯಬಹುದು. ಯಾಕೆಂದ್ರೆ ನಮಗಲ್ಲಿ ಹಲವಾರು ಜನ ನನಗೊಬ್ರು ತುಂಬಾ ಚೆನ್ನಾಗಿ ಕೂಡ ಫೀಡ್ಬ್ಯಾಕ್ ಕಳಿಸಿದ್ರು. ಏನಂತ ಅಂದ್ರೆ, ನನಗೆ ಇಷ್ಟು ವರ್ಷ ಅನ್ಕೊಂಡಿದ್ದು ರಾಮಾಯಣದಲ್ಲಿ ರಾಮ ಸೀತೆ ಗ್ರೇಟ್ ಅಂತ, ಆದ್ರೆ ಇವತ್ತು ಗೊತ್ತಾಯ್ತು ರಾಮಾಯಣದ ಒಂದು ಮಹಾ ಮೂವಿ, ಒಂದು ಗ್ರಂಥ ಅಷ್ಟು ಚೆನ್ನಾಗಿ ಬರ್ಬೇಕು ಅಂದ್ರೆ ಸೈಡ್ ಕ್ಯಾರೆಕ್ಟರ್ ಗಳು ಕೂಡ ಎಷ್ಟು ಮುಖ್ಯ, ಎಷ್ಟು ಸಮರ್ಪಕವಾಗಿ ಮಾಡಿವೆ, ಎಷ್ಟು ಸಮರ್ಥವಾಗಿ ಮಾಡಿದೆ ಅಂತ. ಸೊ ರಾಮಾಯಣದ ಮೂಲಕ ನಮ್ಮ ಜೀವನಕ್ಕೆ ಐಡಿಯಲ್ಸ್ ನ ಹೇಗೆ ತಗೋಬಹುದು ಅಂತ ನೋಡಿದ್ವಿ. ಇನ್ನು ನಿನ್ನೆ ನಾವೆಲ್ಲರೂ ಕೂಡ ಮಹಾಭಾರತವನ್ನ ಇಷ್ಟು ದಿನ ನಾವು ಒಂದು ಕಥಾರೂಪವಾಗಿ ನೋಡಿದ್ರೆ, ನಾವು ಮಹಾಭಾರತವನ್ನ ನಿನ್ನೆ ನಾವು ಹೌ ಟು ವಿನ್ ದ ವಾರ್, ಇಂಡಿವಿಜುವಲ್ ಲೆವೆಲ್, ಫ್ಯಾಮಿಲಿ, ಸೋಷಿಯಲ್, ನ್ಯಾಷನಲ್ ಅಂಡ್ ಇವನ್ ಆರ್ಗನೈಸೇಷನಲ್. ಸೊ ಈ ದೃಷ್ಟಿಯಲ್ಲಿ ಯಾವ ಹಂತದಲ್ಲಿ ಯಾವ ಸ್ಕಿಲ್ಸ್ ಮತ್ತು ವ್ಯಾಲ್ಯೂಸ್ ಇರಬೇಕು, ಯಾವ್ದಿದ್ರೆ ನಾವು ಗೆಲ್ತೀವಿ ಅನ್ನೋದನ್ನ ನಾವು ಪರಿಚಯ ಮಾಡ್ಕೊಂಡಿದ್ವಿ. ಇನ್ನು ಇವತ್ತಿನ ಕಾರ್ಯಕ್ರಮ ಯಾವುದರ ಬಗ್ಗೆ ಅಂತ ಆಗ್ಲೇ ಅನಘಾ ಪ್ರಸಾದ್ ಪರಿಚಯ ಮಾಡಿಕೊಟ್ಟಾಗಿದೆ. ಅಂಡ್ ಅಷ್ಟು ಸುಲಲಿತವಾಗಿ, ಅಷ್ಟು ಸುಲಭವಾಗಿ, ಈಸಿಯಾಗಿ ಹರಿಕಥೆಯನ್ನ ಮಾಡ್ತಿದ್ದಾಗ ನನಗನ್ನಿಸ್ತಾ ಇತ್ತು ನಾನು ಎಲ್ಲಿ ಈ ಮಧ್ಯದಲ್ಲಿ ಕೈ ಇಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆ ಚಿಕ್ಕ ಹುಡುಗಿ ಎಷ್ಟು ಸೂಪರ್ ಆಗಿ ಹಾಡ್ತಾ ಇರುವಾಗ, ಎಷ್ಟು ಒಳ್ಳೆ ವ್ಯಾಖ್ಯಾನವನ್ನ ಮಾಡ್ತಿರುವಾಗ ಅಂತ. ಆದ್ರೆ ಕರ್ತವ್ಯ ಕರಿತಾ ಇದೆ, ಕರ್ತವ್ಯಕ್ಕಾಗಿ ಮಾಡೋಣ. ಯಾಕಂದ್ರೆ ಅವ್ರದನ್ನು ಕೇಳಿಸ್ಕೊಳ್ಳುವಂತಹ ಭಾಗ್ಯ ನಮಗೂ ಸದ್ಯದಲ್ಲಿ ಸಿಕ್ಲಿ ಅಂತ ಕೂಡ ಭಾವಿಸ್ತೀನಿ. ಇನ್ನು ಇಂದಿನ ಕಾರ್ಯಕ್ರಮಕ್ಕೆ ಕಾಲಿಡೋಣ. ಎಲ್ಲರೂ ಕೂಡ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ ಊರಿನಿಂದ ಬಹುದೂರದಲ್ಲಿರುವಂತಹ ಒಂದು ಊರಿಗೆ ಟ್ರೈನ್ ನಲ್ಲಿ ಸಂಚಾರ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾನೆ. ಹಲವಾರು ಲಗೇಜ್ ಗಳನ್ನ ತಲೆಯ ಮೇಲೆ, ಕಂಕಳಿನಲ್ಲಿ ಎಲ್ಲವನ್ನ ಹಿಡ್ಕೊಂಡು ಹೋಗಿದ್ದಾನೆ. ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದು ರೈಲ್ಗಾಗಿ ಕಾಯ್ತಾ ಇದ್ದಾನೆ. ಟಿಕೆಟ್ ತಗೊಳ್ಳಿಕ್ಕೆ ಅಂತ ಹೋದ. ಟಿಕೆಟ್ ತಗೊಳಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು, ನಿಮಗಷ್ಟೇ ಟಿಕೆಟ್ ಅಲ್ಲ, ಇಷ್ಟೆಲ್ಲ ಲಗೇಜ್ ಇರೋದ್ರಿಂದ ಲಗೇಜ್ಗೂ ಟಿಕೆಟ್ ತಗೋಬೇಕಾಗತ್ತೆ ಅಂತ. ಆಯ್ತು ಅಂತಂದ. ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಹೋಗುವಷ್ಟೊತ್ತಿಗೆ ಅಲ್ಲೇ ಪಕ್ಕದಲ್ಲಿ TC, ಟಿಕೆಟ್ ಕಲೆಕ್ಟರ್ ಅಂತ ನಾವು ಯಾರನ್ನ ಕರಿತೀವಿ, ಅವ್ರು ನೋಡ್ತಾರೆ. ಗೊತ್ತಾಯ್ತಾ ನಿಂಗೆ ಯಾರು ನಾನು ಅಂತ ಅಂತಾರೆ. ಮುಖ ನೋಡ್ತಾನೆ, ಅವರ ಕ್ಲಾಸ್ಮೇಟ್, ತುಂಬಾ ಖಾಸ ಸ್ನೇಹಿತ, ಆತ್ಮೀಯವಾದಂತ ಸ್ನೇಹಿತ. ಅವನಂತಾನೆ, ಅಯ್ಯೋ ನೀನ್ ತಲೆ ಕೆಡಿಸ್ಕೋಬೇಡ, ಬಾ ಈ ಕಡೆ ಅಂತ ಅಂತಾನೆ. ಏನಕ್ಕೆ ಏನ್ ಕರೆದು ಹೋಗಿ ಮಾತಾಡಿಸ್ತಾ ಇದ್ದಾಗ ಆಗ ಹೇಳ್ತಾನೆ ವ್ಯಕ್ತಿ, ನಾನೇ ಇದ್ರೆ ಟಿಕೆಟ್ ಕಲೆಕ್ಟರು, ನೀನೇನ್ ತಗೊಳೋದ್ ಬೇಡ, ಬಾ, ಏನ್ ತೊಂದರೆ ಇಲ್ಲ ಅಂತಾನೆ. ಆದ್ರೆ ನಾನು ಹೋಗ್ತಿರೋದು ಬಹುದೂರದ ಪ್ರಯಾಣಕ್ಕೆ ಅಂತಂತಾನೆ. ಅದಕ್ಕೆ ನಾನು ಇರೋಷ್ಟವರೆಗೂ ಅಂತ ನಾನು ನೋಡ್ಕೋತೀನಿ ಅಂತ. ಆಗ ಕೇಳ್ತಾನೆ ಈ ವ್ಯಕ್ತಿ, ನೀನ್ ಇಳಿದ ಮೇಲೆ ಯಾರು ನೋಡ್ಕೊಳ್ತಾರೆ ನನ್ನನ್ನ ಅಂತ. ಹಾಗಂತಾನೆ, ನಾನು ಇಳಿಯೋವಾಗ ಇನ್ನೊಬ್ರು TC ಬರ್ತಾರಲ್ಲ, ಅವ್ರಿಗೆ ನಾನು ವಿಚಾರ ತಿಳಿಸ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ. ಅವ್ರು ಎಲ್ಲಿವರೆಗೂ ಬರ್ತಾರೆ? ಅವ್ರು ಇನ್ನೊಂದಷ್ಟು ದೂರ ಬರ್ತಾರೆ ಅಂತ. ಅವ್ರು ಇಳಿಯೋವಾಗ ಅವ್ರಿಗೆ ನಾನು ವಿಚಾರ ತಿಳಿಸ್ತೀನಿ, ನೀನ್ ತಲೆ ಕೆಡಿಸ್ಕೋಬೇಡ, ನಿನ್ನ ಕಡೆಯ ಡೆಸ್ಟಿನೇಷನ್ ಅಂತ ನೀನ್ ಏನ್ ಇಟ್ಕೊಂಡಿದ್ಯಾ ಅಲ್ಲಿವರೆಗೂ ನಾನು ನಿನಗೆ ವ್ಯವಸ್ಥೆ ಮಾಡ್ತೀನಿ, ನಿನ್ ಯಾವುದೇ ರೀತಿಯ ಫೈನ್ ಆಗೋದಿಲ್ಲ, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಬಾ ಅಂತಾನೆ. ಆಗ ಈ ವ್ಯಕ್ತಿ ಹೇಳ್ತಾನೆ, ನಿನಗೆ ಕಾಣಿಸ್ತಾ ಇರುವ ಪ್ರಯಾಣ ನನ್ನದು ಇಲ್ಲಿಯ ಒಂದು ಸೋರ್ಸ್ ಅಂತ ಅನ್ಕೊಂಡು ಮುಟ್ಟುವಂತಹ ಟ್ರೈನ್ ಮುಟ್ಟುವಂತಹ ಜಾಗನ ಡೆಸ್ಟಿನೇಷನ್ ಅಂತ. ಆದ್ರೆ ನನ್ನ ಜೀವನದ ಡೆಸ್ಟಿನೇಷನ್ ಅಲ್ಲಲ್ಲ, ಅಲ್ಲಿಂದ ಮುಂದಕ್ಕೆ ಕೂಡ ಇದೆ ಅಂತ ಸಾಕ್ಷಿ ಮನಸ್ಸಾಕ್ಷಿ ಕೇಳುವಾಗ
ಮುಂದೆ ಪರಮಾತ್ಮ ಕ್ವೆಶ್ಚನ್ ಮಾಡಿದಾಗ, ನಿನ್ನ ಹತ್ರ ದುಡ್ಡಿದ್ರು ಕೂಡ, ನಿನ್ನ ಹತ್ರ ಶಕ್ತಿ ಇದ್ರೂ ಕೂಡ ನೀನ್ ಇಂಥ ತಪ್ಪನ್ ಮಾಡ್ದೆ ಅಂತ ಕೇಳಿದಾಗ ಉತ್ತರ ಹೇಳಕ್ ಯಾವ ಟ್ರೈನ್ ಟಿಕೆಟ್ ಕಲೆಕ್ಟರ್ ಬರ್ತಾರೆ? ಆದ್ರಿಂದ ನಾನು ಇದನ್ನ ಸ್ವೀಕರಿಸಲ್ಲ ಅಂತ ಹೇಳಿ ಅವನು ಅದಕ್ಕೆ ಮತ್ತೆ ಟಿಕೆಟ್ ನ ತಗೊಂಡು ಮುಂದಕ್ಕೆ ಹೋಗ್ತಾನೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಬಂದು ಅವನ ಸ್ನೇಹಕ್ಕಾಗಿ ಏನೋ ಒಂದು ಮಾಡ್ಲಿಕ್ಕೆ ಹೊರಟ, ಆದ್ರೆ ಅದು ಇಟ್ ವಾಸ್ ಓನ್ಲಿ ಟುವರ್ಡ್ಸ್ ಶಾರ್ಟ್ ಟರ್ಮ್. ನಮಗೆ ಈಗ ಒಂದು ಬೆನಿಫಿಟ್ ಆಗತ್ತೆ ಅಂತ ಅನ್ಸತ್ತೆ, ಈಗೇನೋ ಒಂದು ದುಡ್ಡು ಉಳಿಯತ್ತೆ ಅಂತ ಅನ್ಸತ್ತೆ, ಈಗೇನೋ ಒಂದು ನನಗೆ ಉಪಯೋಗ ಆಗತ್ತೆ ಅಂತ ಅನ್ಸತ್ತೆ. ಅದಕ್ಕಾಗಿ ನಾನು ಕಾಂಪ್ರಮೈಸ್ ಆದ್ರೆ ಲಾಂಗ್ ಟರ್ಮ್, ಲೈಫ್ ಆಫ್ಟರ್ ಲೈಫ್ ಟರ್ಮ್ ಅದನ್ನ ನೋಡಿದಾಗ ನನ್ನ ಜೀವನ ಅತ್ಯಂತ ನೀಚ ಸ್ಥಿತಿಗೆ ಹೋಗೋ ಕೂಡ ಅವಕಾಶ ಇರುತ್ತೆ. ಸೊ ಆ ದೃಷ್ಟಿಯಲ್ಲಿ ಮನುಷ್ಯನ ಜೀವನಕ್ಕೆ ಶಾರ್ಟ್ ಟರ್ಮ್ ಅಲ್ಲದೆ ಲೈಫ್ ಟರ್ಮ್ ಅಲ್ಲದೆ ಒಂದು ಮ್ಯಾಗ್ನಾನಿಮಿಟಿಯನ್ನ, ಒಂದು ಪಿಕ್ಚರ್ ನ ಕೊಡುವಂತಹ ಗ್ರಂಥವನ್ನ ನಾವಿವತ್ತು ತಗೊಳ್ತಾ ಇದ್ದೀವಿ. ಅದೇ ಯಾವುದು ಅಂತಂದ್ರೆ ಪುರಾಣಗಳು. ಪುರಾಣಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಸ್ಲೈಡ್ಸ್ ನ ಶೇರ್ ಮಾಡಬಹುದಾ ಸಂದೇಶ್? ಎಸ್. ಸೊ ಲೆಜೆಂಡರಿ ಲೈಫ್ ಯೂಸಿಂಗ್ ಪುರಾಣಾಸ್ ಆಸ್ ದ ಕಾನ್ಸೆಪ್ಟ್. ಇವತ್ತು ಪುರಾಣಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೆಕ್ಸ್ಟ್ ಸ್ಲೈಡ್. ಪುರಾಣಗಳು ಹೆಸರು ನಾವೆಲ್ಲರೂ ಕೇಳ್ತೀವಿ, ಹೇಳ್ತೀವಿ ಮತ್ತು ಮಾತಾಡ್ತೀವಿ. ಕೀಪ್ ಕ್ಲಿಕಿಂಗ್. ಪುರಾಣಗಳು ಅಂತಂದಾಗ ಏನು ಅಂತಂದಾಗ ಹಲವಾರು ಜನ ಹೇಳ್ತಾರೆ, ಅಯ್ಯೋ ನಿಂದಿದ್ದೇ ಪುರಾಣ ಬಿಡು ಅಂತ. ಮನೆಗಳಲ್ಲೂ ಕೂಡ ಮಾತಿಗೆ ಅಷ್ಟು ಸುಲಭವಾಗಿ ಸಿಕ್ಕುವಂತ ಪದ. ಆದ್ರೆ ಪುರಾಣ ಅನ್ನೋ ಪದದ ಅರ್ಥ ತುಂಬಾ ಗಹನವಾಗಿದೆ, ಗಾಢವಾಗಿದೆ ಮತ್ತು ಅರ್ಥಗರ್ಭಿತವಾಗಿದೆ. ಪುರಾಣ ಅನ್ನೋ ಪದದ ಅರ್ಥ ಪುರಾ ಅಪಿನವಂ, ಅಂದ್ರೆ ಇಟ್ ಡೀಲ್ಸ್ ಅಬೌಟ್ ದ ಓಲ್ಡೆಸ್ಟ್ ಆಫ್ ದ ಓಲ್ಡೆಸ್ಟ್ ಬಟ್ ಇಟ್ ರಿಲೇಟ್ಸ್ ಟು ದ ನ್ಯೂವೆಸ್ಟ್ ಆಫ್ ದ ನ್ಯೂವೆಸ್ಟ್. ಅಂದ್ರೆ ಎಷ್ಟು ಹಳೆಯದೋ ಆದ್ರೂ ಕೂಡ ಇವತ್ತಿಗೂ ರಿಲೆವೆಂಟ್ ಅಂಥ ಗ್ರಂಥವನ್ನ ಪುರಾಣ ಅಂತ ಕರೀತಾರೆ. ಇನ್ನು ಎಷ್ಟು ಪುರಾಣಗಳಿವೆ? ನಾವು ಇಷ್ಟುವರೆಗೂ ಎಷ್ಟು ಗ್ರಂಥಗಳನ್ನ ನೋಡಿದ್ವೋ ಅಷ್ಟೆಲ್ಲಾ ಸೇರಿಸಿದ್ರೂ ಕೂಡ ಆಗದಲ್ಲೇ ಇರೋದಕ್ಕಿಂತ ಹೆಚ್ಚು ಗ್ರಂಥರಾಶಿ ಪುರಾಣದಲ್ಲಿದೆ. ಯಾಕೆಂದ್ರೆ 18 ಮಹಾಪುರಾಣಗಳು, 18 ಉಪಪುರಾಣಗಳು. ಮಹಾಪುರಾಣಗಳು ಅಂದ್ರೆ ಅದರಲ್ಲಿ ಸೆಗ್ರಿಗೇಷನ್ ಮಾಡಿದರೆ ಯಾವ್ದಕ್ಕೆ ಕೇಂದ್ರ, ಯಾವ್ದಲ್ಲಿ ಶ್ಲೋಕ ಇರಬೇಕು, ಮತ್ತು ಪುರಾಣಗಳಲ್ಲಿ ಯಾವ್ಯಾವ ಆಸ್ಪೆಕ್ಟ್ ಬಂದ್ರೆ ಅದನ್ನ ಮಹಾಪುರಾಣ ಅಂತ ಕರೀತಾರೆ, ಯಾವ್ದನ್ನ ಆಸ್ಪೆಕ್ಟ್ ಮಿಸ್ ಆದ್ರೆ ಅದನ್ನ ಉಪಪುರಾಣ ಅಂತ ಕರೀತಾರೆ. ಈ ರೀತಿ ಅದರದ ಒಂದು ಶೈಲಿ ಇದೆ. ಆದ್ರಿಂದ 18 ಪುರಾಣಗಳು, 18 ಉಪಪುರಾಣಗಳು, ಇನ್ನೂ ಹೇಳ್ಬೇಕು 18 ಅಲ್ಪ ಪುರಾಣಗಳು ಅಂತ ಕೂಡ ಇವೆ. ಸೊ ಆ ದೃಷ್ಟಿಯಲ್ಲಿ ಹಲವಾರು ಪುರಾಣಗಳಿವೆ. ಇನ್ನು ಇದರಲ್ಲಿ ಎಷ್ಟು ಶ್ಲೋಕ ಇರಬಹುದು ಅಂದ್ರೆ ಮಹಾಪುರಾಣಗಳ ಶ್ಲೋಕದ ಸಂಖ್ಯೆನೆ ಅಪ್ರಾಕ್ಸಿಮೇಟ್ಲಿ 4 ಲಕ್ಷ ಶ್ಲೋಕಗಳು. ಯೋಚನೆ ಮಾಡಿ, ಓದ್ಲಿಕ್ಕೆ ಸಾಧ್ಯನಾ? ಅನಗ ಪಾಪ ನನ್ನ ಮೇಲೆ ಇರುವಂತಹ ಗೌರವದಿಂದ ಅಥವಾ ಪ್ರೀತಿಯಿಂದ ಪ್ರಮೋದಣ್ಣನವರು ಎಲ್ಲಾ ಗ್ರಂಥಗಳನ್ನ ಓದಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, 18 ಪುರಾಣಗಳನ್ನ ಓದಿ ಜೀರ್ಣಿಸ್ಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಈ ಸದ್ಯಕ್ಕಂತೂ ಇಲ್ಲ. ಪರಮಾತ್ಮನ ಕೃಪೆ ಇದ್ರೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ. ಇನ್ನು ಈ 18 ಪುರಾಣಗಳು, 18 ಉಪಪುರಾಣಗಳನ್ನ ರಚಿಸಿದವ್ರು ಯಾರು ಅಂದ್ರೆ, ಇದು ರಚಿಸಿದ್ದಲ್ಲ, ಇದು ಕೂಡ ಓರಲ್ ಟ್ರೆಡಿಷನ್, ಕಥೆಯ ರೂಪದಲ್ಲಿ ಹೇಳ್ತಾ ಬಂತು. ಆದ್ರೆ ಪುಸ್ತಕ ರೂಪಕ್ಕೆ ಬಂದಿದ್ದು ಹಲವಾರು ಜನ ವೆಸ್ಟರ್ನ್ ಹಿಸ್ಟೋರಿಯನ್ಸ್ ಹೇಳೋದು 10ನೇ ಶತಮಾನ, 8ನೇ ಶತಮಾನ, 12ನೇ ಶತಮಾನದ ರೀತಿಯಲ್ಲಿ. ಬಟ್ ನಾವ್ ಹೇಳೋದು ಕಥೆಯ ರೂಪದ ಇತ್ತು, ಗ್ರಂಥ ರೂಪಕ್ಕೆ ಆಮೇಲೆ ಬಂದಿದೆ ಅಂತ. ಇದೆಲ್ಲವನ್ನು ಆಸ್ಕ್ರೈಬ್ ಮಾಡೋದು ವೇದವ್ಯಾಸರು ಅಂತ. ವೇದವ್ಯಾಸರು ಒಂಥರ ಜ್ಞಾನ ಪ್ರದೀಪವನ್ನ ಉಜ್ವಲಗೊಳಿಸಿದಂತವ್ರು ಅವರೇ ಈ ಪುರಾಣಗಳಿಗೂ ಕೂಡ ಆಥರ್ ಅಂತ. ಇನ್ನು ಇದರಲ್ಲಿ ಏನಿದೆ ಅಂತಂದ್ರೆ ಲೆಜೆಂಡರಿ ಲೈಫ್ ಅಂತ ನಾವೀಗ ಹೇಳಿದ ಹಾಗೆ ಲೆಜೆಂಡ್ಸ್ ಗಳ ಕಥೆ ಇದೆ, ಟ್ರೆಡಿಷನಲ್ ಲೋರ್ ಇದೆ, ಅವತ್ತಿನ ಪರಿಸ್ಥಿತಿಗಳು, ಅವತ್ತಿನ ಧರ್ಮ, ಅವತ್ತಿನ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತಿದೆ. ಇನ್ನು ಇದು ಹೇಳೋದು ಯಾವ ರೀತಿ ಹೇಳತ್ತೆ? ನಿಮಗ್ ನೆನಪಿರಬಹುದು, ಮೊದಲನೇ ದಿನ ವೇದದ ಬಗ್ಗೆ ಮಾತಾಡ್ತಾ ನಾವು ಹೇಳಿದ್ವಿ, ವೇದ ಅನ್ನೋದು ಪ್ರಭು ಸಂಹಿತೆ, ರಾಜನ ರೀತಿ ಹೇಳತ್ತೆ, ಸತ್ಯಂ ವದಃ ಧರ್ಮಂಚರ ಅಂತ. ಇನ್ನು ಅಲ್ಲಿಂದ ಭಗವದ್ಗೀತೆಗೆ ಬಂದಾಗ ಅಲ್ಲಿ ಬರುತ್ತೆ ಯಾವ ರೀತಿ ಅಂತಂದ್ರೆ ಮಿತ್ರ ಸಂಹಿತೆ ಅಂತ. ಅಂದ್ರೆ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ, ನೋಡಪ್ಪ ಮಾಡ್ತೀಯ ನೋಡು, ಇಟ್ಸ್ ಯೋರ್ ಚಾಯ್ಸ್, ಕೊನೆಗೆ ಯಥೇಚ್ಛಸಿ ತತ್ ಹಾಕು, ನಿಂಗೆ ಏನನ್ಸುತ್ತೋ ಅದ್ ಮಾಡು, ನಾನು ಹೇಳಿದೀನಿ ಅಂತ. ಆದ್ರೆ ಪುರಾಣಗಳು ಈ ಎರಡಕ್ಕಿಂತ ವಿಭಿನ್ನವಾಗಿ, ಎರಡಕ್ಕಿಂತ ಹತ್ತಿರವಾಗಿ ಬರುತ್ತೆ. ಯಾಕೆ ಅಂದ್ರೆ ಅದನ್ನ ಕಾಂತಾ ಸಂಹಿತ ಅಂತ ಕರೀತಾರೆ. ಕಾಂತಾ ಸಂಹಿತ ಅಂತಂದ್ರೆ ತುಂಬಾ ಹತ್ತಿರದ ವ್ಯಕ್ತಿಯಾದಂತಹ ಮಡದಿ ಅಥವಾ ಪ್ರೇಯಸಿ ಬಂದು ಮುದ್ದು ಮಾಡ್ತಾ, ನೋಡು ಹೀಗ್ ನೀನ್ ಮಾಡಿದ್ರೆ ಹೇಗಿರುತ್ತೆ ನೋಡು, ನೀನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ನಮಗೆ ತಲೆಯನ್ನ ನೇವರಿಸಿ ನಮ್ಮನ್ನ ಕರೆಕ್ಟ್ ಡೈರೆಕ್ಷನ್ ಕರ್ಕೊಂಡು ಹೋಗೋದು. ಸೊ ಆ ದೃಷ್ಟಿಯಲ್ಲಿ ಕಾಂತಾ ಸಂಹಿತ ಅಂತ.
ಇನ್ನು ಇದರ ಇನ್ಫ್ಲೂಯೆನ್ಸ್ ನಾವಿವತ್ತು ಆಚರಿಸ್ತಾ ಇರುವಂತಹ ಹಲವಾರು ಹಬ್ಬಗಳು, ನರಕ ಚತುರ್ದಶಿ ಇಡಿ, ಬಲಿ ಪಾಡ್ಯಮಿ ಇಡಿ, ಅಥವಾ ಉತ್ಥಾನ ದ್ವಾದಶಿ ಇಡಿ, ಅಥವಾ ಏಕಾದಶಿ ವ್ರತ ಇಡಿ, ಯಾವುದನ್ನ ತಗೊಂಡ್ರು ಕೂಡ ಹಲವಾರು ಫೆಸ್ಟಿವಲ್ಗಳು ಇನ್ಸ್ಪೈರ್ ಆಗಿರೋದು ಅಥವಾ ಇನ್ಫ್ಲೂಯೆನ್ಸ್ ಆಗಿರೋದು ಪುರಾಣಗಳಿಂದ. ಇನ್ನು ನಮ್ಮಲ್ಲಿ ಬಂದಿರುವಂತಹ ಪರ್ಫಾರ್ಮಿಂಗ್ ಆರ್ಟ್ಸ್, ಡಾನ್ಸ್, ಹಾಡುಗಳಿರಬಹುದು ಅಥವಾ ಸ್ಕಲ್ಪ್ಚರ್ಗಳಿರಬಹುದು, ಇದೆಲ್ಲವೂ ಕೂಡ ಇನ್ಸ್ಪೈರ್ ಆಗಿರೋದು ಪುರಾಣಗಳಿಂದ. ನೆಕ್ಸ್ಟ್ ಸ್ಲೈಡ್. ಇನ್ನು ಪುರಾಣಗಳು 18 ಅಂತ ನಾನು ಹೇಳಿದೆ. 18ರ ಹೆಸರನ್ನ ನೋಡ್ಬೇಡ, ಎಲ್ಲಾದ್ರೂ ಒಳಗಂತೂ ಹೋಗೋದಕ್ಕಾಗಲ್ಲ. ಅಗ್ನಿ ಪುರಾಣ, ಭಾಗವತ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಶಿವ ಪುರಾಣ, ಲಿಂಗ ಪುರಾಣ, ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಗರುಡ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಸ್ಕಂದ ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಾಯು ಪುರಾಣ ಮತ್ತು ವಿಷ್ಣು ಪುರಾಣ. ಎಲ್ಲವನ್ನ ಹೆಸರಿಟ್ಟು ನೆನ್ಪಿಟ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಬಹುಮುಖ್ಯವಾಗಿ ಬರುವಂತಹದ್ದು 4-5 ಪ್ರಮುಖ ದೇವತೆಗಳನ್ನ ಗ್ಲೋರಿಫೈ ಮಾಡಿ ಇನ್ನೆಲ್ಲರನ್ನು ಅದಕ್ಕೆ ಸಪೋರ್ಟಿಂಗ್ ಆಗಿ ತಗೊಳ್ಳುವಂಥದ್ದು. ಪ್ರಾಧಾನ್ಯವಾಗಿ ವಿಷ್ಣು ಪಾರಮ್ಯವಾದಂತಹ ಪುರಾಣಗಳು ಹೆಚ್ಚು. ಅದನ್ನ ಬಿಟ್ಟು ಶಿವನ ಪರವಾಗಿರುವಂತದ್ದು, ದೇವಿಯನ್ನ ಹೆಚ್ಚು ಮಾಡಿರುವಂತಹದ್ದು. ಅದನ್ನ ಬಿಟ್ಟು ಒಂದೆರಡು ಸ್ಕಂದನನ್ನ, ಅಗ್ನಿಯನ್ನ, ಬ್ರಹ್ಮನನ್ನ ಕೂಡ, ಈ ತರ ಒಂದಷ್ಟು ಪುರಾಣಗಳಿವೆ. ಈ ಎಲ್ಲವೂ ಯಾಕಿವೆ ಅಂತಂದ್ರೆ, ಬೇರೆ ದೇಶಗಳಲ್ಲಿ ಹೋಗಿ ಬೇರೆ ಮತಗಳಲ್ಲಿ ನೋಡಿದಾಗ ಎಲ್ಲರಿಗೂ ಇರೋದು ಒಂದೇ ಗ್ರಂಥ, ಒಂದೇ ದೇವರು, ಒಂದೇ ಮಾರ್ಗ. ಆದ್ರೆ ಒನ್ ಶರ್ಟ್ ನೆವರ್ ಫಿಟ್ಸ್ ಆಲ್. ಎಲ್ಲರಿಗೂ ಕೂಡ ಒಂದೇ ಶರ್ಟ್ ನ ಸೈಜ್ ಹೊಂದೋದಿಲ್ಲ. ಅದಕ್ಕೆ ಭಾರತ ಕೊಟ್ಟಂತಹ ಒಂದು ಕೊಡುಗೆ ಅಂದ್ರೆ ಪುರಾಣ. ನಿನಗೆ ದೇವರನ್ನ ಸ್ನೇಹಿತನಾಗಿ ನೋಡ್ಬೇಕಾ? ಖಂಡಿತ ನೋಡು. ನೀನು ದೇವ್ರ ತಾಯಿ ತರ ಕಾಣ್ತಾಳ? ಖಂಡಿತವಾಗ್ಲಿ ನೋಡು. ತಂದೆ ತರ ನೋಡ್ತೀಯ? ನೋಡು. ಒಡೆಯನ ರೀತಿ ನೋಡ್ತೀಯ? ನೋಡು. ಮಗನ ರೀತಿ ನೋಡ್ತೀಯ? ನೋಡು. ಅವನನ್ನ ನ್ಯಾಚುರಲ್ ಎಲಿಮೆಂಟ್ ಆಗಿ ಪಂಚಭೂತಗಳಲ್ಲಿ ಒಂದಾಗಿರುವಂತದನ್ನ ನೋಡ್ತೀಯ? ನೋಡು. ಎಲ್ಲೆಲ್ಲಿ ನೋಡ್ತೀಯೋ ಅಲ್ಲೆಲ್ಲೂ ಕೂಡ ದೇವರನ್ನ ನೋಡು ಅಂತ ಹೇಳಿ ತೋರಿಸ್ಕೊಟ್ಟಂತದ್ದು ಪುರಾಣಗಳು. ಇನ್ನು ಮುಂದಕ್ಕೆ ಹೋಗೋಣ. ಪುರಾಣ ಇಸ್ ಕಾಲ್ಡ್ ಆಸ್ ದ ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಟ್. ಅಂದ್ರೆ ಇದರಲ್ಲಿ ನಾವು ಹಲವಾರು ಸರಿ ಕಾಂಟ್ರಡಿಕ್ಟರಿ ಐಡಿಯಾಸ್ ನೋಡ್ತೀವಿ, ಕಾಂಟ್ರಾಸ್ಟಿಂಗ್ ಐಡಿಯಾಸ್ ನೋಡ್ತೀವಿ. ಒಂದ್ ಕಡೆ ಒಂದ್ ಹೇಳಿರುತ್ತೆ, ಇನ್ನೊಂದ್ ಕಡೆ ಒಂದ್ ಹೇಳುತ್ತೆ. ಒಂದ್ ಕಡೆ ಶಿವನೇ ಗ್ರೇಟ್ ಅಂತ ಬಂದಿರುತ್ತೆ, ಇನ್ನೊಂದ್ ಕಡೆ ವಿಷ್ಣುವೇ ಗ್ರೇಟ್ ಅಂತ ಬಂದಿರುತ್ತೆ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಇವೆಲ್ಲವೂ ಕೂಡ ಹೇಳ್ತಾ ಇರುವಂತದ್ದು ಋಗ್ವೇದದ ಮಂತ್ರದ ಆಧಾರದ ಮೇಲೆ ನಿಂತಿದೆ. ಏನಂದ್ರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ, ದೇವರೊಬ್ಬ, ನಾಮ ಹಲವು. ಯಾವುದೇ ಗ್ರಂಥದಲ್ಲಿ, ಯಾವುದೇ ಪುರಾಣದಲ್ಲಿ ನೀವು ಹೋಗಿ ನೋಡಿ, ಶಿವ ಇಟ್ಕೊಳ್ಳಿ, ದೇವಿ ಇಟ್ಕೊಳ್ಳಿ, ಅಥವಾ ವಿಷ್ಣು ಇಟ್ಕೊಳ್ಳಿ, ಅಥವಾ ಇನ್ನು ಬ್ರಹ್ಮ ಇಟ್ಕೊಳ್ಳಿ, ಅವ್ರನ್ನ ಡಿಸ್ಕ್ರೈಬ್ ಮಾಡುವಾಗ ಆ ಪುರಾಣದಲ್ಲಿ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಈ ರೀತಿ ಎಲ್ಲ ಅಟ್ರಿಬ್ಯೂಟ್ಸ್ ನ ಕೊಟ್ಟು ಇವನು ಅತ್ಯಂತ ಮೇರು ವ್ಯಕ್ತಿತ್ವದ. ಇನ್ನೆಲ್ಲವೂ ಕೂಡ ಅದಕ್ಕೆ ಸಪೋರ್ಟಿಂಗ್ ಅಂತ. ನೀವು ವಿಷ್ಣು ಪುರಾಣಕ್ಕೆ ಹೋದ್ರೆ ವಿಷ್ಣುವನ್ನ ಹಾಗೆ ಹೇಳುತ್ತೆ, ಶಿವ ಪುರಾಣಕ್ಕೆ ಹೋದ್ರೆ ಶಿವ ಪುರಾಣಕ್ಕೆ ಹಾಗೆ ಹೇಳುತ್ತೆ. ಅಂದ್ರೆ ಅರ್ಥ, ಒಂದೇ ವಸ್ತುವಿಗೆ, ಅಂದ್ರೆ ವಸ್ತು ಅಂತಂದಾಗ ಅದು ಅಟ್ರಿಬ್ಯೂಟ್ ಅಂತ, ಅಟ್ರಿಬ್ಯೂಟ್ಗೆ ಬೇರೆ ಬೇರೆ ಹೆಸರಿನಿಂದ, ಬೇರೆ ಬೇರೆ ಭಾವದಿಂದ ನೋಡ್ತಾ ಇರೋದು ಪುರಾಣಗಳು. ಒಂದು ಪುರಾಣವೇ ಆಗಬೇಕು ಅಂತ ಇದ್ರೆ, ಅಂದ್ರೆ ಒಂದು ಗ್ರಂಥ ಪುರಾಣ ಅಂತ ಕರೆಸ್ಕೋಬೇಕು ಅಂತಿದ್ರೆ ಈ ಎಲ್ಲ ಅಂಶಗಳು ಇರಬೇಕು. ಅದರಲ್ಲಿ ಕ್ರಿಯೇಷನ್ ಬಗ್ಗೆ ಇರಬೇಕು, ಅದರಲ್ಲಿ ಸೆಸೇಷನ್ ಅಂದ್ರೆ ಲಯದ ಬಗ್ಗೆ ಇರಬೇಕು, ಅದರಲ್ಲಿ ವಂಶಗಳ ಬಗ್ಗೆ, ವಂಶ ಪಾರಂಪರ್ಯದ ಬಗ್ಗೆ ಇರಬೇಕು. ಇನ್ನು ಮನ್ವಂತರಗಳು, ಸೈಕಲ್ಸ್, ನಮ್ಮ ಇವತ್ತಿನ ಸೈಂಟಿಸ್ಟ್ ಗಳು ಇನ್ನು ಯೋಚನೆ ಕೂಡ ಮಾಡ್ಲಿಕ್ಕಾಗಲ್ಲ ಅಷ್ಟು ವರ್ಷಗಳು, ಅದರ ಬಗ್ಗೆ ಇರಬೇಕು. ಇನ್ನು ಕಿಂಗ್ಸ್ ಗಳ ಅಂದ್ರೆ ರಾಜರ ವಂಶಗಳ ಬಗ್ಗೆ ಇರಬೇಕು. ಇನ್ನು ಕರ್ಮ ಫಿಲಾಸಫಿ ಆಫ್ ಮ್ಯಾನ್, ಗಾಡ್ಸ್ ಅಂದ್ರೆ ಸ್ಮಾಲ್ ಜಿ, ದೇವತೆಗಳು, ದೇವರು ಅಲ್ಲ, ದೇವತೆಗಳು, ಮತ್ತು ಋಷಿಗಳ ಕರ್ಮ ಫಿಲಾಸಫಿಯನ್ನು ನೋಡ್ತೀವಿ. ಇನ್ನು ಟೇಲ್ಸ್ ಅಬೌಟ್ ಅ ಗಾಡ್, ನಮ್ಮ ಫೇವರೇಟ್ ಗಾಡ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಇನ್ನು ಮುಕ್ತಿಯ ಬಗ್ಗೆ, ಈಗ ಅನಘ ಹೇಳಿದ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಆಧ್ಯಾತ್ಮಿಕ ಒಂದು ಮೇರು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಮುಕ್ತಿಯ ಕಾನ್ಸೆಪ್ಟ್ ನ ಕೊಡೋದು ಪುರಾಣಗಳು. ನೆಕ್ಸ್ಟ್ ಹೋಗೋಣ. ಒನ್ ಮೋರ್ ಕ್ಲಿಕ್. ಪುರಾಣಗಳ ಏನೇನು? ಪುರಾಣಗಳೆಲ್ಲ ನಮಗೆ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೆ ಅಂತಂದ್ರೆ, ವೇದಗಳಲ್ಲಿರುವಂತಹ ಟೀಚಿಂಗ್ಸ್ ನ ನಮ್ಮ ಮನಸ್ಸಿನಲ್ಲಿ ಇಂಪ್ರೆಸ್ ಮಾಡ್ಬೇಕು. ಆದ್ರೆ ವೇದದಲ್ಲಿರುವಂತದ್ದೆಲ್ಲ ಅರ್ಥವಾಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಏನ್ ಮಾಡೋದು? ಮಾಸ್ ಗಳಿಗೂ ಕೂಡ ಇದನ್ನ ರೀಚ್ ಆಗ್ಬೇಕು ಅಂತ ಅಂದಾಗ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಸ್ಟೋರೀಸ್ ಗಳ ಮೂಲಕ ಮಾಡ್ಬೇಕು, ಕಾಂಕ್ರೀಟ್ ಎಕ್ಸಾಂಪಲ್ಸ್ ಗಳ ಮೂಲಕ ಮಾಡ್ಬೇಕು ಅಂತ ಹೇಳಿ ಬಂದಿರುವಂತದ್ದು. ಡಿವೋಷನ್ ಟು ಗಾಡ್, ಮುಕ್ತಿಗೆ ಬೇಕಾಗಿರುವಂತಹ ಸಾಧನೆ ಯಾವುದು ಮುಖ್ಯ ಅಂದ್ರೆ ಭಕ್ತಿ ಅಂತ ತೋರಿಸ್ಲಿಕ್ಕೆ ಬಂದಂತದ್ದು ಪುರಾಣಗಳು. ಇನ್ನು ವೆರೈಟಿ ಆಫ್ ಅಪ್ರೋಚಸ್ ಟು ರೀಚ್ ದ ಹೈಯೆಸ್ಟ್, ದೇವರನ್ನ ಪಡಿಲಿಕ್ಕೆ ಒಂದೇ ಮಾರ್ಗವಲ್ಲ. ಪುರಾಣಗಳಲ್ಲಿ ಯೋಗಶಾಸ್ತ್ರದ ಬಗ್ಗೆ ಇದೆ, ಜ್ಞಾನದ ಬಗ್ಗೆ ಇದೆ, ಕರ್ಮದ ಬಗ್ಗೆ ಇದೆ, ಭಕ್ತಿಯ ಬಗ್ಗೆ ಇದೆ, ಕುಂಡಲಿನಿಯ ಬಗ್ಗೆ ಇದೆ, ಎಲ್ಲ ವಿಚಾರಗಳು ಇದೆ. ಎಲ್ಲವೂ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಒಂದು ಹಾರ್ಮನಿಯನ್ನ ತರಲಿಕ್ಕೆ ಬಂದಿದ್ದು ಪುರಾಣ. ಇನ್ನು ಎಟರ್ನಲ್ ಪ್ರಿನ್ಸಿಪಲ್ಸ್ ಇತ್ತಲ್ಲ,
ಫಾರ್ ದ ಚೇಂಜಿಂಗ್ ವರ್ಲ್ಡ್ ನ ಆ ಬಿಲೀಫ್ ಸಿಸ್ಟಮ್ ಜೊತೆಗೆ ಕೊಡ್ಲಿಕ್ಕೆ ಬಂದಿದ್ದು. ಇನ್ನು ಟು ಬ್ರಿಂಗ್ ಅ ಟ್ರಾನ್ಸ್ಫಾರ್ಮೇಶನ್ ಇನ್ ಒನ್ಸ್ ಲೈಫ್ ಅಂಡ್ ದ ಸೊಸೈಟಿ. ಇದನ್ನ ಒಬ್ರು ತುಂಬಾ ಚೆನ್ನಾಗಿ ಒಂದು ಶ್ಲೋಕದಲ್ಲಿ ಬರೀತಾರೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ಅಂದ್ರೆ 18 ಪುರಾಣಗಳನ್ನ ಕಾಂಪ್ರಹೆನ್ಸಿವ್ ಆಗಿ ಒಂದು ಲೈನಲ್ಲಿ ಉತ್ತರ ಹೇಳಬೇಕು ಅಂತಂದ್ರೆ ಎರಡು ಫ್ರೇಸ್. ವ್ಯಾಸಸ್ಯ ವಚನದ್ವಯಂ ಏನು? ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಮಾಡೋದೇ ಒಂದು ಪುಣ್ಯ ಕಾರ್ಯ, ಪಾಪವೇ ಪರಪೀಡನ, ಬೇರೆಯವ್ರಿಗೆ ಕೇಡು ಮಾಡೋದು. ಇದನ್ನ ಮಾಡ್ಲಿಕ್ಕೆ ಪುಣ್ಯ ಸಂಪಾದನೆ ಮಾಡಿ ಒಬ್ಬ ವ್ಯಕ್ತಿ ಮೇಲೆ ಬೆಳೀತಾ ಆಧ್ಯಾತ್ಮಿಕ ಒಂದು ಸಾಕ್ಷಾತ್ಕಾರವನ್ನ ಮಾಡಿಸ್ಲಿಕ್ಕೆ ಬಂದಂತದ್ದು ಪುರಾಣ. ಇಷ್ಟೆಲ್ಲ ಆಯ್ತು. ಇದೆಲ್ಲ ಪುರಾಣದ ಬಗ್ಗೆ ಒಂದು ಹಿಸ್ಟರಿಯನ್ನ ಕೊಟ್ಟಿದ್ದು. ಈಗ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ದ ಲೆಜೆಂಡ್ಸ್. ನೆಕ್ಸ್ಟ್ ಸ್ಲೈಡ್. ಭಾರತದಲ್ಲಿ ಮಾತ್ರ ಇದನ್ನ ನೀವು ನೋಡ್ತೀರಾ. ಇಡೀ ಜಗತ್ನಲ್ಲಿ ಯಾವುದೇ ಒಂದು ದೇಶದಲ್ಲಿ ಕೂಡ ನೋಡ್ದಲ್ಲಿರುವಂತಹ ಕಾನ್ಸೆಪ್ಟ್ ಭಾರತದಲ್ಲಿ ನೋಡ್ತೀರಾ. ಏನು ಅಂದ್ರೆ ಹೆಣ್ಣನ್ನ ದೇವಿಯಾಗಿ ನೋಡೋದು, ಹೆಣ್ಣನ್ನ ದೇವತೆ ಅಲ್ಲ ನಾನು ಮಾತಾಡ್ತಿರೋದು, ಆದಿಶಕ್ತಿಯಾಗಿ ನೋಡುವಂತಹದ್ದು, ಅರ್ಧನಾರೀಶ್ವರರಲ್ಲಿ ಅರ್ಧ ಭಾಗವಾಗಿ ನೋಡುವಂತದ್ದು. ಈ ಕಾನ್ಸೆಪ್ಟ್ ನೋಡಿದಾಗ್ಲೇ ನನಗೆ ತುಂಬಾ ಇಷ್ಟ ಆಗುವಂತದ್ದು ಅಂದ್ರೆ, ನಾವೆಲ್ಲರೂ ಹೇಳ್ತೀವಿ ತ್ರಿಮೂರ್ತಿಗಳು ಎಲ್ಲರಿಗಿಂತ ಶ್ರೇಷ್ಠ ಅಂತ. ಖಂಡಿತ ನಮ್ಮ ಪುರಾಣಗಳಲ್ಲಿ ಬಂದಿರುವಂತ ಪ್ರಕಾರದಲ್ಲಿ ತ್ರಿಮೂರ್ತಿಗಳು ತುಂಬಾ ಶ್ರೇಷ್ಠರು. ಆದ್ರೆ ನೀವೇ ಯೋಚನೆ ಮಾಡಿ, ವೆಸ್ಟರ್ನ್ ಫಿಲಾಸಫಿ ಹೇಳುತ್ತೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಅ ವುಮೆನ್. ಅಂದ್ರೆ ಯಾವುದೇ ಒಬ್ಬ ಯಶಸ್ವಿ ಮನುಷ್ಯನ, ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ. ಅದು ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು, ಸಖಿ ಇರ್ಬೋದು, ಯಾರು ಇರ್ಬೋದು. ಆದ್ರೆ ನಮ್ಮ ಭಾರತದಲ್ಲಿ ಹೇಳುತ್ತೆ ಹಿಂದೆ ಅಲ್ಲ, ಅವಳಿಗೆ ಆ ವ್ಯಕ್ತಿಗೆ ಶಕ್ತಿಯೇ ಮಹಿಳೆ ಅಂತ. ಅದಕ್ಕೆ ಹೇಳೋದು ಶಕ್ತಿ ಸ್ವರೂಪಿಣಿ ಅಂತ. ನಿಮ್ಗೆ ಅಲ್ಲೇ ಉದಾಹರಣೆಗೆ ಒಂದ್ 2-3 ಹಾಕಿದೀನಿ ಅಷ್ಟೇ ನೋಡಿ. ಬ್ರಹ್ಮ ಅಂದ್ರೆ ಅರ್ಥ ಸೃಷ್ಟಿಕರ್ತ ಅಂತ. ಯಾವುದೇ ಒಂದನ್ನ ಸೃಷ್ಟಿ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಒಬ್ಬ ಪಾಟ್ ನ ಮಾಡ್ಬೇಕು ಅಂತ ಅಂದ್ರೆ ಅವನಿಗೆ ಜ್ಞಾನ ಬೇಕು. ಜ್ಞಾನವಿಲ್ಲದೆ ಹೋದ್ರೆ ಯಾವುದೂ ಸೃಷ್ಟಿ ಆಗೋದಿಲ್ಲ. ಆ ಜ್ಞಾನಕ್ಕೆ ಬೇಕಾದಂತ ಶಕ್ತಿ ಯಾವುದು ಅಂದ್ರೆ ಸರಸ್ವತಿ. ಅದನ್ನ ನಾಲೆಡ್ಜ್ ಪವರ್ ಅಂತ ಅಂದ್ರು. ಬ್ರಹ್ಮನಿಗೆ ಆ ಕ್ರಿಯೇಷನ್ ಮಾಡೋ ಶಕ್ತಿ ಕೊಟ್ಟಿದ್ ಯಾವುದು ಅಂದ್ರೆ ಸರಸ್ವತಿ. ಸರಸ್ವತಿ ಇಲ್ಲ ಅಂತಂದ್ರೆ ಬ್ರಹ್ಮ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ಶಕ್ತಿಯಾಗಿ ಬರ್ತಾರೆ. ನೆಕ್ಸ್ಟ್ ಸೃಷ್ಟಿ ಏನೋ ಆಯ್ತು, ಅದನ್ನ ನೋಡ್ಕೋಬೇಕು, ಅದನ್ನ ಸಂಪದ್ಭರಿತವಾಗಿ ಬೆಳೆಸ್ಬೇಕು ಅಂದ್ರೆ ಬೇಕಾಗುವಂತಹ ಸಂಪತ್ತು, ರಿಸೋರ್ಸಸ್ ಎಲ್ಲಿಂದ ಸಿಗತ್ತೆ? ವಿಷ್ಣು ಮಾಡ್ತಾನೆ ಅಂತ ನಾವು ಅಂತೀವಿ. ವಿಷ್ಣುವಿನ ವಕ್ಷಸ್ಥಲದಲ್ಲಿರುವಂತಹ ಲಕ್ಷ್ಮಿ ಅದಕ್ಕೆ ಪ್ರಚೋದನೆ ಮಾಡಿ ಅವನ ಕೈಲಿ ಮಾಡಿಸ್ತಾ ಇರೋದು. ವಿಷ್ಣು ಮಾಯಾ ಸ್ವರೂಪಿಣಿ, ಯೋಗ ಮಾಯೆಯ ರೀತಿಯಲ್ಲಿ ಅವನ ಹೃದಯದಲ್ಲಿ ನೆಲೆಸಿ ಮಾಡುವಂತಹದ್ದು ದೇವಿಯೇ. ಇನ್ನು ಮೂರನೇದು ಲಯವನ್ನ ಮಾಡಬೇಕು ಅಂತ ಅಂದ್ರೆ ಶಿವನನ್ನ ನಾವು ಲಯಕರ್ತ ಅಂತ ಹೇಳ್ತೀವಿ. ಆದ್ರೆ ಲಯ ಮಾಡಕ್ ಬೇಕಾಗಿರುವಂತಹ ಶಕ್ತಿ, ಫಿಸಿಕಲ್ ಸ್ಟ್ರೆಂತ್ ದುರ್ಗೆ, ಕಾಳಿ, ಅವಳು ಅವನ ಜೊತೆ ಇರೋದ್ರಿಂದ. ಅಂದ್ರೆ ಅರ್ಥ ಲೆಕ್ಕ ಹಾಕೊಳ್ಳಿ, ಪುರುಷರಿಗೆ ಶಕ್ತಿ ಕೊಡ್ತಾ ಇರುವಂತಹ ಅಂತಃಶಕ್ತಿಯೇ ದೇವಿ. ಇದನ್ನ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅಪ್ಪಿತಪ್ಪಿ ಉಲ್ಟಾ ಮಾಡಿ ನೋಡಿ. ಏನಾರು ಅಪ್ಪಿತಪ್ಪಿ ಬ್ರಹ್ಮ ಸೃಷ್ಟಿಕರ್ತನೆ ಆಗಿ ಲಕ್ಷ್ಮಿ ಜೊತೆ ಇದ್ರೆ ಖಂಡಿತವಾಗ್ಲೂ ಕ್ರಿಯೇಷನ್ ಆಗ್ತಾ ಇರಲಿಲ್ಲ. ಮಿಸ್ ಮ್ಯಾಚ್ ಎಂದೂ ಸಾಧ್ಯವಿಲ್ಲ. ಸೊ ಆ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲದೆ ಲಲಿತಾ ಸಹಸ್ರನಾಮ ನಿಮ್ಮಲ್ಲಿ ಹಲವಾರು ಜನ ಓದಿದ್ರೆ ಅಲ್ಲಿ ಬರುತ್ತೆ. ಇದು ಲಲಿತಾ ಸಹಸ್ರನಾಮದ ಬರುವಂತಹ ವಿಚಾರ, ದೇವಿಯನ್ನ ಹೊಗಳೋದಿಕ್ಕೆ ಬರುವಂತಹ ವಿಚಾರ ಅಂದ್ರೆ ಕರಾಂಗುಲೆ ನಖೋತ್ಪನ್ನ ನಾರಾಯಣ ದಶಾಕೃತಿ ಅಂತ. ಅಂದ್ರೆ ನಾವು ದಶಾವತಾರ ಅಂತ ನಾವು ಏನ್ ಕರಿತೀವಿ, ಅದ್ ಏನಂತೆ ಅಂದ್ರೆ ದೇವಿಯ ನಖ ಅಂದ್ರೆ ಉಗುರುಗಳು ಹಿಂಗ ಅನ್ನಂತೆ 10 ಆಕಾರಗಳು, 10 ಅವತಾರಗಳು ಬಂದವು ಅಂತ. ಇನ್ನು ಮಹಿಷಾಸುರ ವಧೆ ಇರ್ಬೋದು, ನವರಾತ್ರಿಯ ವಿಚಾರ ಇರ್ಬೋದು. ಮಹಿಷಾಸುರ ವಧ ಅಂದ್ರೆ ನಮ್ಮಲ್ಲಿರುವಂತಹ ತಮೋ ಗುಣದ ವಧ, ಶುಂಭ ನಿಶುಂಭರ ವಧ, ಚಂಡ ಮುಂಡರ ವಧ ಅಂದ್ರೆ ನಮ್ಮಲ್ಲಿರುವಂತಹ ರಜೋಗುಣದ ವಧೆ. ಅಲ್ಲಿಂದ ಸತ್ವಗುಣಕ್ಕೆ ಕರ್ಕೊಂಡು ಹೋಗಿ ಮೇಲಕ್ಕೆ ಕರ್ಕೊಂಡು ಹೋಗೋದು ದೇವಿ ಅಂತ. ಇದು ದೇವಿಯ ಒಂದು ಕಾನ್ಸೆಪ್ಟ್ ಜಗತ್ನಲ್ಲಿ ಕೊಡದಲ್ಲಿರೋದು ಭಾರತ ಕೊಟ್ಟಿದ್ದು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ, ಇವತ್ತಿನ ಪ್ರಾಪಂಚಿಕ ಜೀವನದಲ್ಲಿ ನೋಡಿದಾಗ ಎಲ್ಲಿ ನೀವು ನಿಜವಾದ ಪ್ಯೂರ್ ಲವ್ ನೋಡ್ತೀರಾ ಅಂದ್ರೆ ತಾಯಿಯಲ್ಲಿ ನೋಡ್ತೀರಾ. ಹಾಗಾದ್ರೆ ದೇವರನ್ನ ತಾಯಿಯಾಗಿ ನೋಡಬಾರ್ದ ಅನ್ನೋ ಪ್ರಶ್ನೆ ಬಂದಾಗ ಆಗ್ಲಿಕ್ಕೆ ಸಾಧ್ಯ. ಆದಿಶಕ್ತಿ ಅಂತ ತೋರಿಸ್ಕೊಟ್ಟಿದ್ದು ಇಂಡಿಯನ್ ಪುರಾಣಸ್. ದೇವಿ ಭಾಗವತದಲ್ಲಿ ಬರುತ್ತೆ, ಅದು ಬಿಟ್ರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುತ್ತೆ, ಮತ್ತು ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತಹ ದೇವಿ ಮಹಾತ್ಮೆಯಲ್ಲೂ ಕೂಡ ಬರುತ್ತೆ. ಹಲವಾರು ವಿಚಾರಗಳಲ್ಲಿ ದೇವಿ ಅಂತ ಬರುತ್ತೆ. ಇನ್ನು ಹಾಗಾದ್ರೆ ದೇವಿ ಒಂದೇನಾ? ಇನ್ನೇನಿದೆ ನೋಡೋಣ. ನೆಕ್ಸ್ಟ್, ನಮ್ಮಲ್ಲಿ ಹಲವಾರು ಜನ ಅಂದ್ಕೊಂಡಿರೋದು ಅಂತಂದ್ರೆ ನಾರದರು ಅಂತಂದಾಗ ಏನೇನೋ ಕಲಹಪ್ರಿಯ ಅಂತ ಅನ್ಕೋತೀವಿ. ಆದ್ರೆ ನಾರದರಂತಹ ಮಾಸ್ಟರ್ ಟ್ರೈನರ್, ಜಗದ್ಗುರು ಅಂತ ಕೃಷ್ಣನನ್ನ ಕರೆಯೋ ರೀತಿ 3 ಜಗತ್ತಿಗೂ ಕೂಡ ಓಡಾಡ್ತಾ ಗುರುಗಳಾಗಿದ್ದವರು ಅದು ನಾರದರು. ನಾನೀಗ್ಲೊಂದು 3-4 ಎಕ್ಸಾಂಪಲ್ ಇದೆ. ಎಲ್ಲಾ ಕಥೆಗಳನ್ನ ಹೇಳಲ್ಲ, ಯಾಕಂದ್ರೆ ಎಷ್ಟೊಂದು ಕಥೆಗಳು ನಿಮ್ಗೆ ಗೊತ್ತಿರುತ್ತೆ. ಮಧ್ಯದ ಕಥೆಯನ್ನಂತೂ ಹೇಳೋದೇ ಇಲ್ಲ, ಯಾಕಂದ್ರೆ ನಾನು ಮೊನ್ನೆ ಹೇಳಿದೀನಿ ರಾಮಾಯಣದಲ್ಲಿ ರಾಮಾಯಣವನ್ನ ರಚಿಸ್ಲಿಕ್ಕೆ ಕಾರಣ
ರತ್ನಾಕರ ಅನ್ನೋನಾದ್ರೆ ಆ ರತ್ನಾಕರನನ್ನ ವಾಲ್ಮೀಕಿ ಮಾಡ್ಲಿಕ್ಕೆ ಕಾರಣ ಲೈಫ್ ಆಡಿಟ್ ನ ಮಾಡಿಸಿ, ಟ್ಯಾಲಿ ಮಾಡಿಸಿ, ಕ್ರೆಡಿಟ್ಸ್ ಡೆಬಿಟ್ಸ್ ಎಲ್ಲದನ್ನು ತಗೊಂಡು ಮಾಡಿ ಟ್ರಾನ್ಸ್ಫಾರ್ಮ್ ಮಾಡಿದ್ರು. ಒಂದು ಮೆಥಡಾಲಜಿಯನ್ನು ಉಪಯೋಗಿಸಿದ್ದು ನಾರದರು. ಸೊ ರಾಮಾಯಣವನ್ನ ಬರೀಲಿಕ್ಕೆ ಕಾರಣವಾಗಿದ್ದು ನಾರದರಾಗ್ತಾರೆ. ಇನ್ನು ಈ ಎಡಗಡೆಯ ಭಾಗವನ್ನ ನೋಡಿದಾಗ ಮೃಗಾರಿ ಅಂತ ಹಲವಾರು ಜನ ಕೇಳಿರಬಹುದು, ಅಥವಾ ಇದು ಸ್ವಲ್ಪ ಲೆಸ್ ನೋನ್ ಸ್ಟೋರಿ. ನಾರದರು ಒಂದು ದಿನ ನಡ್ಕೊಂಡು ಹೋಗ್ತಾ ಇದ್ದಾಗ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಅರ್ಧಂಬರ್ಧ ಸತ್ತು ಅರ್ಧಂಬರ್ಧ ನರಳತಾ ಇರೋದನ್ನ ನೋಡ್ತಾರೆ. ಅದನ್ನ ನೋಡಿ ಮನಸ್ಸು ಕಲಕಿ ಹೋಗುತ್ತೆ. ಮುಂದೆ ಹೋಗಿ ನೋಡ್ತಾರೆ, ಒಬ್ಬ ಬೇಟೆಗಾರ ಅರ್ಧಂಬರ್ಧ ಸಾಯಿಸಿ ಅದನ್ನ ಆನಂದಿಸ್ತಾ ಇರ್ತಾನೆ. ಯಾಕಪ್ಪ ಪೂರ್ಣನೂ ಸಾಯಿಸ್ತಾ ಇಲ್ಲ? ನಿನ್ ಬೇಟೆಗಾರ ತಿನ್ಬೇಕು ತಾನೆ, ತಿನ್ನೋದಾರ ತಿನ್ಕೋ, ಸಾಯಿಸ್ಬೇಕು ಅಂತಂದ್ರೆ ಅವನ್ ಹೇಳ್ತಾನೆ, ನನಗೆ ಪ್ರಾಣಿಗಳು ನರಳೋದನ್ನ ನೋಡ್ತಾ ಇದ್ರೆ ನನಗೆ ಖುಷಿ ಆಗತ್ತೆ ಅಂತ. ಅವನಲ್ಲಿರುವಂತಹ ಆ ವಕ್ರ ದೃಷ್ಟಿ, ಒಂದು ರೀತಿಯ ಕ್ರೂರ ಮನೋಭಾವವನ್ನ ನೋಡಿ ಶಾಪ ಕೊಡಬೇಕಿತ್ತು, ಆದ್ರೆ ಶಾಪ ಕೊಡ್ಲಿಲ್ಲ. ನಾರದರು ಅವನಿಗೆ ಒಂದು ಕ್ಷಣ ಅವನು ಮುಂದಿನ ಜೀವನ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಲ್ಪನೆ ಮಾಡಿಸಿ ತೋರಿಸ್ತಾರೆ. ನೀನು ಈ ರೀತಿ ಚುಚ್ತಾ ಇರೋದ್ರಿಂದ ನಿನಗೆ ಮುಂದಿನ ಜನ್ಮ ಅಥವಾ ಮುಂದಿನ ಜನ್ಮದಲ್ಲಿ ಅಥವಾ ಮುಂದಿನ ಈ ಲೋಕಗಳಿಂದ ಯಾವ್ಯಾವ ರೀತಿಯ ಪ್ರಾಬ್ಲಮ್ಸ್ ಬರಬಹುದು ಅಂತ ತೋರಿಸಿದಾಗ ನಡಿಗೆ ಹೋಗ್ತಾನೆ. ನಡಿಗೆ ಹೋದಾಗ ಅವನಂತಾನೆ, ನನಗಿನ್ನೇನಾದ್ರು ಸಾಧ್ಯ ಇದೆಯಾ ಅಂತ. ಹಾಗಂತಾರೆ, ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯ? ಹೊಟ್ಟೆ ಪಾಡಕ್ತಾನೆ, ನಾನು ನಿನಗೆ ಹೊಟ್ಟೆ ಪಾಡಗೋಗೋಷ್ಟು ಮಾಡ್ತೀನಿ, ನೀನ್ ಇನ್ಮೇಲಿಂದ ಈ ತರ ಹಿಂಸೆ ಮಾಡಬಾರದು ಅಂತಂದಾಗ ಅವನ ಜೀವನವೇ ಟ್ರಾನ್ಸ್ಫಾರ್ಮ್ ಆಗಿ ಎಷ್ಟರ ಮಟ್ಟಿಗೆ ಆಗತ್ತೆ ಅಂದ್ರೆ 1.5 ವರ್ಷ ಬಿಟ್ಟು ನಾರದ್ರ ಅದೇ ದಾರಿಯಲ್ಲಿ ಬರ್ತಾ ಇದ್ದಾಗ ಈ ವ್ಯಕ್ತಿ ನಡ್ಕೊಂಡು ಹೋಗುವಾಗ್ಲೂ ಕೂಡ ಕೆಳಗೆ ತಲೆಯನ್ನ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತಾನೆ. ಯಾಕಪ್ಪ ಹೀಗ್ ಮಾಡ್ತಿದ್ದೆ ಅಂದ್ರೆ, ನಾನು ಎಲ್ಲಿ ಇರುವೆ ಮೇಲೆ ಕಾಲಿಟ್ಟು ಬಿಡ್ತೀನೋ ಅಂತ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಆ ರೀತಿಯ ಟ್ರಾನ್ಸ್ಫಾರ್ಮೇಶನ್ ಅನ್ನ ತಂದಿದ್ದು ನಾರದ್ರು. ಎಂಥ ಟ್ರೈನರ್! ಏನೇನೋ ತೋರಿಸಿದ್ರು. ಇವತ್ತಿನ ಸ್ಟೂಡೆಂಟ್ಸ್ ಗೆ ತೋರಿಸ್ಬೇಕಾದಂತ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಗಳು. ಮೊದಲನೇದು ಸೆಲ್ಫ್ ಅವೇರ್ನೆಸ್. ಅವನನ್ನ ತಿಳಿಸಿ, ನಿನಗೆ ಯಾರು ಕೂಡ ವರ್ಲ್ಡ್ ಡಿಪೆಂಡೆನ್ಸ್ ಇಲ್ಲ, ನಿನ್ಗೆ ಯಾರ್ಯಾರೋ ನೀನ್ ಇದಾರೆ ಅನ್ಕೋತಿದ್ಯಾ, ಅವ್ರು ಯಾರು ನಿನ್ನ ಹಿಡ್ಕೊಂಡಿಲ್ಲ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ ಅನ್ನೋದನ್ನ ವಾಲ್ಮೀಕಿಗೆ ತೋರಿಸಿದ್ರೆ, ಎರಡನೇಗೆ ನಿನ್ನ ಡೆಸ್ಟಿನಿಯ ಕಲ್ಪನೆ ಗೊತ್ತಾ? ನೀನ್ ಈ ರೂಟಲ್ಲಿ ಹೋಗ್ತಾ ಇದೆಯಾ, ಕುಡಿತಾ ಇದೆಯಾ, ಸಿಗರೇಟ್ ಸೇತಾ ಇದೆಯಾ, ಇದರಿಂದ ಏನಾಗುತ್ತೆ, ನಿನ್ನ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಗೊತ್ತಾ, ನಿನ್ನ ಮೆಂಟಲ್ ಡಿಸೀಸಸ್ ಏನಾಗುತ್ತೆ ಗೊತ್ತಾ ಅಂತ ನಾವ್ ಇವತ್ತು ಏನ್ ಮಾತಾಡ್ತೀವಿ, ಅದನ್ನ ನಾರದರು ಮಾಡಿ ತೋರಿಸಿದ್ರು. ಇನ್ನು ಮೂರನೇದನ್ನ ನೋಡಿದಾಗ, ಇದು ಭಾಗವತ ಪುರಾಣದಲ್ಲಿ ಬರುವಂತಹ ಕಥೆ. ಇದು ಕುಬೇರನ ಮಕ್ಕಳಾಗಿರುವಂತಹ ಮಣಿಗ್ರೀವ ಮತ್ತು ನಳಕೂಬರರು ದೇವತೆಗಳ ಮಕ್ಕಳು, ಗಂಧರ್ವರ ಮಕ್ಕಳು. ಆದ್ರೂ ಕೂಡ ಏನಾಯ್ತು, ಅವರು ಸ್ವೇಚ್ಛಾಚಾರದಲ್ಲಿ, ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರದಲ್ಲಿ ಉಪಯೋಗಿಸ್ಕೊಂಡು ಹೆಣ್ಮಕ್ಕಳ ಜೊತೆ ಹೊರಗಡೆ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲದ್ರೆ ಆಟ ಆಡ್ತಾ ಇದ್ದಾರೆ ಜಲಕ್ರೀಡೆಯಲ್ಲಿ. ಅದನ್ನ ನೋಡಿ, ಇದನ್ನ ನೀವು ದೇವತೆಗಳಾಗಿ ಜನರಿಗೆ ತೋರಿಸುವಂತಹ ಪಾಠ. ಅವಾಗ ಅವರು ಅವನಿಗೆ ಕ್ಷಮಿಸ್ಲಿಲ್ಲ, ಪನಿಷ್ಮೆಂಟ್ ಕೊಟ್ರು. ಎಂಥ ಪನಿಷ್ಮೆಂಟ್? ಮರಗಳ ರೀತಿ ಇದೆಯಲ್ಲ, ಮರಗಳಾಗಿ ಹೋಗಿ ಅಂತ ಅನ್ಬಿಟ್ಟು. ಆ ಮರಗಳೇ ಮುಂದೆ ಅರ್ಜುನ ವೃಕ್ಷಗಳಾಗಿ, ಆಮೇಲೆ ನಾವು ದಾಮೋದರ ಲೀಲಾ ಅಂತ ಕೃಷ್ಣನ ಜೀವನದಲ್ಲಿ ನಾವು ಯಾವ ಕರಿತೀವಿ, ಆ ಒಂದು ಕಟ್ ಹಾಕಿದ್ರೆ ಎಳಕೊಂಬಂದು ಒಡೆದು ಹಾಕಿ ಅಲ್ಲಿ ಅವ್ರಿಗೆ ಲಿಬರೇಷನ್, ಮೋಕ್ಷ ಸಿಗತ್ತಲ್ಲ, ಅದನ್ನ ನೋಡ್ತೀವಿ. ಅಂದ್ರೆ ಮೂರನೇ ಮೆಕ್ಯಾನಿಸಮ್ ಉಪಯೋಗಿಸಿದ್ದು, ಯಾರು ತುಂಬಾ ಮೇರು ವ್ಯಕ್ತಿತ್ವದಲ್ಲಿ ಇರ್ತಾರೆ ಅವರು ತಪ್ಪು ಮಾಡಿದಾಗ ದಂಡವನ್ನ ಕೊಡ್ಬೇಕು, ಪನಿಷ್ಮೆಂಟ್. ಹಾಗಾದ್ರೆ ನಾಲ್ಕನೇದು ಏನಿತ್ತು? ನಾಲ್ಕನೇದು ಅಂತಂದಾಗ ಸ್ಲೈಡ್ ಹೋಗೋಣ. ನಾಲ್ಕನೇದು, ಒಂದು ಕಡೆ ವಾಲ್ಮೀಕಿಗಳಿಗೆ ರಾಮಾಯಣ ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ರೆ, ಇನ್ನೊಂದು ಕಡೆ ಈಗ ವ್ಯಾಸರು ಎಲ್ಲವನ್ನ ರಚಿಸಿದ್ರು ಅಂತ ಹೇಳಿದ್ವಿ. ವ್ಯಾಸರು 17 ಪುರಾಣಗಳನ್ನ, ನೆಕ್ಸ್ಟ್ ಸ್ಲೈಡ್ ಹೋಗಪ್ಪ, 17 ಪುರಾಣಗಳನ್ನ ಬರೆದ್ರು ಕೂಡ ಅವರ ಮನಸ್ಸಿನಲ್ಲಿ ಇನ್ನು ಪರಿಪೂರ್ಣತೆ ಕಾಣಿಸ್ಲಿಲ್ವಂತೆ. ಅವ್ರಿಗೆ ಏನೋ ಒಂದು ಮಿಸ್ಸಿಂಗ್ ಇದೆ. ನಾನು ಜ್ಞಾನದ ಮೇರು ವ್ಯಕ್ತಿತ್ವವಾದಂತಹ, ಮೇರು ಶಿಖರವಾದಂತಹ ಬ್ಯಾಕ್ 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 ಸಂದೇಶ್ ಮೇರು ವ್ಯಕ್ತಿತ್ವವಾದಂತಹ, ಮೇರು ಶಿಖರವಾದಂತಹ ಆ ಉಪನಿಷತ್ತು, ಬ್ರಹ್ಮಸೂತ್ರ ಎಲ್ಲವೂ ಬರೆದಿದ್ರು ಕೂಡ ಅಲ್ಲಿ ಸಿಕ್ಕದಲ್ಲೇ ಇದ್ದಿಂದ ನಿಂಗೆ ಎಲ್ಲಿ ಸಿಕ್ಕದಕ್ಕೆ ಸಾಧ್ಯ ಅಂದಾಗ ಭಾಗವತವನ್ನ ಬರಿಬೇಕು, ಪರಮಾತ್ಮನ ಗುಣಗಾನವನ್ನ ಮಾಡಬೇಕು, ಪರಮಾತ್ಮನ ಕೀರ್ತನೆಯನ್ನ ಮಾಡಬೇಕು. ಅದನ್ನ ಮಾಡೋದ್ರಿಂದ ಆನಂದ, ಪರಮಾನಂದ ಸಿಗತ್ತೆ ಅನ್ನೋದನ್ನ ತಮ್ಮ ಎಕ್ಸಾಂಪಲ್ ಇನ್ ಮೂಲಕ ಹೇಳಿದ್ರು. ನನಗೂ ಕೂಡ ಜ್ಞಾನವಾಗಿದೆ. ಸನತ್ ಕುಮಾರ್, ನಾವು ಮೊನ್ನೆ ನೋಡಿದ್ವಿ, ಸನತ್ ಕುಮಾರರಿಂದ ನನಗೂ ಕೂಡ ಜ್ಞಾನವಾಗಿದೆ. ಆದ್ರೂ ಕೂಡ ಪರಮಾತ್ಮನ ಕೀರ್ತನೆಯನ್ನ ಮಾಡ್ತಾ ಎಲ್ಲ ಕಡೆ ಹೋಗ್ತೀನಲ್ಲ, ಇದರಲ್ಲಿ ಸಿಗುವಂತಹ ಆನಂದ ಇನ್ನೆಲ್ಲೂ ಇಲ್ಲ, ನೀವು ಅದನ್ನ ಮಾಡಿ ಅಂತ ಹೇಳಿ ಭಾಗವತನವನ್ನ ಬರೀಲಿಕ್ಕೆ ಕಾರಣವಾಗಿದ್ದು ವ್ಯಾಸರಿಗೆ ನಾರದರಾಗ್ತಾರೆ. ಸೊ ಮುಂದೆ ಅದಕ್ಕಿಂತ ದೊಡ್ಡದು, ನೀವ್ ಏನನ್ನ ಸಂಪಾದಿಸಿದಿರೋ ಅದಕ್ಕಿಂತ ದೊಡ್ಡದಿದೆ ಅನ್ನೋದನ್ನ ಸ್ಟೂಡೆಂಟ್ಸ್ ಗೆ ತೋರಿಸ್ಬೇಕಾಗಿರೋದು ಬಲು ಮುಖ್ಯವಾದಂತದ್ದಾಗತ್ತೆ. ಅದನ್ನ ತೋರಿಸಿದ್ದು ನಾರದರು. ಇನ್ನು 5ನೇದು ಟೆಸ್ಟ್ ಅಂಡ್ ಪ್ರೀಚ್, ಧ್ರುವನ ಕತೆ. ಧ್ರುವನಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ಕಾರಣವಾಗಿದ್ಯಾರು ಅಂತಂದ್ರೆ ಅದು ನಾರದರಾಗ್ತಾರೆ. ಹೇಗೆ ಅಂತಂದ್ರೆ, ಧ್ರುವ ಬಂದಾಗ ಧ್ರುವನ ಕತೆ ಒಂದ್ಸ ಮುಂದೆ ನೋಡ್ತೀವಿ. ಧ್ರುವ ಬಂದಾಗ, ಇಷ್ಟು ಚಿಕ್ಕ ಹುಡುಗ ನೀನ್ ಬರ್ತೀಯ, ಕಾಡ್ನಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ,
ಕಾಡಿನಲ್ಲಿ ವನ್ಯ ಮೃಗಗಳಿವೆ, ನಿನಗೆ ಊಟ ಸಿಗಲ್ಲ, ಈ ರೀತಿಯ ಬಲು ಕಷ್ಟವಾದಂತಹ ಪರಿಕಲ್ಪನೆಯನ್ನ ಕೊಡ್ತಾರೆ. ಆದ್ರೂ ಆ ಹುಡುಗನಲ್ಲಿದ್ದಂತಹ ಛಲವನ್ನ ನೋಡಿ, ಭಕ್ತಿಯನ್ನ ನೋಡಿ, ಅವನಿಗೆ ಅಲ್ಲೇ ದ್ವಾದಶಾಕ್ಷರಿಯ ಮಂತ್ರವನ್ನ ಉಪದೇಶ ಕೊಟ್ಟು ಸಾಕ್ಷಾತ್ಕಾರದ ಕಡೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ 5 ರೀತಿಯ, ಇನ್ನು ಪ್ರಹ್ಲಾದನ್ಗೆಲ್ಲ ಎಕ್ಸಾಂಪಲ್ ತಗೊಳ್ಳಿಲ್ಲ ನಾನು, ಹಲವಾರು ಎಕ್ಸಾಂಪಲ್ಗಳಿದೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯ ವಿಧಾನದಲ್ಲಿ, ಇವತ್ತು ನಾವು ಮೆಥಡಾಲಜೀಸ್ ಅಂತ ಏನ್ ಮಾತಾಡ್ತೀವಿ, ನಾರದರು ಆ ರೀತಿ ಬೇರೆ ಬೇರೆ ಮೆಥಡಾಲಜಿ, ಎಲ್ಲವೂ ಬೇರೆ ಬೇರೆ ಪುರಾಣಗಳಿಂದ ತಗೊಂಡಿರುವಂತಹ ಕಥೆಗಳು. ಆ ರೀತಿ ಎಲ್ಲವನ್ನು ಕೂಡ ಎಲ್ಲರನ್ನೂ ಅವ್ರು ಇರೋ ವ್ಯಕ್ತಿತ್ವದಿಂದ ಮೇಲೆ ಕರ್ಕೊಂಡು ಹೋಗೋದನ್ನ ನೋಡ್ತಾರಲ್ಲ. ನಾರದರನ್ನ ಕಲಹ ಪ್ರಿಯ ಅಂತ ಅನ್ನೋದೇ ಕಲ್ಯಾಣ ಪ್ರಿಯರು, ಲೋಕ ಕಲ್ಯಾಣ ಪ್ರಿಯರು ಅಂತ ಕರೆದ್ರೆ ತುಂಬಾ ಸಮಂಜಸವಾಗತ್ತೆ ಅಂತ ಅನ್ಸುತ್ತೆ. ಇನ್ನು ಪರ್ಟಿಕ್ಯುಲರ್ ವಿಚಾರಗಳಿಗೆ ಹೋಗ್ತಾ ಹೋಗೋಣ, ನೆಕ್ಸ್ಟ್ ಹೋಗೋಣ. ಎಲ್ಲ 18 ಪುರಾಣಗಳಲ್ಲೂ ಕೂಡ ಕಾಮನ್ ಆಗಿ ಬರುವಂತಹ ವಿಚಾರ ಅಂದ್ರೆ ಇದು ಸಮುದ್ರ ಮಂಥನ ಅಂತ. ನಮ್ಮೆಲ್ಲರಿಗೂ ಗೊತ್ತು ಸಮುದ್ರ ಮಂಥನ. ಈ ಇಮೇಜ್ ಎಷ್ಟು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ, ಆದ್ರೆ ಯಾಕೆಂದ್ರೆ ಇದು ಬ್ಯಾಂಕಾಕ್, ಭಾರತ ಅಲ್ಲ, ಬ್ಯಾಂಕಾಕ್ ನಲ್ಲಿರುವಂತಹ ಏರ್ಪೋರ್ಟ್ ನಲ್ಲಿ ಮಧ್ಯದಲ್ಲಿ ಸ್ಥಾಪನೆ ಆಗಿರುವಂತಹ ಆ ಒಂದು ಸ್ಕಲ್ಪ್ಚರ್. ಯೋಚನೆ ಮಾಡಿ, ಭಾರತದಲ್ಲೇ ಈ ತರದನ್ನ ಇಟ್ಟಿಲ್ಲ, ಅಲ್ಲಿ ಇಡ್ತಾರೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಹರಡಿದೆ ಅಂತ. ಸಮುದ್ರ ಮಂಥನದ ಕಥೆ ಎಲ್ಲರಿಗೂ ಗೊತ್ತಿದೆ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇದರ ಸಿಂಬಾಲಿಸಮ್ ನ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಕಥೆಯನ್ನ ಒಂದು ಸಣ್ಣದಾಗಿ ಹೇಳೋದಾದ್ರೆ, ದೂರ್ವಾಸರ ಶಾಪದಿಂದ ದೇವತೆಗಳ ಶಕ್ತಿ ಕುಗ್ಗಿ ಹೋಗಿ ದೇವತೆಗಳು ಮತ್ತು ರಾಕ್ಷಸರಿಗೆ ಅವಾಗ ಅಮೃತ ಸಿಕ್ಬೇಕಾಗತ್ತೆ. ಇಲ್ಲಾಂದ್ರೆ ಇಬ್ಬರಲ್ಲಿ ಯಾರು ಬೇಕಾದ್ರೂ ಸಾಯಬಹುದು ಅಂತ. ಆದ್ರೆ ರಾಕ್ಷಸರಿಗೂ ತಾವು ಇಮ್ಮಾರ್ಟಲ್ ಅಮೃತತ್ವವನ್ನು ಪಡಿಬೇಕು ಅಂತ ಇಷ್ಟ, ದೇವತೆಗಳಿಗೂ ಅಮೃತತ್ವವನ್ನು ಪಡಿಬೇಕು ಅಂತ ಇಷ್ಟ. ಹೇಗ್ ಪಡೆಯೋದು ಅಂತ ವಿಷ್ಣುವನ್ನ ಕೇಳಿದಾಗ ಆಗ ಹೇಳ್ತಾರೆ, ಈ ಏನಂತ ಕ್ಷೀರ ಸಾಗರವನ್ನ ಕಡಿದ್ರೆ ಆಗತ್ತೆ ಅಂತ. ಆ ಕ್ಷೀರ ಸಾಗರವನ್ನ ಕಡಿಲಿಕ್ಕೆ ಏನಾದ್ರು ಒಂದು ಬೇಕಲ್ಲ ಅಂತಂದಾಗ ಮಂದಾರ ಪರ್ವತವನ್ನ ತಗೊಂಡು ಮಂದಾರ ಪರ್ವತವನ್ನ ಎತ್ಕೊಂಡ್ಬಂದು ಅಲ್ಲಿಟ್ಟು ಕಡಿಯೋದಕ್ಕೆ ಏನಾದ್ರು ಬೇಕಲ್ಲ, ಕಡಿಯೋದಕ್ಕೆ ಏನು ಅಂತ ಅಂದಾಗ ಆಗ ಅದಕ್ಕೆ ವಾಸುಕಿಯನ್ನ ತಗೊಳ್ತಾರೆ. ವಾಸುಕಿಯನ್ನ ತಗೊಂಡು ಆ ಕಡೆ ಬಿಗಿದು ಎಳಿಬೇಕು ಅಂತ. ಒಂದು ಕಡೆ ರಾಕ್ಷಸರು ಅಥವಾ ಅಸುರರು, ಇನ್ನೊಂದು ಕಡೆ ದೇವತೆಗಳು. ಯೋಚನೆ ಮಾಡಿ, ಅಲ್ಲಿ ಕೂಡ ಅಹಂಕಾರ ಬಿಡೋದಿಲ್ಲ. ಮೊದಲು ದೇವತೆಗಳು ಮುಖದ ಮುಂದೆ ಇರ್ತಾರೆ, ಹಾವಿನ ಮುಖದ ಮುಂದೆ, ಬಾಲದ ಹತ್ರ ಅಸುರರು ಇರ್ತಾರೆ. ಇವ್ರಿಗನ್ಸುತ್ತೆ ಬಾಲ ಕಡಿಮೆ ಮುಖ ಜಾಸ್ತಿ, ಹಾಗಾದ್ರೆ ಏನ್ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿ ಎಕ್ಸ್ಚೇಂಜ್ ಮಾಡ್ತಾರೆ ಪ್ಲೇಸ್ ನ. ಆಯ್ತು, ಕಡಿಲಿಕ್ ಶುರು ಮಾಡಿದ್ರು. ಕಡಿಲಿಕ್ ಶುರು ಮಾಡಿದ ತಕ್ಷಣ ಆ ಮಂದಾರ ಪರ್ವತ ಅಲ್ಲಾಡಿ ಕೆಳಗ್ ಬೀಳೋ ರೀತಿ ಆಗತ್ತೆ. ತಕ್ಷಣ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ, ತಾನೇ ಒಂದು ಕೂರ್ಮಾವತಾರ, ಕೂರ್ಮ ಅಂದ್ರೆ ಒಂದು ಆಮೆಯ ಅವತಾರದಲ್ಲಿ ಬಂದು ಆ ಮಂದಾರ ಪರ್ವತವನ್ನ ಹಿಡಿದು ನಿಲ್ಕೋತಾನೆ, ಇನ್ನಲ್ಲಾಡ್ದ ಹಾಗೆ. ಆಯ್ತು, ಕಡಿಲಿಕ್ ಶುರು ಮಾಡಿದ್ರು. ಯಾವಾಗ ಈ ಜೋರಾಗಿ ಕಡಿಲಿಕ್ ಶುರು ಮಾಡಿದ್ರು, ಅವಾಗ ಏನಾಯ್ತು ಅಂತಂದ್ರೆ, ನಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ, ಅಮೃತ ಬರೋದಕ್ ಮುಂಚೆ ಯಾವತ್ತು ವಿಷ ಬರುತ್ತೆ, ಅದೇ ನಿಜವಾದ ಸಾತ್ವಿಕ ಸುಖ ಅಂತ. ಸೊ ವಿಷ ಬಂತು. ವಿಷ ಎಲ್ಲಿಂದ ಬಂತು? ಹಾವಿನ ಬಾಯಿಂದ ಬಂತು. ಹಲವಾರು ಜನ ಅಸುರರು ಸುತ್ತಿ ಹೋದ್ರು. ಇನ್ನು ಈಗ ಇಷ್ಟೆಲ್ಲ ಬಂದು ಇಡೀ ಕ್ಷೀರಸಾಗರವೇ ಹಾಗಿದ್ರೆ ಈ ವಿಷಮಯವಾದ್ರೆ ಇದನ್ನ ಏನ್ ಮಾಡೋದು ಅಂತ ಅಂದಾಗ, ಯಾರ ಹತ್ರ ಹೋಗೋದು ಅಂತ ನೋಡ್ತಾ ಇದಾರೆ. ಶಿವ, ಪರಮಶಿವ, ಯಾವದನ್ನ ದೇವತೆ ಅಂತ ನಾವು ನೋಡದೆ ನಾವು ವ್ಯಕ್ತಿತ್ವದಲ್ಲೂ ನೋಡ್ಬೇಕು. ಸಮಾಜದಲ್ಲಿ ಈ ರೀತಿಯ ಕಷ್ಟವಾದಾಗ ಏನಾಯ್ತು ಅಂತಂದ್ರೆ, ಶಿವ ಬಂದು ಇಡೀ ಆ ವಿಷವನ್ನ ಕುಡಿದು ವಿಷಕಂಠನಾಗಿ ನೀಲಕಂಠನಾಗಿ ನಿಲ್ತಾನೆ. ಆಮೇಲೆ ಮತ್ತೆ ಇನ್ನು ಕಡದಾಗ ಅಲ್ಲಿ ಅಮೃತ ಬರುತ್ತೆ. ಅಮೃತ ಬರಕ್ ಮುಂಚೆ ಹಲವಾರು ಕಾಮಧೇನು ಇರ್ಬೋದು, ಕಲ್ಪವೃಕ್ಷ ಇರ್ಬೋದು, ಧನ್ವಂತರಿ ಇರಬಹುದು, ಲಕ್ಷ್ಮಿ ಇರಬಹುದು, ಎಲ್ಲವೂ ಕೂಡ ಉಚ್ಚೈಶ್ರವಸ್ಸು ಅಶ್ವ ಇರಬಹುದು, ಐರಾವತ ಗಜ ಇರಬಹುದು, ಎಲ್ಲವೂ ಬರ್ತಾ ಹೋಗುತ್ತೆ. ಒಂದೊಂದು ಸಿರಿವಂತವಾಗಿರುವಂತದ್ದು ಎಲ್ಲವೂ ಬರ್ತಾ ಇದೆ. ಎಲ್ಲವನ್ನೂ ಒಬ್ಬೊಬ್ರು ನಮಗಿದು ಅಂತ ತಗೊಳ್ತಾ ಇದ್ದಾರೆ. ಕೊನೆಗೆ ಧನ್ವಂತರಿ ಆ ಅಮೃತವನ್ನ ಹಿಡ್ಕೊಂಡ್ ಬರ್ತಾರೆ. ಆಗ ಅಮೃತವನ್ನ ಹಂಚ್ಲಿಕ್ಕೆ ಮತ್ತೆ ಅಲ್ಲಿ ಜಗಳ ಆಗತ್ತೆ. ಆ ಜಗಳದಲ್ಲಿ ಮೋಹಿನಿ ಬಂದು ಅಲ್ಲಿ ಯಾವ ರೀತಿ ಕರೆಕ್ಟ್ ಆಗಿರುವಂತ ಒಳ್ಳೆಯವ್ರಿಗೆ ಕೊಡ್ಬೇಕು ಅಂತ ಹೇಳಿ ಕೊಟ್ಟಿದ್ದು ದೇವತೆಗಳಿಗೆ ಸಿಕ್ತು. ಅದ್ರಲ್ಲಿ ಇಬ್ರು ಮಾತ್ರ ರಾಕ್ಷಸರು, ರಾಹು ಮತ್ತು ಕೇತು ಬಂದು ಸೇರಿದ್ರು. ಈ ತರ ಕಥೆ. ಇದು ಸಮುದ್ರ ಮಂಥನದ ಒಂದು ಸ್ಥೂಲ ದೃಷ್ಟಿ. ಸಮುದ್ರ ಮಂಥನ ಇದು ಯಾವ್ದೋ ಕಾಲದ್ದು, ಯಾವ್ದೋ ಕ್ಷೀರಸಾಗರದಲ್ಲಿ ನಡೆದಿದೆಯಲ್ಲ, ನಮಗೇನು ಉಪಯೋಗ ಅಂತ ಅನ್ನೋದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇದನ್ನ ನಮ್ಮ ಜೀವನಕ್ಕೆ ಹೆಂಗ್ ಹೊಂದಿಸ್ಕೋಬಹುದು, ಸಿಂಬಾಲಿಸಮ್ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಒಂದೊಂದು ಕೂಡ ನಮ್ಮ ಜೀವನಕ್ಕೆ ಹೊಂದಿಸ್ಕೊಳ್ಳುವಂಥದ್ದು. ಕ್ಷೀರಸಾಗರ ಅಂತ ಅಂದ್ರೆ ಏನು ಅಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ಅವರ್ ಮೈಂಡ್. ನಮ್ಮ ಹೃದಯವೇ ಒಂದು ಹಾಲಿನ ಸಾಗರದಂತೆ, ಹಾಲಿನ ಸಮುದ್ರದಂತೆ. ಅಲ್ಲಿ ಹಲವಾರು ವಿಚಾರಗಳು, ಸಾಗರ ಅಂದ್ರೆ ರತ್ನಗಳು ಕೂಡ ಇವೆ. ಇನ್ನು ದೇವತೆಗಳು ಮತ್ತು ಅಸುರರು ಅಂತಂದ್ರೆ ನಮ್ಮಲ್ಲೇ ಇರುವಂತಹ ಪಾಸಿಟಿವ್ ಮತ್ತು ನೆಗೆಟಿವ್ ಮೈಂಡ್ ಸೆಟ್, ಥಾಟ್ಸ್, ಫೀಲಿಂಗ್ಸ್, ವ್ಯಾಲ್ಯೂಸ್ ಏನೇನಾರು ಇಟ್ಕೊಳ್ಳಿ, ಆ ಎರಡೂ ಕೂಡ ಒಂದೇ ಮನಸ್ಸಿನಲ್ಲಿ ಜಗ್ಗಾಡ್ತಾ ಇದೆ. ಆ ಜಗ್ಗಾಡೋದಕ್ಕೆ ಒಂದು ಪರ್ವತ ಬೇಕಲ್ಲ,
ಮಂದಾರ ಪರ್ವತ. ಮನ್ ಅಂದ್ರೆ ಮೈಂಡ್, ಧಾರ ಅಲ್ಲಿ ಧಾರ ಅಂತ ಮಾಡಿದೆ ಅಂದ್ರೆ ಫ್ಲೋ ಆಫ್ ಥಾಟ್, ಒಂದೇ ರೀತಿಯಲ್ಲಿ ತೈಲ ಧಾರಾವತ್ ಅಂತ ನಾವ್ ಏನ್ ಹೇಳ್ತೀವಿ ಆ ರೀತಿಯಲ್ಲಿರುವಂತಹ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾತ್ರ ಮಾಡ್ಬೇಕು. ಆಗ ನಿಜವಾಗ್ಲೂ ಏನೋ ಒಂದು ಕೆಲಸ ಆಗತ್ತೆ. ಇನ್ನು ಅದು ಆಗುವಾಗ ಬೀಳ್ಲಿಕ್ ಶುರು ಆಯ್ತಲ್ಲ, ಆಗ ಕೂರ್ಮಾವತಾರ ಬಂತಲ್ಲ. ಕೂರ್ಮಾವತಾರ ಅಂದ್ರೆ ಅರ್ಥ ಏನು? ಆಮೆ ಅಂದ್ರೆ ಅರ್ಥ ಏನು? ಅದು ಆಮೆ ಏನ್ ಮಾಡುತ್ತೆ, ತನ್ನ ಕೈ ಕಾಲನ್ನು ಯಾವಾಗ ಬೇಕೋ ಹಿಂದಕ್ಕೆ ತಗೊಳುತ್ತೆ, ಯಾವಾಗ ಬೇಕೋ ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಸೆನ್ಸ್ ಕಂಟ್ರೋಲ್, ಸೆನ್ಸ್ ರೆಗ್ಯುಲೇಷನ್, ಮಾಸ್ಟರಿ ಆಫ್ ಯುವರ್ ಸೆನ್ಸಸ್. ಅದನ್ನ ಮಾಡ್ಲಿಕ್ಕೆ ನೀವು ಕಣ್ಬಿಟ್ಕೊಂಡು ಎಲ್ಲ ರೀತಿ ಮೆಡಿಟೇಷನ್ ಅಂದ್ರೆ ಫಸ್ಟ್ ಏನ್ ಹೇಳ್ತೆ, ಕಣ್ಮುಚ್ಚಿ, ಕಿವಿಯನ್ನ ಮುಚ್ಚಿ, ಅಂದ್ರೆ ಫಿಸಿಕಲ್ ಆಗಿ ಅಷ್ಟೇ ಅಲ್ಲ, ಮನಸ್ಸಿನಲ್ಲಿ ಕೂಡ. ಸೊ ಮಾಸ್ಟರಿ ಓವರ್ ಸೆನ್ಸಸ್ ನ ಹೇಳುತ್ತೆ. ಅದಾದ್ಮೇಲೆ ವಾಸುಕಿಯನ್ನ ತಂದು ಮಾಡ್ತಿರಲ್ಲ. ವಾಸುಕಿ ಅಂದ್ರೇನು? ಡಿಸೈರ್ ಟು ಅಟೈನ್ ದಟ್ ಅಮೃತತ್ವ, ಇಮ್ಮಾರ್ಟಾಲಿಟಿ. ಅದನ್ನ ತಗೊಂಡ್ರೆ ಆದ್ರೆ ಬಂದಿದ್ ಫಸ್ಟ್ ಹಾಲಾಹಲ. ನಾವು ಮೆಡಿಟೇಷನ್ ಕೂತ್ಕೊಂಡಾಗ ನಿಮ್ ಎಲ್ಲರಿಗೂ ಅನುಭವ ಆಗದೆ ಅಂದ್ರೆ, ನನ್ ಮೆಡಿಟೇಷನ್ ಕೂತ್ಕೊಂಡಾಗ್ಲೇ ಕೆಟ್ಟ ಯೋಚನೆಗಳು ಬರುತ್ತೆ, ಕೆಟ್ಟ ಸಂಸ್ಕಾರಗಳು. ನಾನು ಕಣ್ಬಿಟ್ಟಾಗ ಚೆನ್ನಾಗೇ ಇರ್ತೀನಿ, ಮೆಡಿಟೇಷನ್ ಮಾಡುವಾಗ ಈ ತರದ್ ಬರುತ್ತಲ್ಲ. ಯಾಕೆ ಅಂದ್ರೆ ಇದೇ ನಿಜವಾದ್ದು. ಆರಾಮಾಗಿದ್ದಾಗ ಎಲ್ಲವೂ ಸರ್ಫೇಸ್ ಲೆವೆಲ್ ಅಲ್ಲಿ ನಾವಿರ್ತೀವಿ. ಯಾವಾಗ ಡೀಪ್ ಹೋಗ್ತೀವಿ, ಯಾವಾಗ ಒಂದು ಲೋಟದಲ್ಲಿರುವಂತಹ ಕೊಳೆಯನ್ನ ತೆಗಿಲಿಕ್ಕೆ ಶುರು ಮಾಡ್ತೀವಿ, ಅದು ರಾಡಿ ಆಗತ್ತೆ. ಅದರ ತೆಗಿಯೋದಕ್ಕೆ ಅದಕ್ಕೆ ಬೇಕೇ ಅವಶ್ಯಕತೆ ಇರುತ್ತೆ. ಆ ದೃಷ್ಟಿಯಲ್ಲಿ ಹಾಲಾಹಲ ಅಂತಂದ್ರೆ ನಮ್ಮ ನೆಗೆಟಿವಿಟೀಸ್ ಆಫ್ ಮೈಂಡ್ ಹೆಚ್ಚೆಚ್ಚು ಆಗ್ತಾ ಕಾಣಿಸ್ತಾ ವ್ಯಕ್ತವಾಗ್ತಾ ಹೋಗುತ್ತೆ. ಒಳಗೆ ಸುಪ್ತಾವಸ್ಥೆಲಿರೋದು ಹೊರಗೆ ವ್ಯಕ್ತಾವಸ್ಥೆಗೆ ಬರ್ತಾ ಹೋಗುತ್ತೆ. ಆಗ ಶಿವನ ಹೆಲ್ಪ್ ಬೇಕಾಗತ್ತೆ. ಶಿವ ಅಂದ್ರೆ ಹೊರಗಿನ ಶಿವ ಅಲ್ಲ, ಒಳಗಿನ ಶಿವ. ನಮ್ಮಲ್ಲಿ ಇರಬೇಕಾಗಿರುವಂತಹ ಇಕ್ವಾನಿಮಿಟಿ, ಪಾಯಿಸಿಟಿ ಆಫ್ ಮೈಂಡ್. ಇದಾದ್ರೂ ಕೂಡ ನಾನು ಬಿಡೋದಿಲ್ಲ, ನಾನು ಇದನ್ನ ಸ್ವೀಕಾರ ಮಾಡ್ತೀನಿ. ಐ ವಿಲ್ ಬಿ ಅ ವಿಟ್ನೆಸ್ ಅಂಡ್ ಟೇಕ್ ಆಲ್ ದೀಸ್ ಥಿಂಗ್ಸ್ ಅಂತ ಅಂದಾಗ, ಆ ಶಿವನಲ್ಲಿ ಇದ್ದಂತಹ ಕಂಪ್ಯಾಷನ್, ಕರೇಜ್ ಅಂಡ್ ಸೆಲ್ಫ್ಲೆಸ್ನೆಸ್ ನಮ್ಮಲ್ಲಿದ್ದಾಗ ಈ ಇಂಪ್ಯೂರಿಟೀಸ್ ಹೋಗುತ್ತೆ. ನಾವು ಭಗವದ್ಗೀತೆ ದಿನ ನೋಡಿದ್ವಿ, ಇಂಪ್ಯೂರಿಟೀಸ್ ನ ಕಳೀಲಿಕ್ಕೆ ಕರ್ಮಯೋಗ ಅಂತ. ಸೊ ಆ ಕರ್ಮಯೋಗವನ್ನ ಮಾಡ್ತಾ 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 ಇದ್ದಾಗ ನಮ್ಮಲ್ಲಿ ಶಿವ ಬರುತ್ತೆ. ಇನ್ನು ಹಲವಾರು ವಸ್ತುಗಳು ಹೊರಗೆ ಬಂದ್ವಲ್ಲ, ಅದೆಲ್ಲ ಏನು? ಸೈಕಿಕ್ ಪವರ್ಸ್, ಅಷ್ಟ ಸಿದ್ಧಿಗಳು ಅಂತ ನಾವ್ ಏನ್ ಕರಿತೀವಿ. ಕಾಮಧೇನು ನಾವು ಕೇಳಿದ್ದೆಲ್ಲ ಬರುತ್ತೆ. ಕಲ್ಪವೃಕ್ಷ ನಾವು ಏನ್ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋತೀವೋ ಪಟ್ ಅಂತ ಬರುತ್ತೆ. ಉಚ್ಚೈಶ್ರವಸು ಅಂದ್ರೆ ಕುದುರೆ, ಮನಸ್ಸು ಆ ಮಟ್ಟಿನ ಫಾಸ್ಟ್ ನಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ಸೊ ನೀವ್ ಏನೇನ ಧನ್ವಂತರಿ, ಫಿಸಿಕಲ್ ಸ್ಟ್ರೆಂತ್ ಏನ್ ಬೇಕಾದ್ರೂ ಸಿಗತ್ತೆ. ಆದ್ರೆ ನೀವು ಅಲ್ಲಿಗೆ ನಿಂತ್ಕೊಂಡ್ರೆ ಕೊನೆಯದ್ ಸಿಗೋದಿಲ್ಲ. ಕೊನೆಯದೇನು ಅಂತಂದ್ರೆ ದಟ್ ಇಸ್ ಅಮೃತ. ಅಮೃತ ಇಸ್ ನಥಿಂಗ್ ಬಟ್ ಇಮ್ಮಾರ್ಟಾಲಿಟಿ, ಮೋಕ್ಷ ಪದವಿ. ಈ ರೀತಿಯಲ್ಲಿ ನಾವು ನೋಡಬೇಕು. ಹಲವಾರು ವಿಚಾರಗಳು ಕ್ರಿಪ್ಟೆಡ್ ಫಾರ್ಮ್ ಅಲ್ಲಿ ಇದೆ ನಮ್ಮ ಪುರಾಣಗಳಲ್ಲಿ. ಆ ಕ್ರಿಪ್ಟೋಗ್ರಫಿಯನ್ನ ಎನ್ಕ್ರಿಪ್ಟ್ ಆಗಿ ಇರೋದನ್ನ ಡಿಕ್ರಿಪ್ಟ್ ಮಾಡಿ, ಡಿಸೈಫರ್ ಮಾಡಿ ನೋಡಿದಾಗ ನಮಗೆ ನಮ್ಮ ಜೀವನಕ್ಕೆ ಹೋಲಿಸ್ಕೊಳ್ಳುವಂತದಾಗ, ಇದು ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ಮಾಡಬೇಕಾಗಿರುವಂತಹ ಸಮುದ್ರ ಮಂಥನ. ನಮ್ಮಲ್ಲಿ ಬೇಕಾಗಿರುವಂತಹ ಅನುಭವ, ಮೋಕ್ಷ ಪ್ರಾಪ್ತಿ, ರಿಯಲೈಸೇಷನ್ ಇಲ್ಲಿ ಆಗ್ಬೇಕು ಅಂದ್ರೆ ಈ ಮಾರ್ಗಗಳನ್ನ ಫಾಲೋ ಮಾಡಬೇಕು. ಸೊ ಇದನ್ನ ನೋಡಿ ಇನ್ನು ಮುಂದಕ್ಕೆ ಹೋಗೋದಾದ್ರೆ ಇನ್ನೊಂದು ಪುರಾಣದ ಕಥೆಗೆ ಹೋಗೋಣ. ನೆಕ್ಸ್ಟ್ ಹೋಗೋಣ. ಎಸ್, ಎಲ್ಲರಿಗೂ ಗೊತ್ತಿರೋ ಕಥೆ, ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾಣ ಯಾಕೆ ವಿಚಾರ ಬಂತು ಅಂದ್ರೆ, ಒನ್ ಮೋರ್ ಕ್ಲಿಕ್ ಮಾಡ. ಸಾಕು. ಈಶಾವಾಸ್ಯಮಿದಂ ಸರ್ವಂ. ಇಡೀ ಉಪನಿಷತ್ತುಗಳು ಶುರುವಾಗೋದು ಈಶಾವಾಸ್ಯಮಿದಂ ಸರ್ವಂ ಅಂತ. ಈಶಾ ಉಪನಿಷತ್ ಶುರುವಾಗತ್ತೆ ಅಂದ್ರೆ ಇಡೀ ಜಗತ್ತೇ ಪರಮಾತ್ಮನಿಂದ ಆವೃತವಾಗಿದೆ, ಎಲ್ಲೆಲ್ಲೂ ಎಲ್ಲದರಲ್ಲೂ ಪರಮಾತ್ಮನೇ ಇದ್ದಾನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಶುರುವಾಗತ್ತೆ. ಇದನ್ನ ಹೆಂಗೆ ತಂತು? ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಪುರಾಣ ಅಂದ್ರೆ ಏನಂದ್ರೆ ವೇದ ಉಪನಿಷತ್ತುಗಳ ಸಾರ, ವೇದದ ಮೆಸೇಜ್ನೆ ಈ ರೀತಿಯಲ್ಲಿ ಹೇಳುತ್ತೆ ಅಂತ. ಎಲ್ಲದರಲ್ಲೂ ಪರಮಾತ್ಮನಿದ್ದಾನೆ ಅನ್ನೋದನ್ನ ಹೆಂಗ್ ತೋರಿಸ್ತು ಅಂತಂದ್ರೆ, ನಮಗೆಲ್ಲರಿಗೂ ಕೂಡ ಗಣೇಶನ ಒಂದು ಕಥೆ ಗೊತ್ತಿದೆ. ಗಣೇಶ ಒಂದು ದಿನ ಆಟಾಡ್ತಾ ಇದ್ದಂತೆ. ಆಟಾಡ್ತಾ ಇದ್ದಾಗ ಅವನು ಹಲವಾರು ಹಾಲನ್ನ ಎಲ್ಲ ಇಟ್ಕೊಂಡು ಅದರಲ್ಲಿ ಅವನು ಏನ್ ಬೇಕೋ ಆ ಐಟಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ತಿನ್ಕೊಂಡು ಖುಷಿಯಾಗಿ ಆಟಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದು ಬೆಕ್ಕು ಬಂದು ಡಿಸ್ಟರ್ಬ್ ಮಾಡಿ ಅದನ್ನ ಕುಡಿಲಿಕ್ಕೆ ಅಂತ ಹೋಯ್ತು. ನೋಡ್ದ, ತಾನು ತಿನ್ಲಿಕ್ಕೆ ಅಂತ ಹೊರಟಿದ್ದನ್ನ ಬೆಕ್ಕು ತಿಂತಾ ಇದ್ದಿಲ್ಲ ಅಂತ ಹೇಳಿ ಹೋಗಿ ಒಂದು ಬಾರಿಸ್ದ. ಅಂತ ಇಲ್ಲೊಂದು ರಕ್ತ ಬಂತು. ಆಯ್ತು, ಅವನು ಆರಾಮಾಗಿ ಆಟ ಆಡ್ಕೊಂಡು ಎಲ್ಲ ಮುಗಿಸಿ ಮನೆಗೆ ಹೋದ. ತಾಯಿಯ ಮುಖವನ್ನು ನೋಡಿದ ತಕ್ಷಣ ಶಾಕ್ ಆಯ್ತು. ಯಾಕೆ? ತಾಯಿಯ ಮುಖದಲ್ಲಿ ರಕ್ತ. ಅಮ್ಮ, ನಿನಗೆ ಯಾರು ರಕ್ತ ಬರುತ್ತಾರೋ ಹೊಡೆದು ಹೇಳು, ಜಗನ್ಮಾತೆ ಆದ ನಿನಗೆ, ಅದು ಶಿವನ ಪತ್ನಿಯಾದ ನಿನಗೆ ನಾನು ಹೋಗಿ ಬಾರಿಸ್ತೀನಿ, ಅವ್ರು ಯಾರು ಹೇಳು ಅಂತ. ಆಗ ತಾಯಿ ಅಂದ್ಲು, ನೀನೇ ಅಂತ. ನಾನ್ ಇಷ್ಟೊತ್ತು ಇರ್ಲೇ ಇಲ್ಲ, ನಾನ್ ಯಾವಾಗ ನಿಮ್ಗೆ ಹೊಡೆದೆ? ನಾನ್ ನಿಮ್ಗೇನು ಮಾಡೇ ಇಲ್ವಲ್ಲ ಅಂತಂದಾಗ, ನೀನೇಗಿನ್ನು ಹೇಳುದಿಲ್ಲ, ಜಗನ್ಮಾತೆ ಅಂತ. ನಾನು ಎಲ್ಲರಲ್ಲೂ ಕೂಡ ಜಗನ್ಮಾತೆಯಾಗಿ ಅಂತರ್ಯಾಮಿಯಾಗಿ ಇದ್ದೀನಿ, ಎಲ್ಲರಲ್ಲೂ ಪರಮಾತ್ಮಿಕೆಯಾಗಿ ಇದ್ದೀನಿ. ನೀನು ಬೆಕ್ಕಗೆ ಹೊಡೆದಿಲ್ಲ, ಅದು ನನಗ್ ತಟ್ಟಿತು, ಆದ್ರಿಂದ ಈ ರೀತಿಯಾಗಿದೆ. ನೀನ್ ಯಾರನ್ನ ನೋಡಿದ್ರು ಅಲ್ಲಿ ನನ್ನನ್ನ ಯಾವಾಗ ನೋಡ್ತೀಯ, ಆಗ ನೀನು ನಿಜವಾಗ್ಲೂ ಮೇಧಾಶಕ್ತಿ ಬೆಳೆದಿದೆ ಅಂತ. ಅವತ್ತಿನಿಂದ ಅವ್ನು ನೋಡಕ್ ಶುರು ಮಾಡಿದ್ದು ಈಶಾವಾಸ್ಯಮಿದಂ ಸರ್ವಂ. ಎಲ್ಲ ಜೀವಿಗಳಲ್ಲೂ ಕೂಡ ಪರಮಾತ್ಮನಿದ್ದಾನೆ ಅಂತ ತೋರಿಸಿದ್ರು.
ಯೋಚನೆ ಮಾಡಿ, ಎಂಥ ಮೇರು ಉಪನಿಷತ್ತಿನ ವಾಕ್ಯವನ್ನ ಸಣ್ಣ ಕಥೆಯ ಮೂಲಕ ಹೇಳ್ಕೊಡೋದು ಪುರಾಣ. ಇನ್ನು ಎರಡನೇದು ಹಿರಣ್ಯಕಶಿಪು. ಹಿರಣ್ಯಾಕ್ಷ ಅಂದ್ರೆ ಅವ್ರ ಅಣ್ಣ, ಹಿರಣ್ಯ ಅಂದ್ರೆ ಚಿನ್ನ, ಚಿನ್ನದ ಮೇಲೆ ಕಣ್ಣು ಯಾವಾಗ್ಲೂ ಇದ್ದಿದ್ದು ಹಿರಣ್ಯಾಕ್ಷ. ಅವನನ್ನ ವರಾಹ ಅವತಾರದಲ್ಲಿ ಸಂಹಾರ ಮಾಡಿದ್ರೆ ಹಿರಣ್ಯಕಶಿಪು. ಜಗತ್ತಿನ ಹಿರಣ್ಯವೆಲ್ಲವನ್ನು ಕೂಡ ತನ್ನ ತಲೆದಿಂಬಾಗಿ ಮಾಡಿಕೊಂಡವನು ಹಿರಣ್ಯಕಶಿಪು. ಕಶಿಪು ಅಂದ್ರೆ ತಲೆದಿಂಬು ಅಂತ. ಅವನು ಎಂಥ ತಪಸ್ ಮಾಡಿ ಎಂಥ ವರ ಕೇಳಿದಂದ್ರೆ ಮೋಸ್ಟ್ಲಿ ನನಗ್ ತಿಳಿದ ಮಟ್ಟಿಗೆ ಇಡೀ ಪುರಾಣಗಳ ಯಾವುದೇ ಪುರಾಣಗಳ ಜಾಲಾಡಿದ್ರು ಕೂಡ ಇಂಥ ವರವನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ವರ? ಬೆಳಗ್ಗೆ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಮನೆ ಒಳಗ್ ಸಾಯಬಾರ್ದು, ಮನೆ ಹೊರಗ್ ಸಾಯಬಾರ್ದು, ಯಾವುದೇ ವೆಪನ್ ಇಂದ ಸಾಯಬಾರ್ದು, ಯಾವುದೇ ಮನುಷ್ಯನಿಂದ ಸಾಯಬಾರ್ದು, ಯಾವುದೇ ಪ್ರಾಣಿಯಿಂದ ಸಾಯಬಾರ್ದು, ಯಾವುದೇ ದೇವತೆಯಿಂದ ಸಾಯಬಾರ್ದು. ಎಂಥ ನೀವ್ ಏನೇನನ್ನ ಕಲ್ಪನೆ ಮಾಡ್ಕೊಳ್ಲಿಕ್ ಸಾಧ್ಯನೋ ಎಲ್ಲವನ್ನ ಕೇಳ್ದ. ಆದ್ರೂ ಅಲ್ಲಿ ಉತ್ತರ ಇತ್ತು. ಅವನ ಭಗವದ್ವೇಷಕ್ಕೆ ಮನೆಯಲ್ಲೇ ಭಗವದ್ ಭಕ್ತ ಹುಟ್ಟ ಪ್ರಹ್ಲಾದ. ಪ್ರಹ್ಲಾದನಿಗೆ ಏನೇನು ರೀತಿಯ ಕಷ್ಟಗಳನ್ನ ಕೊಟ್ಟಿತ್ತು ಅಂತ ರಾಜ್ಕುಮಾರ್ ಪಿಕ್ಚರ್ ನ ನೋಡಿರೋ ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಅದನ್ನ ಯಾವ್ದು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ತಗೊಳ್ತಾ ಇರುವಂತಹ ಕಾನ್ಸೆಪ್ಟ್, ಕೊನೆಯ ದಿನ ಆ ಹಿರಣ್ಯಕಶಿಪು ಸಂಹಾರ ಆಗೋ ದಿನ ಅವ್ನು ಕೇಳ್ತಾನೆ ಎಲ್ಲಿದ್ದಾನೆ ದೇವ್ರು ಅಂತ. ಇಲ್ಲಿವರೆಗೂ ಗೊತ್ತಿದ್ದು ದೇವರು ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಇದ್ದಾನೆ ಅಂತ, ಅಂದ್ರೆ ಜೀವಿಗಳಲ್ಲಿದ್ದಾನೆ ಅಂತ. ಆದ್ರೆ ಪರಮಾತ್ಮ ಎಷ್ಟರ ಮಟ್ಟಿಗೆ ಅಂದ್ರೆ ಭಕ್ತನಿಗೋಸ್ಕರ ಭಕ್ತ ಹೇಳ್ದ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತ. ಆಗ ನಂಬ್ಲಿಕ್ಕಾಗ್ಲಿಲ್ಲ. ಅವನು ಎಲ್ಲ ಕಡೆ ನೋಡಿ ಈ ಕಂಬದಲ್ಲಿದ್ದಾನ ಅಂದಾಗ ಕಂಬದಲ್ಲೂ ಇದ್ದಾನೆ ಅಂತ ಹೇಳಿ ಕಂಬಕ್ಕೆ ಬಾರಿಸಿದಾಗ ಬರ್ತಾನಲ್ಲ, ಕಂಬದೊಳಗೂ ಪರಮಾತ್ಮನಿದ್ದಾನೆ. ಈ ದೃಷ್ಟಿಯಿಂದನೇ ಅಲ್ವಾ ನಾವ್ ಇವತ್ತು ಮರವನ್ನ ನೋಡಿದಾಗ ಅಶ್ವತ್ಥ ವೃಕ್ಷ ಪೂಜೆ ಮಾಡ್ತೀವಿ, ಒಂದು ಗೋವರ್ಧನ ಅಂತ ಹೇಳಿ ಬೆಟ್ಟಕ್ಕೆ ಪೂಜೆ ಮಾಡ್ತೀವಿ, ನದಿಯನ್ನ ನೋಡಿ ನಾವು ಗಂಗೆ ಅಂತ ಪೂಜೆ ಮಾಡ್ತೀವಿ. ಅಂದ್ರೆ ಅರ್ಥ, it is nothing but seeing divinity in all. It is not just to worship, it is to protect, conserve and preserve for the generations to come. ಒಂದೊಂದರಲ್ಲೂ ಕೂಡ ನೋಡುವಂತದ್ದು ತುಳಸಿ ಎಲ್ಲ, ಯಾವುದರಲ್ಲೇ ನೋಡಿ ಎಲ್ಲಲ್ಲೂ ದೇವರನ್ನ ನೋಡ್ತಾ ಇರೋದಕ್ಕೆ ಬಂದಂತ ಕಾನ್ಸೆಪ್ಟ್ ಪುರಾಣದಲ್ಲಿ ಹಲವಾರು ಕಥೆಗಳು. ಇದು ಈ ಪುರಾಣದ ಕಥೆ ಆದ್ರೆ ಇನ್ನು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋದಾಗ ಪ್ರಹ್ಲಾದನ ಕಥೆ ಆದ್ರೆ ಈಗ ಈ ವಿಚಾರ ಒಂದು ಕ್ಲಿಕ್ ಸಾಕು, ಇಷ್ಟಿರ್ಲಿ. ಒಬ್ಬ ರಾಜ ಉತ್ಥಾನಪಾದ ಅಂತ. ಉತ್ಥಾನಪಾದನಿಗೆ ಹೆಂಡತಿ, ಇಬ್ಬರು ಹೆಂಡತಿಯರು, ಒಬ್ಳು ಸುರುಚಿ, ಇನ್ನೊಬ್ಳು ಸುನೀತಿ. ಸುರುಚಿಯ ಮಗ ಉತ್ತಮ ಅಂತ, ಸುನೀತಿಯ ಮಗ ಧ್ರುವ ಅಂತ. ಸೊ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಈ ಉತ್ಥಾನಪಾದನಿಗೆ ಪ್ರೀತಿ ಯಾರ ಮೇಲೆ ಜಾಸ್ತಿ ಅಂದ್ರೆ ಸುರುಚಿಯ ಮೇಲೆ ಪ್ರೀತಿ ಜಾಸ್ತಿ. ಸುರುಚಿಯ ಮೇಲೆ ಪ್ರೀತಿ ಜಾಸ್ತಿ. ಅವಳ ಮಗನನ್ನೇ ಯಾವಾಗ್ಲೂ ಇಟ್ಕೊಂಡಿರ್ತಾನೆ, ತೊಡೆ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ಕೊಂಡು ಎಲ್ಲ ಖುಷಿಯಾಗಿರ್ತಾನೆ. ಈ ಸುನೀತಿ ಅರಮನೆಯಲ್ಲದೆ ಬೇರೆ ಯಾವುದೋ ಒಂದು ಸಣ್ಣ ಗುಡಿಸಲಿನ ರೀತಿಯಲ್ಲಿ ಇರುವಂತಹ ಮನೆಯಲ್ಲಿ ಯಾವಾಗ್ಲೂ ಒಂದು ಸರಿ ಹೋಗಿ ಮಾತಾಡಿಸ್ಕೊಂಡು ಈ ತರ ಬರೋದು. ಅಲ್ಲಿ ಇರುವಂತಹ ಸಣ್ಣ ಹುಡುಗ ಧ್ರುವ ಒಂದು ದಿನ ತಂದೆಯನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದಾನೆ. ತಂದೆಯನ್ನ ನೋಡ್ಲಿಕ್ಕೆ ಅಂತ ಅರಮನೆಗೆ ಬಂದಾಗ ಇನ್ನು 5 ವರ್ಷದ ಹುಡುಗ ನೋಡ್ತಾನೆ, ತೊಡೆ ಮೇಲೆ ಉತ್ತಮ ಅಂದ್ರೆ ಇನ್ನೊಬ್ಬ ತನ್ನ ಅಣ್ಣ ಕೂತಿದ್ದಾನೆ. ಅವನು ನೋಡಿದ ತಕ್ಷಣ ನಾನು ಹೋಗಿ ಕೂತ್ಕೋಬೇಕು ಅಂತ ಆಸೆ ಆಗುತ್ತೆ. ಅವನು ಹೋಗಿ ಅಪ್ಪ ತೊಡೆ ಮೇಲೆ ಕೂತ್ಕೋತೀನಿ ಅಂತ ಹೇಳಿದ್ರೆ ಅಪ್ಪ ಕೂರ್ಸ್ಕೋತಾನೆ. ಇದನ್ನ ನೋಡ್ದಂತಹ ಸುರುಚಿ ನೋಡ್ತಾಳೆ, ನನ್ನ ಮಗನಿಗೆ ಸಮನಾಗಿ ಸರಿಸಮನಾಗಿ ನೀನು ಕೂರ್ಲಿಕ್ಕೆ ಸಾಧ್ಯನಾ, ತಗೋ ಅಂತ ಹೇಳಿ ಏಳದು ತಳ್ಳು ಹಾಕ್ತಾಳೆ. ತಳ್ಳಿಬಿಟ್ಟು ಹೇಳ್ತಾಳೆ, ನೀನು ನಿನ್ನ ತಂದೆಯ ತೊಡೆ ಮೇಲೆ ಕೂರುವಂತಹ ಅರ್ಹತೆ ಇರಬೇಕು ಅಂದ್ರೆ ಇನ್ನೊಂದು ಜನ್ಮ ಎತ್ತು ಬರ್ಬೇಕು, ನೀನ್ ಆ ಪುಣ್ಯ ಮಾಡಿಲ್ಲ, ಹೋಗು ಅಂತ. ಅಂದ್ರೆ ಅರ್ಥ ಏನು? ಇನ್ನೊಂದು ಜನ್ಮ ಎತ್ತು ಅಂದ್ರೆ ಇಟ್ ಇಸ್ ಇಂಡೈರೆಕ್ಟ್ಲಿ ಟೆಲಿಂಗ್ ಹೋಗ್ ಸಾಯಿ ಅಂತ. ಏನ್ ಕೇಳಿದ್ದು? ತೊಡೆ ಮೇಲೆ ಕೂತ್ಕೊಳ್ಳೋಕ್ ಕೇಳಿದ್ದು. ಸಾಮ್ರಾಜ್ಯ ಕೇಳಿಲ್ಲ, ಸಂಪತ್ ಕೇಳಿಲ್ಲ, ತಂದೆಯ ತೊಡೆ ಮೇಲೆ ಕೂತ್ಕೊಳ್ಳೋಕ್ ಕೇಳಿದಾಗ ಈ ರೀತಿಯ ಒಂದು ಅವಮಾನ ಆಗತ್ತೆ. ಆದ್ರೆ ಅವನಿಗೆ ಅವಮಾನ ಏನು ಗೊತ್ತಾಗಲ್ಲ. ತಂದೆಯ ಒಂದು ತೊಡೆ ಸಿಕ್ಲಿಲ್ಲ ಅಂತ ಹೇಳಿ ಹತ್ಕೊಂಡು ಮನೆಗ್ ಬರ್ತಾನೆ. ಮನೆಗ್ ಬಂದು ಸುನೀತಿಗೆ, ತಾಯಿಗೆ ಹೇಳ್ತಾನೆ, ಅಮ್ಮ ಈ ತರ ಇವತ್ತು ಚಿಕ್ಕಮ್ಮ ಹೀಗೆ ಅಂದ್ಬಿಟ್ರು, ನನಗೆ ಈ ತರ ತುಂಬಾ ನೋವಾಗ್ತಾ ಇದೆ, ನನಗೆ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೋ ಅಷ್ಟು ಅಧಿಕಾರ ಇಲ್ವಾ, ಹಾಗಿದ್ರೆ ಏನ್ ಮಾಡ್ಲಿ ಹೇಳಿ ಅಂತ. ಹಾಗಂತಾರೆ, ನಿನ್ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂದ್ರೆ ನಿನ್ ಚಿಕ್ಕಮ್ಮನೇ ಐಡಿಯಾ ಕೊಟ್ಟಿದ್ದಾರೆ, ಏನು ಇನ್ನೊಂದು ಜನ್ಮ ಇರ್ಬೇಕು. ಹಾಗಾದ್ರೆ ಸಾಯ್ಬೇಕಾ? ಸಾಯೋದಲ್ಲ, ಇದ್ದಾಗ್ಲೇ ಮುಕ್ತತೆಯನ್ನ ಪಡೆದಾಗ ಆಗತ್ತೆ. ನೀನು ನಾರಾಯಣನನ್ನ ತಪಸ್ ಮಾಡಿ ಪಡ್ಕೋ ಅಂತ 5 ವರ್ಷದ ಮಗುಗೆ ಹೇಳಿ ಕಳಿಸ್ತಾಳೆ. ಆಗ ಅವನು ಹೊರಟು ನಾರದರ ಒಂದು ಸಂಗಮಕ್ಕೆ ಬಂದು ಮಿಲನವಾಗಿ ಅಲ್ಲಿ ಉಪದೇಶವನ್ನ ಪಡೆದು ಎಷ್ಟು ಡಿಟರ್ಮಿಂಡ್ ಅಂದ್ರೆ 5 ವರ್ಷದ ಹುಡುಗ 6 ತಿಂಗಳ ಕಾಲ ನಿದ್ರಾಹಾರಗಳನ್ನ ಬಿಟ್ಟು ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿಯ ತಪಸ್ಸನ್ನ ಮಾಡ್ತಾ 6 ತಿಂಗಳಾದ ತಕ್ಷಣ ದೇವರು ಬರ್ತಾನೆ. ವಾಸುದೇವ ಗರುಡ ಗಾಮಿನಿಯಾಗಿ ಬರ್ತಾನೆ. ಬಂದ ತಕ್ಷಣ ಕೇಳ್ತಾನೆ, ಧ್ರುವ ನಿನ್ನಂತ ಚಿಕ್ಕ ಹುಡುಗ ಇಷ್ಟವರೆಗೂ ತಪಸ್ ಮಾಡಿದ್ ನಾನು ನೋಡೇ ಇಲ್ಲ, ನೀನ್ ಏನ್ ಕೇಳ್ಕೊತೀಯ ಕೇಳ್ಕೊ ಅಂತ ಅಂದಾಗ ಅವನು ದೇವ್ರನ್ನ ನೋಡ್ತಾನೆ.
ನೋಡಿದ ತಕ್ಷಣ ಅವನಿಗನ್ಸುತ್ತೆ ರಾಜನ ಹತ್ರ ಹೋಗಿ ಬದ್ನೆಕಾಯಿ ಕೇಳ್ದ ಹಾಗಾಗತ್ತೆ. ಇವತ್ತು ನಾನು ನನ್ನ ತಂದೆಯ ತೊಡೆ ಮೇಲೆ ಕುತ್ಕೋಬೇಕು ಅಂತಂದ್ರೆ ಅವ್ನು ಕೇಳ್ತಾನೆ, ನನಗೆ ಏನು ಬೇಡ, ನನಗೆ ನಿನ್ ಭಕ್ತನಾಗಿರೋದಕ್ಕೆ ಹೇಳು. ಅದಕ್ಕೆ ಪರಮಾತ್ಮ ಅರ್ಥವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ನೀನು ಕೇಳಿದಂತ ಮೋಕ್ಷ ಪ್ರಾಪ್ತಿ ಗ್ಯಾರಂಟಿ ಆಗತ್ತೆ, ಆದ್ರೆ ನೀನು ನಿನ್ನ ತಂದೆಯ ತೊಡೆ ಮೇಲೆ ಕುತ್ಕೋಬೇಕು ಅಂತ ಹೇಳೋದಿಲ್ಲ. ಯಾಕಷ್ಟು ಸಣ್ಣದನ್ನ ಕೊಡ್ಲಿ ನಾನು ಇಡೀ ಜಗತ್ತಿನ ಒಡೆಯ, ಅದರಿಂದ ನಿನಗೆ ಏನ್ ಕೊಡ್ತೀನಿ ಅಂತಂದ್ರೆ ಧ್ರುವ ಪದವಿಯನ್ನ ಕೊಡ್ತೀನಿ ಅಂತ ಹೇಳಿ. ಇವತ್ತು ನಾವು ಯಾವ್ದನ್ನ ಪೋಲ್ ಸ್ಟಾರ್ ಅಂತ ಕರಿತೀವಿ, ಇಡೀ ಎಲ್ಲ ನಕ್ಷತ್ರ ಪುಂಜಗಳೆಲ್ಲವೂ ಕೂಡ, ಗ್ರಹಗಳೆಲ್ಲವೂ ಕೂಡ ಮೂವ್ ಆಗ್ತಾ ಇದ್ರು ಕೂಡ ಒಂದು ಮಾತ್ರ ಧ್ರುವ ಸ್ಟೇಬಲ್ ಆಗಿ ಸ್ಟಡಿ ಆಗಿ ನಿಂತ್ಕೊಳ್ಳತ್ತೆ ಅಂತಂದ್ರೆ ಆ ಪದವಿಯನ್ನ ಕೊಡ್ತೀನಿ, ಎಲ್ಲವೂ ನಿನ್ನ ಸುತ್ತುತ್ತೆ ಅಂತ ಹೇಳಿದಾಗ ಧ್ರುವ ಪದವಿಯನ್ನ ಪಡೆದಿದ್ದು ಧ್ರುವ. ಯೋಚನೆ ಮಾಡಿ ಯಾವ ರೀತಿ ಇತ್ತು ಅಂತ. ಈ ಕತೆ ಹಲವಾರು ಜನಕ್ಕೆ ಗೊತ್ತಿರುತ್ತೆ, ಆದ್ರೆ ಇದರಲ್ಲಿ ನಮಗೇನು ಅಂತಂದ್ರೆ ಸಂದೇಶ್ ಜಸ್ಟ್ ಕ್ಲಿಕ್ ಮಾಡಪ್ಪ. ಉತ್ಥಾನ ಪಾದ, ನಾವೆಲ್ಲರೂ ಕೂಡ ಉತ್ಥಾನ ಪಾದರೆ. ಉತ್ಥಾನ ಪಾದ ಅಂದ್ರೆ ಉತ್ಥಾನ ಅಂದ್ರೆ ಪಾದ ಅಂದ್ರೆ ಕಾಲು, ಉತ್ಥಾನ ಅಂದ್ರೆ ಮೇಲೆ, ಕಾಲು ಮೇಲೆ ತಲೆ ಕೆಳಗೆ. ಇವೆಲ್ಲ ನಾವು ಕೂಡ ಹಾಗೆ, ಅಂದ್ರೆ ಬುದ್ಧಿ ಅಷ್ಟು ಮೆಚೂರ್ ಆಗಿಲ್ಲ ಅಂತ ಅರ್ಥ. ನಾವೆಲ್ಲರೂ ಕೂಡ ಯಾಕೆ ಅದನ್ನ ಬುದ್ಧಿ ಮೆಚೂರ್ ಆಗಿಲ್ಲ ಅಂತ ಹೇಳ್ತೀವಿ ಅಂತಂದ್ರೆ, ಇಬ್ಬರು ಹೆಂಡತಿಯರು, ನಮಗೂ ಕೂಡ ಒಬ್ಬೊಬ್ಬರಿಗೂ, ಬ್ರಹ್ಮಚಾರಿಯಾಗಿರೋ ನನಗೂ ಕೂಡ ಸನ್ಯಾಸಿ ಎಲ್ಲರಿಗೂ ಕೂಡ ಇರೋದೇನಂದ್ರೆ ಸುರುಚಿ ಸುನೀತಿ. ರುಚಿ ಸುರುಚಿ ಅಂದ್ರೆ ಇಟ್ ಇಸ್ ಡಿಸೈರ್. ಐ ವಾಂಟ್ ದಿಸ್, ಐ ವಾಂಟ್ ದಿಸ್, ಐ ವಾಂಟ್ ದಿಸ್. ಈ ಕಾಮ ಅಂದ್ರೆ ನಾವು ಬರೀ ನೆಗೆಟಿವ್ ಇದಂತಲ್ಲ, ಬಯಕೆ ಅಂತ, ಅದು ಬೇಕು ಇದು ಬೇಕು ಅಂತ ಹೇಳುತ್ತಲ್ಲ. ಆ ಸುರುಚಿಯನ್ನ ಒಂದು ಮನಸ್ಸಿನ ಒಂದು ಭಾಗದಲ್ಲಿದ್ರೆ, ಇನ್ನೊಂದು ಕಡೆ ಸುನೀತಿ ಮನಸ್ಸು ಹೇಳುತ್ತೆ, ಇಲ್ಲ ಇದಲ್ಲ, ಇನ್ನೂ ಒಂದು ಇದಕ್ಕಿಂತ ದೊಡ್ಡದಾದದ್ದು ಹೈಯೆಸ್ಟ್ ಲೆವೆಲ್ ಇದೆ, ಧರ್ಮಾಧಾರಿತವಾಗಿ ಹೋಗೋಣ, ಅದೊಂದಿರುತ್ತೆ. ಆದ್ರೆ ನಾವೆಲ್ಲರೂ ಉತ್ಥಾನ ಪಾದ್ರೆ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ವಿ ಈಲ್ ಟು ಸುರುಚಿ ಅಂಡ್ ನೆಗ್ಲೆಕ್ಟ್ ಸುನೀತಿ ಅಲ್ವಾ? ನಮ್ಮ ಜೀವನದಲ್ಲಿ ಆಗಿದೆ ಅಲ್ಲ, ಎಲ್ಲರಿಗೂ ಕೂಡ ಆಗಿರುವಂತಹ ಅನುಭವ. ಸುರುಚಿಯನ್ನ ಹಿಡ್ಕೋತೀವಿ, ಸುನೀತಿಯನ್ನ ಕಡೆಗಣಿಸ್ತೀವಿ. ಸುರುಚಿಗೆ ಹುಟ್ಟುವಂತ ಮಗ ಉತ್ತಮ ಅಂದ್ರೆ ಗ್ರೇಟ್. ನಾವ್ ಯಾವ್ದನ್ನೋ ಅಚೀವ್ ಮಾಡ್ಲಿಕ್ಕೆ ಅಂತ ಹೋಗ್ತೀವಿ, ಏನೋ ಒಂದು ಸಂಪಾದಿಸ್ತೀವಿ, ನನಗೇನು ಹೆಸರು ಬರುತ್ತೆ, ಕೀರ್ತಿ ಬರುತ್ತೆ, ಹಣ ಬರುತ್ತೆ, ಸಂಪತ್ ಬರುತ್ತೆ, ಒಳ್ಳೇದೇ, ಆ ಹುಡುಗನಲ್ಲಿ ಯಾವುದೇ ತೊಂದರೆ ಇಲ್ಲ. ಆದ್ರೆ ಧ್ರುವ ಅಂದ್ರೆ ಸ್ಟೇಬಲ್, ಎಟರ್ನಲ್, ಅಂಥ ಪದವಿಯನ್ನ ಪಡಿಬೇಕು ಅಂದ್ರೆ ಸುನೀತಿಯಿಂದ ಹುಟ್ಟಿದಂಥದ್ದು, ಧರ್ಮದಿಂದ ಹುಟ್ಟಿದಂಥದ್ದು, ಅದನ್ನ ಪಡೆದಾಗತ್ತೆ. ಸೊ ಇದನ್ನೇ ಕಠೋಪನಿಷತ್ತಿನಲ್ಲಿ ಬರುವಂತಹ ಮಾರ್ಗ ಶ್ರೇಯಸ್ ಪ್ರೇಯಸ್. ಈ ಅಧ್ಯಾತ್ಮ ಮಾರ್ಗ ಅನ್ನೋದು ಕ್ಷುರಸ್ಯಧಾರ ಅಂತ, ಅಂದ್ರೆ ಈ ಖಡ್ಗದ ಅಲಗಿನ ಮೇಲೆ ನಡೆದಂತೆ ಸುಲಭ ಅಲ್ಲ. ಸುನೀತಿಯ ಮಾರ್ಗ ಸುಲಭ ಅಲ್ಲ, ಸುರುಚಿಯ ಮಾರ್ಗ ಸುಲಭ, ಆದ್ರೆ ವಕ್ರ ಮಾರ್ಗ. ಆ ದೃಷ್ಟಿಯಲ್ಲಿ ವಾಟ್ ಡು ಯು ಚೂಸ್ ಇನ್ ಯುವರ್ ಲೈಫ್? ನೀವು ಕೂಡ ಸುರುಚಿಯನ್ನ ತಗೊಳ್ತೀರಿ. ಸುರುಚಿಯನ್ನ ತಗೊಂಡ್ರೆ ಮತ್ತೆ ಮತ್ತೆ ತಿರುಗ್ತಾ ನಾವು ಫಸ್ಟ್ 2ನೇ ದಿನ ನೋಡುವಲ್ಲ, ಲೈಫ್ ಆಫ್ ಫುಲ್ಫಿಲ್ಮೆಂಟ್ ಅಂತ, ಎಲ್ಲವನ್ನು ಹುಡುಕ್ತಾ ಹೋಗ್ತೀವಿ, ಫುಲ್ಫಿಲ್ಮೆಂಟ್ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹುಡುಕ್ತಾ ಇರ್ತೀವಿ, ಇಟ್ ಇಸ್ ಎಟರ್ನಲ್ ಸರ್ಚಿಂಗ್, ಎಟರ್ನಲ್ ಬೆಗಿಂಗ್. ಆದ್ರೆ ಸುನೀತಿಯನ್ನ ಹಿಡಿದ್ರೆ ನಮ್ಮ ಒಳಗೆ ಇರುವಂತಹ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಪರಿಪೂರ್ಣತೆಯನ್ನ ಪಡ್ಕೋತೀವಿ. ಸೊ ವಾಟ್ ಡು ಯು ಚೂಸ್, ಸುರುಚಿ ಆರ್ ಸುನೀತಿ? ಇಟ್ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಸೊ ಇದು ಧ್ರುವನ ಕತೆ ನಮಗೆ ತಿಳಿಸ್ಕೊಡುವಂತ ಒಂದು ಮೆಸೇಜ್. ಇನ್ನು ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇನ್ನೊಂದು ಪುರಾಣದಲ್ಲಿ ಬರುವಂತಹ ಅದ್ಭುತವಾದಂತಹ ಕತೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಈ ಕತೆಗೆ ಹೋಗೋದಕ್ಕೆ ಮುಂಚೆ ಉಪನಿಷತ್ತಿನ ಕತೆ ತಗೊಂಡ್ರೆ, ಯಾಕಂದ್ರೆ ಉಪನಿಷತ್ತಿನ ಹೇಳ್ತಾ ಇದೆ ಅಂತ ಹೇಳ ಕಾರಣ, ದೇವತೆಗಳು, ಅಸುರರು ಮತ್ತು ಮನುಷ್ಯರು 3 ಜನ ತಪಸ್ಸು ಮಾಡ್ತಾ ಇದಾರೆ. ಬ್ರಹ್ಮನನ್ನ ತಪಸ್ ಮಾಡಿ ನಮಗೇನಾದ್ರು ಒಂದು ಮೆಸೇಜ್ ಕೊಡು, ಹೌ ಟು ಲಿವ್ ಇನ್ ಅವರ್ ಲೈಫ್, ವಾಟ್ ಇಸ್ ದ ಬೆಸ್ಟ್ ವೇ ಟು ಲಿವ್ ಇನ್ ಅವರ್ ಲೈಫ್ ಅಂತ. ಅವನು ಫಸ್ಟ್ ಬರ್ತಾನೆ, ದೇವತೆಗಳ ಹತ್ರ ಬಂದು ದ ಅಂತ ಹೇಳ್ತಾನೆ ಅಷ್ಟೇ. ದ ಮೆಸೇಜ್ ಏನು? ದ, ಇಂಗ್ಲಿಷ್ ದ ಅಲ್ಲ, THE ಅಲ್ಲ, ಸಂಸ್ಕೃತದಲ್ಲಿ ದ ಅಷ್ಟೇ ಹೇಳ್ತಾನೆ. ಅಸುರ ಹತ್ರ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ ದ ಅಷ್ಟೇ. ಮನುಷ್ಯರ ಹತ್ರ ಬರ್ತಾನೆ ದ. 3 ಜನಕ್ಕೆ ಒಂದೇ ಮೆಸೇಜು, ದ ದ ದ. 3 ಜನ ಏನಿರಬಹುದು ಮೆಸೇಜ್ ಅಂತ ಅವ್ರವರೇ ಕಾಂಟೆಂಪ್ಲೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. 3 ಜನ ಕಾಂಟೆಂಪ್ಲೇಟ್ ಮಾಡಿದಾಗ ಅವ್ರಿಗೆ ಮೆಸೇಜ್ ಸಿಕ್ಕಿದೆ, ಅಂದ್ರೆ ದೇವತೆಗಳ ಮೆಸೇಜ್ ಸಿಕ್ತು. ನಾವ್ ಯಾವಾಗ್ಲೂ ಕೂಡ ತುಂಬಾ ಸೆನ್ಶುಯಲ್ ಪ್ಲೇಜರ್ಸ್, ಯಾಕಂದ್ರೆ ಸ್ವರ್ಗಲೋಕ ಅಂದ್ರೆ ಅಪ್ಸರೆಗಳು, ತುಂಬಾ ವೈಭವಯುತವಾಗಿರುವಂತಹ ಪ್ರದೇಶ, ತುಂಬಾ ಸಂಪತ್ತಿರುವಂತಹ ಪ್ರದೇಶ, ಎಷ್ಟಂದ್ರಷ್ಟು ಸೆನ್ಸ್ ಪ್ಲೇಜರ್ ಗಳಲ್ಲಿ ಇರ್ತೀವಲ್ಲ. ಅದಕ್ಕೆ ಬ್ರಹ್ಮ ನಮ್ಗೆ ಕೊಟ್ಟಿರುವಂತಹ ಮೆಸೇಜ್ ಏನಂದ್ರೆ ದಮ ಅಂದ್ರೆ ಸೆನ್ಸ್ ಕಂಟ್ರೋಲ್. ನಾವು ಸೆನ್ಸ್ ಕಂಟ್ರೋಲ್ ಮಾಡ್ಬೇಕು ಅಂತ ಪರಮಾತ್ಮ ಹೇಳಿದಾನೆ ಅಂತ ತಿಳ್ಕೊಂಡು. ಅದೇ ಅಸುರರು ಅವ್ರು ಕಾಂಟೆಂಪ್ಲೇಟ್ ಮಾಡಿದ್ರು. ಅವ್ರು ಅನ್ಕೊಂಡ್ರು, ನಾವ್ ಯಾವಾಗ್ಲೂ ಕ್ರೂರತೆಯಿಂದ ಹಿಂಸೆಯನ್ನ ಮಾಡ್ತಾ ಇದೀವಿ, ಎಲ್ಲರಿಗೂ ಕಷ್ಟವನ್ನ ಕೊಡ್ತಾ ಇದೀವಿ, ನೋವನ್ನ ಕೊಡ್ತಾ ಇದೀವಿ. ಪರಮಾತ್ಮ ನಮ್ಮ ಏಳಿಗೆಗೆ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ದಾಯಿಂದ ಶುರುವಾಗೋ ದಯೆ, ಸ್ವಲ್ಪ ದಯೆನಾದ್ರು ತೋರಿಸ್ರಪ್ಪ ಅಂತ ಹೇಳಿ.
ಇನ್ನು ಮನುಷ್ಯ ಅನ್ಕೊಂಡ ಅವರಿಬ್ರಿಗದು ನನಗೇನು ತಂದಾಗ ಮನುಷ್ಯನ್ ಗೊತ್ತಾಯ್ತು, ನನ್ನಷ್ಟು ಸ್ವಾರ್ಥಿ ಯಾರೂ ಇಲ್ಲ, ನನ್ನಷ್ಟು ಸೆಲ್ಫಿಶ್ ಯಾರೂ ಇಲ್ಲ. ಆ ದೃಷ್ಟಿಯಿಂದ ಪರಮಾತ್ಮ ನಮಗೆ ಕೊಟ್ಟಿರೋದು ಏನಂದ್ರೆ ದಾನ. ಸೊ ದಮ, ದಯೆ, ದಾನ, ಈ 3 ಮೆಸೇಜ್ಗಳು ಬಂತು. ಆದ್ರೆ ವಿಪರ್ಯಾಸ ಅಂದ್ರೆ ಇವತ್ತು ಅನಘ ತುಂಬಾ ಚೆನ್ನಾಗಿ ಶುರು ಮಾಡಿದ್ಲು ಭಾಗವತದನ್ನು ತಗೊಂಡು ಮನುಷ್ಯ ಜನ್ಮ ಎಂಥ ದೊಡ್ಡದು ಅಂತ. ಇಲ್ಲಿ ಕೂಡ ಗೊತ್ತಾಗುತ್ತೆ ಮನುಷ್ಯ ಜನ್ಮ ಎಂಥ ದೊಡ್ಡದು ಅಂತ. ಯಾಕೆಂದ್ರೆ ದೇವತೆಗಳು ದಮವನ್ನ ಅಭ್ಯಾಸ ಸರಿಯಾಗಿ ಮಾಡ್ಲಿಲ್ಲ, ದಾನವರು ದಯೆಯನ್ನ ಅಭ್ಯಾಸ ಮಾಡ್ಲಿಲ್ಲ. ಆದ್ರಿಂದ ಏನಾಯ್ತು, ಇಂದ್ರ ಮತ್ತು ವೃತ್ರಾಸುರನ ನಡುವೆ ಮತ್ತೆ ಜಗಳ ಆಗ್ಲಿ ಶುರು ಆಯ್ತು. ವೃತ್ರಾಸುರ ದಯೆ ತೋರಿಸದೆ ಇಡೀ ಪ್ರಪಂಚವನ್ನ ಗೋಳಾಡಿಸ್ಲಿಕ್ಕೆ ಶುರು ಮಾಡ್ದ. ಇವ್ರು ಯಾಕೆ ಗೋಳಾಡಿಸ್ಲಿಕ್ಕೆ ಅಷ್ಟು ಸುಲಭವಾಗಿ ಶುರು ಮಾಡಿದ್ದು? ಇವರು ತಮ್ಮ ಕೆಲಸವನ್ನ ಬಿಟ್ಟು ಆರಾಮಾಗಿ ತಮ್ಮ ಎಂಜಾಯ್ಮೆಂಟ್ ಅಲ್ಲಿ ಮಲ್ಕೊಂಡ್ರು. ಇವ್ರು ಅವ್ರನ್ನ ನಿಗ್ರಹ ಮಾಡ್ಲಿಕ್ಕೆ ಹೋಗ್ತಾನೆ ಇಲ್ಲ. ಇವರು ಕುಡ್ಕೊಂಡು ಆರಾಮಾಗಿ ಇಟ್ಕೊಂಡು ಈ ತರ ಮಾಡ್ತಾ ಇದ್ದಾಗ ಇವ್ರಿಗೆ ಅವ್ರನ್ನ ಹೊಡೆಯುವಂತಹ ಶಕ್ತಿ ಸಾಮರ್ಥ್ಯ ಕಡಿಮೆ ಆಯ್ತು. ಇವರು ಬೆಳಿತಾ ಇದ್ದಾರೆ, ಇವರು ಕುಗ್ತಾ ಇದ್ದಾರೆ. ಏನ್ ಮಾಡೋದು ಅಂತ ಅಂದಾಗ ಆಗ ವಿಷ್ಣು ಹೇಳ್ತಾನೆ, ನೀವಿಬ್ರಂತೂ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಮನುಷ್ಯರು ಸರಿಯಾಗಿ ಕೆಲಸ ಮಾಡಿದ್ರೆ ಅದರಿಂದ ಸಾಧ್ಯ ಆಗತ್ತೆ ಅಂತ. ಏನಾಗತ್ತೆ ಅಂತಂದಾಗ ಆಗ ಒಬ್ಬ ಋಷಿ ಹತ್ರ ಹೋಗ್ತಾರೆ. ದಧೀಚಿ ಅಂತ ಮಹಾ ತಪಸ್ವಿ, ತನ್ನ ತಪಸ್ಸಿನಿಂದ ಇಡೀ ಜಗತ್ತಿಗೆ ಕಲ್ಯಾಣ ಮಾಡ್ತಾ ಇದ್ದಂತ ಅವ್ರ ಹತ್ರಕ್ಕೆ ಹೋಗಿ ಕೇಳ್ತಾರೆ, ನಾನೀಗ ವೃತ್ರಾಸುರನನ್ನ ಸಾಯಿಸ್ಬೇಕಾಗಿದೆ, ಅದಕ್ಕೆ ನನಗೊಂದು ಅಸ್ತ್ರ ಬೇಕು ಅಂತ. ಏನ್ ಬೇಕು ಕೇಳಪ್ಪ ನೀನು ಅಂತಾರೆ. ಜಗತ್ತಿಗೆ ಒಳ್ಳೇದ್ ಮಾಡ್ತಾ ಇದ್ದಂತಹ, ತನ್ನ ತಪಸ್ಸಿನಿಂದ ಮಾಡ್ತಾ ಇದ್ದಂತಹ ವ್ಯಕ್ತಿನ ಕೇಳ್ತಾರೆ, ನಿನ್ನ ಬೆನ್ನ ಮೂಳೆಯನ್ನ ಕೊಡ್ತೀಯ ಅಂತ. ಬಿಕಾಸ್ ದಟ್ ಇಸ್ ದ ಸ್ಟ್ರಾಂಗೆಸ್ಟ್ ಪೋರ್ಷನ್ ಆಫ್ ಅವರ್ ಬಾಡಿ. ಅದನ್ನ ಕೊಟ್ರೆ ಅದನ್ನ ನಾನು ಅಸ್ತ್ರವಾಗಿ ಉಪಯೋಗಿಸ್ತೀನಿ ಅಂತ. ಮನುಷ್ಯರು ಮಾತ್ರ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ವ್ಯಾಲ್ಯೂಸ್ ನ ಫಾಲೋ ಮಾಡಿದ್ರು. ಆ ದೃಷ್ಟಿಯಿಂದನೇ ಏನಾಯ್ತು ಅಂತ ಅಂದಾಗ ಅವರು ತಪಸ್ಸಿನಲ್ಲೇ ಕೂತ್ಕೊಂಡು ತಮ್ಮ ಅಂತರ್ಧಾನರಾಗಿದ್ದಾಗ, ಬದುಕಿದ್ದಾಗ ಅವರ ಒಂದು ಬೆನ್ನು ಮೂಳೆನ ತಗೊಳ್ತಾರೆ, ಹಾಗೆ ಯೋಗ ಧಾರಣೆಯಿಂದ ಪ್ರಾಣವನ್ನು ಬಿಡ್ತಾರೆ. ಆ ಬೆನ್ನು ಮೂಳೆಯಿಂದ ತಗೊಂಡಂತಹ ವಸ್ತು ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ವಜ್ರದಷ್ಟು ಗಟ್ಟಿಯಾಗಿರುತ್ತೆ. ತಗೊಂಡು ಹೋಗಿ ವೃತ್ರಾಸುರನಿಗೆ ಒಂದು ಒದೆ ಹೊಡೆದ ತಕ್ಷಣ ಅವನು ನಾಶವಾಗಿ ಸಾಯ್ತಾನೆ. ಅದಕ್ಕೆ ಕೂಡ ಇಂದ್ರನ ಆಯುಧ ಯಾವುದು ಅಂದ್ರೆ ವಜ್ರಾಯುಧ. ಇಡೀ ಜಗತ್ತಿನಲ್ಲಿ ಅತ್ಯಂತ ಸ್ಟ್ರಾಂಗ್ ಯಾವುದು ಅಂತಂದ್ರೆ ವಜ್ರಾಯುಧ. ಯಾಕೆಂದ್ರೆ ತ್ಯಾಗದಿಂದ ಬಂದಿತ್ತು, ತಪಸ್ಸಿನಿಂದ ಬಂದಿತ್ತು, ಮನುಷ್ಯನ ದಾನದಿಂದ ಬಂದಿದ್ದು, ದೇವತೆಗಳಿಗೂ ಉಪಯೋಗ ಆಗಬೇಕು ಅಂದ್ರೆ ಮನುಷ್ಯ ಕೊಡಬೇಕು ಅನ್ನುವಂತಹ ವ್ಯಾಲ್ಯೂಸ್ ಇಂದ ಬಂದಿದ್ದು. ಆದ್ರಿಂದಾನೇ ಹೇಳೋದು, ಗ್ರೇಟ್ ಸ್ಯಾಕ್ರಿಫೈಸಸ್ ಅಲೋನ್ ಲೀಡ್ ಟು ಗ್ರೇಟ್ ಅಚೀವ್ಮೆಂಟ್ಸ್. ಜಗತ್ತಿನ ಕಲ್ಯಾಣವಾಗಬೇಕು ಅಂತಿದ್ರೆ ನಾನು 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 ಸ್ವಾರ್ಥವನ್ನ ಬಿಟ್ಟು ಪರರಿಗಾಗಿ ಮಾಡ್ತಿರ್ತೀವಲ್ಲ, ಆಗ ಆಗತ್ತೆ. ಅದಕ್ಕೋಸ್ಕರನೇ ಇವತ್ತು ಭಾರತದಲ್ಲಿ ಕೂಡ ಇನ್ನೊಂದು ಕ್ಲಿಕ್ ಮಾಡೋಣ ಸ್ಲೈಡ್ ನಲ್ಲಿ. ಇವತ್ತು ಕೂಡ ಭಾರತದಲ್ಲಿ ಇಂಥದ್ದೇ ಈ ದಧೀಚಿ ಮಹರ್ಷಿಯ ಒಂದು ಬೆನ್ನು ಮೂಳೆ ಏನಿದೆ, ಆ ಆಕಾರದಲ್ಲಿ ಒಂದು ಅವಾರ್ಡ್ ನ ಕೊಡ್ತಾರೆ. ಯಾವುದು ಅಂತ ನೋಡಿ, ಒಂದು ಕ್ಲಿಕ್ ಮಾಡೋಣ. ಒನ್ ಕ್ಲಿಕ್ ಪ್ಲೀಸ್, ಒನ್ ಕ್ಲಿಕ್ ಪ್ಲೀಸ್ ಇರ್ಲಿ. ಸೊ ಅಲ್ಲಿ ಬರುತ್ತೆ. ಯಾವುದು ಅಂದ್ರೆ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಪದವಿ ಅಥವಾ ಶ್ರೇಷ್ಠ ಆನರ್, ಗೌರವ ಕೊಡೋದು ತ್ಯಾಗಕ್ಕೆ ಯಾವುದು ಅಂತ ಅಂದಾಗ ಅದು ಪರಮವೀರ ಚಕ್ರ. ನಮ್ಮ ಸೋಲ್ಜರ್ಸ್ಗಳು ತಮ್ಮನ್ನ ತಮ್ಮನ್ನ ಪರಿಗಣಿಸದೆ, ತಮ್ಮ ಫ್ಯಾಮಿಲಿಯನ್ನ ಪರಿಗಣಿಸದೆ, ತಮ್ಮ ಕುಟುಂಬವನ್ನ ಪರಿಗಣಿಸದೆ, ತಮ್ಮ ಸಮಾಜವನ್ನ ಪರಿಗಣಿಸದೆ ಇಡೀ ಭಾರತಕ್ಕಾಗಿ ತಮ್ಮನ್ನ ತಾವು ಮುಡುಪಾಗಿಡ್ತಾರಲ್ಲ, ಅದು ಪರಮವೀರ ಚಕ್ರ. ಕ್ಲಿಕ್ ಮಾಡೋಣ ಪ್ಲೀಸ್. ಸೊ ಅಂಥ ಒಂದು ಪರಮವೀರ ಚಕ್ರಕ್ಕೆ ವಿಚಾರ ಬಂದಿದೆಯಲ್ಲ ಅಂದ್ರೆ ದಧೀಚಿ ಮಹರ್ಷಿಯಿಂದ. ಅದನ್ನೇ ವೇದ ಮಂತ್ರ ಹೇಳುತ್ತೆ, ತ್ಯಾಗೇನೈಕೆ ಅಮೃತತ್ವ ಮಾನಶು. ಯಾವುದರಿಂದ ನೀನು ಅಮೃತತ್ವ ಪಡಿಬಹುದು ಅಂದ್ರೆ ತ್ಯಾಗ. ಯಾವುದರ ತ್ಯಾಗ ಅಂದ್ರೆ ಹಲವಾರು ರೀತಿಯ ಕರ್ಮ ತ್ಯಾಗದಿಂದ, ಕರ್ಮ ಫಲದ ತ್ಯಾಗದಿಂದ, ಅಹಂಕಾರ ತ್ಯಾಗದಿಂದ, ದೇಹ ಭಾವದ ತ್ಯಾಗದಿಂದ, ಮಮಕಾರ ಭಾವದ ತ್ಯಾಗದಿಂದ, ಯಾವುದನ್ನೇ ಆಗ್ಲಿ ತ್ಯಾಗದಿಂದ ನೀನು ಹೆಚ್ಚಿನ ಅನುಭವಿಸಬಹುದು, ಭೋಗದಿಂದ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು, ಮನುಷ್ಯರ ಶ್ರೇಷ್ಠತೆಯನ್ನು ತೋರಿಸ್ಕೊಟ್ಟಿದ್ದು, ನಾವು ತ್ಯಾಗ ಮತ್ತು ಸೇವೆಗಾಗಿ ಮುಂದೆ ನಿಲ್ಲಬೇಕು ಅಂತ ತೋರಿಸ್ಕೊಟ್ಟಿದ್ದು ಪುರಾಣ. ಮುಂದೆ ಹೋದಾಗ ಇನ್ನು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಥೆ, ಇಷ್ಟೇ ಇರ್ಲಿ, ನೆಕ್ಸ್ಟ್ ಕ್ಲಿಕ್ ಮಾಡೋದು ಬೇಡ. ಎಲ್ಲರಿಗೂ ಗೊತ್ತಿರೋದು ಗಂಗಾವತರಣ. ಮೊದಲನೇ ದಿನ ಪರಿಮಳ ಮೇಡಮ್ ಅವರು ಮಾತಾಡ್ತಾ ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಜ್ಞಾನಧಾರೆಯನ್ನ ಗಂಗೆಗೆ ಹೋಲಿಸಿ ಮಾತಾಡಿದ್ರು. ಗಂಗೆ ಹೇಗೆ ಸ್ವರ್ಗದಲ್ಲಿ ಇದ್ದವಳು ಹೇಗ್ ಬಂದ್ಲು ಅಂತ. ನಾನಿಲ್ಲಿ ಕಥೆಯನ್ನ 1 ನಿಮಿಷದಲ್ಲಿ ಹೇಳಿ ಅದರಿಂದ ತತ್ವವನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗಂಗೆ ಸ್ವರ್ಗದಲ್ಲಿದ್ಲು. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಸಗರ ಅಂತ ಒಬ್ಬ ರಾಜ, ಹೆಂಡತಿ ಸುಮತಿ ಅಂತ. 60,000 ಮಕ್ಕಳು. ಪ್ಲೀಸ್ ಡೋಂಟ್ ಆಸ್ಕ್ ಹೌ ಅಂತ ಇಲ್ಲ, ಇಲ್ಲೆಲ್ಲ ಹೇಗೆ ಅಂತೆಲ್ಲ ಕೇಳಕ್ ಹೋಗ್ಬಾರ್ದು. ಪುರಾಣದಲ್ಲಿ ಹಲವಾರು ವಿಚಾರಗಳು ಕಾಲ್ಪನಿಕವಾಗೂ ಕೂಡ ಇರುತ್ತೆ. 60,000 ಮಕ್ಕಳು. ಅವರು
ಅಶ್ವಮೇಧ ಯಾಗವನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಕುದುರೆಯನ್ನ ಕಳಿಸ್ತು. ಕುದುರೆ ಎಲ್ಲೋ ಒಂದ್ ಕಡೆ ಕಾಣಿಸ್ದಲೆ ಹೋಯ್ತು. ಎಲ್ಲಿ ಕಾಣಿಸ್ದಲೆ ಹೋಯ್ತು ಅಂತ ಅವರು ಹುಡುಕಿ 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 ಭೂಮಿಯನ್ನ ಅಗೆದು ಒಂದು ಜಾಗಕ್ಕೆ, ಒಂದು ಗುಹೆಯ ರೀತಿಯ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಆ ಕುದುರೆ ಇರುತ್ತೆ. ಎಲ್ಲಿರುತ್ತೆ ಅಂತಂದ್ರೆ, ಒಬ್ಬ ಋಷಿ ತಪಸ್ವಿ ಆಗಿರ್ತಾನೆ, ಕಪಿಲ ಮಹರ್ಷಿ, ಅವರ ಹಿಂದಿರುತ್ತೆ. ಅವ್ರು ಅನ್ಕೋತಾರೆ, ಓ ಈ ಋಷಿನೇ ಏನೋ ತಪ್ಪು ಮಾಡಿರೋದು ಅಂತ ಹೇಳಿ ಜೋರ ಗಲಾಟೆ ಎಲ್ಲ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾರೆ. ಅವರು ಕಣ್ಣ ಬಿಟ್ಟು ನೋಡಿ 60,000 ಜನ ಅವರ ಯೋಗ ಶಕ್ತಿಯಿಂದ ಸತ್ತು ಹೋಗ್ತಾರೆ. ಬರ್ಲಿಲ್ಲ, ಕುದುರೆನೂ ಇಲ್ಲ, ಮಕ್ಕಳು ಇಲ್ಲ. ಆಮೇಲೆ ಗೊತ್ತಾಯ್ತು ಋಷಿನೇ ಋಷಿ ಗೊತ್ತಾಯ್ತು ಈ ತರ ಆಗಿತ್ತು ಅಂತ ಹೇಳಿ ಋಷಿಯೇ ಬಂದು ಸಗರನಿಗೆ ಹೇಳಿದ್ರು, ನಿಮ್ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ, 60,000 ಮಕ್ಕಳು ಸತ್ತು ಹೋಗಿದ್ದಾರೆ, ಅವ್ರಿಗೆ ಏನಾದ್ರು ನೀವು ಪುಣ್ಯ ಕಾರ್ಯ ಅಥವಾ ಮುಂದಕ್ಕೆ ಒಳ್ಳೆಯ ಗತಿ ಆಗ್ಬೇಕು ಅಂತಾರೆ ಗಂಗೆಯನ್ನ ತರಬೇಕು ಅಂತ. ಹೆಂಗ್ ಗಂಗೆ ತರೋದು ಗೊತ್ತಿಲ್ಲ. ಮಗ ಅಂಶುಮಾನಿಗೆ ಹೇಳಿದ್ರು, ಆಗ್ಲಿಲ್ಲ. ದಿಲೀಪ ಬಂದು ಹಲವಾರು ಪ್ರಯತ್ನ ಮಾಡ್ದ, ಆಗ್ಲಿಲ್ಲ. ಭಗೀರಥ ಬಂದ ಹೇಳ್ದ, ನನಗೆ ಮದುವೆ ಬೇಡ, ನನಗೆ ಕೀರ್ತಿ ಬೇಡ, ನನಗೆ ರಾಜ್ಯ ಬೇಡ, ನನಗೆ ಬೇಕಾಗಿರೋದು ನನ್ನ ಪೂರ್ವಜರ ಒಂದು ಉನ್ನತಿಗಾಗಿ ಕೆಲಸ ಮಾಡ್ತೀನಿ ಅಂತ. ಇಲ್ಲಿ ನೋಡ್ತೀವಿ ವ್ಯಾಲ್ಯೂ. ಒಬ್ಬ ಕಾರ್ಯಕಾರಣಿ ರಾಜನನ್ನ ಮಾಡಿ ತನ್ನ ಜೀವನವನ್ನ ಮುಡುಪಾಗಿಟ್ಟ. ಎಷ್ಟರ ಮಟ್ಟಿಗೆ ಮುಡುಪಾಗಿಟ್ಟ ಅಂದ್ರೆ ತನ್ನ ಜೀವನವೇ ತಪಸ್ವಿ ಜೀವನವನ್ನ ಮಾಡಿ ಗಂಗೆಯನ್ನ ಒಲಿಸ್ಕೊಂಡ. ಸ್ವರ್ಗದಲ್ಲಿರೋ ಗಂಗೆ ನಾನು ಬರ್ತೀನಿ ಅಂತ ಒಪ್ಕೊಂಡ್ಲು. ಬರ್ತೀನಿ ಅಂತ ಒಪ್ಕೊಂಡಷ್ಟು ಅವಳೊಂದು, ನಾನು ಬರೋದಕ್ಕೆ ರೆಡಿ, ಆದ್ರೆ ನಾನು ಬರೋರ ಅಭ್ಯಾಸ ಹೆಂಗಿರುತ್ತೆ ಅಂದ್ರೆ, ಭೂಮಿಗೆ ಬಿದ್ರೆ ಭೂಮಿಯ ಚೆಲ್ಲಾಪಿಲಿಯಾಗಿ ಹೋಗುತ್ತೆ, ಏನ್ ಮಾಡ್ತೀಯ ಅಂದು. ಮತ್ ಏನ್ ಮಾಡೋದು ಅಂತಂದಾಗ, ನನ್ನ ಶಕ್ತಿಯನ್ನ ತಡೆಯುವಂತ ಶಕ್ತಿ ಇರೋದು ಶಿವನಿಗೆ ಮಾತ್ರ. ಶಿವನನ್ನ ಪ್ರಾರ್ಥನೆ, ಇಷ್ಟೊತ್ತು ಗಂಗೆಯನ್ನ ಪ್ರಾರ್ಥನೆ ಆಯ್ತು, ಈಗ ಶಿವನ ಪ್ರಾರ್ಥನೆ ಮಾಡಿ ಶಿವನನ್ನ ಒಲಿಸ್ಕೊಂಡು ಶಿವ ತನ್ನ ಜಟೆಯಲ್ಲಿ ಹಿಡಿಯೋ ರೀತಿ ಮಾಡ್ದ. ಶಿವ ತನ್ನ ಜಟೆಯಲ್ಲಿ ಹಿಡಿದು ಒಂದು ಕೂದಲನ್ನ ತೆಗೆದು ಆ ಕೂದಲಿನಿಂದ ಒಂದು ಡ್ರಾಪ್ ಬರೋ ರೀತಿ ಮಾಡ್ದ. ಆಮೇಲೆ ಬಂದು ಭೂಮಿಗೆ ಎಲ್ಲ ಕಡೆ ಬಂದು ಹರಿಲಿಕ್ಕೆ ಶುರುವಾಯ್ತು. ಇನ್ನು ಹಲವಾರು ಮಧ್ಯದಲ್ಲಿ ಕಥೆಗಳು ಬರುತ್ತೆ, ಅದನ್ನ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಸೊ ಎಲ್ಲರಿಗೂ ಕೂಡ ಪುಣ್ಯ ಕಾರ್ಯವಾಗಿ ಅವರು ಒಳ್ಳೆಯ ಗತಿಯನ್ನ ಪಡೆದ್ರು ಅಂತ. ಇದು ಎಲ್ಲರಿಗೂ ಗೊತ್ತಿರುವಂತಹ ಗಂಗಾವತರಣದ ಒಂದು ಪ್ರಸಂಗ. ಆದ್ರೆ ಇದ್ರಲ್ಲಿ ನಾವೇನ್ ಕಲಿಬಹುದು, ನಮ್ಮ ಜೀವನಕ್ಕೆ ಹೇಗೆ ಹೋಲಿಸಬಹುದು, ಸ್ಲೈಡ್ ನಲ್ಲಿ ನೋಡೋಣ. ಇಲ್ಲಿ ಸಗರ ಅಂದ್ರೆ, ಸಗರ ಅನ್ನೋ ಪದದಿಂದಾನೇ ಸಾಗರ ಅಂತ ಬಂದಿದ್ದು. ಸಾಗರ ಅಂತಂದಾಗ ಮತ್ತೆ ಇಲ್ಲಿ ನಮಗ್ ಬರ್ತಾ ಇರೋದು ಮೈಂಡ್, ನಮ್ಮ ಮೈಂಡ್. ಕ್ಲಿಕ್. ಸಗರ ರಾಜ ಅಂತಂದ್ರೆ ನಮ್ಮ ಮನಸ್ಸು. ಸುಮತಿ, ಸು ಪ್ಲಸ್ ಮತಿ. ಮತಿ ಅಂದ್ರೆ ಬುದ್ಧಿ, ಸು ಅಂದ್ರೆ ಒಳ್ಳೆಯ ಬುದ್ಧಿ ಮತ್ತು ಮನಸ್ಸು. ಇವರಿಬ್ಬರಿಗೆ ಹುಟ್ಟಿದ್ದು 60,000 ಮಕ್ಕಳು. ಅಂದ್ರೆ ಆಸೆಗಳು. ಅನಂತಾವೈ ವೇದಾಹ ಅಂತ ನಾವ್ ಯಾವ್ದನ್ನ ಹೇಳಿದ್ವಿ, ಇನ್ಫಿನಿಟ್ ಡಿಸೈರ್ಸ್ ಅಂತ. ಆ ರೀತಿ ಅಷ್ಟು ಆಸೆಗಳು. ಯಾವ್ದ್ರ ಹಿಂದೆ ಹೋದ್ವು? ಹಾರ್ಸ್ ಮೀನ್ಸ್ ಸೆನ್ಸ್ ಆರ್ಗನ್ಸ್ ನ ಹಿಡ್ಕೊಂಡು ಹೋದ್ವು ಆಸೆಗಳು. ಇದು ಬೇಕು, ಅದು ಬೇಕು, ಇದು ಬೇಕು ಅಂತ. ಎಲ್ಲಿ ಹುಡುಕದ್ವು? ಭೂಮಿ ಅಂದ್ರೆ ವರ್ಲ್ಡ್ಲಿ ಲೈಫ್, ವರ್ಲ್ಡ್ಲಿ ಪ್ಲೇಷರ್ಸ್. ಎಲ್ಲವನ್ನ ಆಗಿತೀನಿ, ತಗೊಳ್ತೀನಿ, ಇದು ಬೇಕು, ಅದು ಬೇಕು, ನನಗೆ ಹೆಣ್ಣು, ಹೊನ್ನು, ಮಣ್ಣು ಅಂತ ನಾವ್ ಏನೇನು ಕೇಳ್ತೀವಿ, ಎಲ್ಲವೂ ಬೇಕು ಅಂತ. ಆದ್ರೆ ಇವ್ರು ಅನ್ಕೊಂಡಿದ್ ಎಲ್ಲವೂ ಸಾಧ್ಯವಾಗತ್ತ? ಒಬ್ಬ ಯೋಗಿ ಬರ್ತಾನೆ, ಒಳಗಿದ್ದಂತಹ ಯೋಗಿ ಬಂದು, ಕಪಿಲ, ಕರ್ಮ ನಿನಗೆ ನೀನ್ ಕೇಳ್ಕೊಂಡಿದ್ದೆಲ್ಲ ಸಿಗಲ್ಲ. ಯು ಡೋಂಟ್ ಗೆಟ್ ವಾಟ್ ಯು ಡಿಸೈರ್, ಯು ಗೆಟ್ ವಾಟ್ ಯು ಡಿಸರ್ವ್. ನಿನ್ನ ಪೂರ್ವ ಜನ್ಮದ ಕರ್ಮದ ಪ್ರಕಾರ ಇಷ್ಟೇ ಅಂತ ಹೇಳಿ ನಾಶ ಮಾಡೋದು. ಆಗ ಭಗೀರಥ ಅಂದ್ರೆ ಎಂಬಾಡಿಡ್ ಸೆಲ್ಫ್, ಜೀವಾತ್ಮ ಅಂತ ನಾವ್ ಯಾವ್ದು ಕರಿತೀವಿ, ಅವನು ತಪಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಯಾರನ್ನ? ತನ್ನ ಅಂತರ್ಯಾಮಿ ಆಗಿರುವಂತಹ ಆತ್ಮ ಚೈತನ್ಯವಾದಂತಹ ಜ್ಞಾನ ಗಂಗೆಯನ್ನ. ಆದ್ರೆ ಜ್ಞಾನ ಗಂಗೆಗೆ ಡೈರೆಕ್ಟ್ ಆಗಿ ಹೋಗ್ಲಿಕ್ಕಾಗತ್ತಾ? ಆಗೋದಿಲ್ಲ. ಅವಳು ಬರ್ತೀನಿ ಅಂದ್ರು ಮಧ್ಯದಲ್ಲಿ ಒಬ್ರು ಬೇಕಾಗತ್ತೆ. ಗುರುವಿನ ನೆಸೆಸಿಟಿ. ಅವನೇ ಆದಿ ಗುರು ಶಿವ, ಆದಿ ಯೋಗಿ. ಈ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ಗಂಗಾವತರಣ ಎಂದರೆ ಜ್ಞಾನಾವತರಣ. ನಮ್ಮಲ್ಲಿ ಇರುವಂತಹ ಪರಮಾತ್ಮನ ಅನಾವರಣವೇ ಗಂಗಾವತರಣ. ಈ ದೃಷ್ಟಿಯಲ್ಲಿ ನೋಡಿದಾಗ ಗೊತ್ತಾಗತ್ತೆ ನಮಗೆ, ಪುರಾಣಗಳು ಕಥೆಯನ್ನ ಹೇಳೋವಷ್ಟರಲ್ಲಿ ಎಷ್ಟು ತತ್ವವನ್ನ ಅಡಗಿಸಿದೆ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಈ ರೀತಿ. ಅಂಡ್ ಇಲ್ಲಿ ಒಂದು ನಾನು ತುಂಬಾ ಮುಖ್ಯವಾಗಿರುವಂತದಂದ್ರೆ, ನಾವೆಲ್ಲರೂ ಹೇಳ್ತೀವಿ, ಯಾರೋ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ ಭಗೀರಥ ಪ್ರಯತ್ನ ಅಂತ. ಇಲ್ಲಿ ಒಂದು ವಿಚಾರವನ್ನ ನಾನು ಇಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ, ಡೌಟ್ ಇದ್ರೆ ಆಮೇಲೆ ಕೇಳಿ ನೀವು, ಯಾಕಂದ್ರೆ ನಂಗೆ ಬೇರೆ ವಿಚಾರಗಳು ಹೇಳೋದ್ರಿಂದ. ಹಲವಾರು ಜನ ಅಂದುಕೊಂಡಿರೋದೇನಂದ್ರೆ, ತೇನವಿನ ತೃಣಮಪಿನ ಚಿಲತಿ, ಅಂದ್ರೆ ಭಗವಂತನ ಒಂದು ಕೃಪೆ ಅಥವಾ ಇಚ್ಛೆಯೇ ಇಲ್ಲದೆ ಒಂದು ಹುಲುಕಡ್ಡಿಯೂ ಅಲ್ಲಾಡೋದಿಲ್ಲ ಅಂತ ಹಲವಾರು ಜನ ನಂಬ್ತೀವಿ. ಆದರೆ ಇಲ್ಲಿ ತೋರಿಸಿರುವಂತಹ ವಿಚಾರವೇ ಪುರುಷ ಪ್ರಯತ್ನ ಅಂತ. ನೀನು ಪ್ರಯತ್ನ ಮಾಡಿದ್ರೆ ಅವನು ಕೊಡ್ತಾನೆ. ಹಲವಾರು ಜನ ಏನಂತಾರೆ, ಯಾಕೆ ಹಿಂಗಾಗ್ತದೆ? ಎಲ್ಲ ಆಗಬೇಕು, ಆಗ್ತಾ ಇದೆ, ನನ್ನ ಗ್ರಹಚಾರ,
ಪರಮಾತ್ಮನ ಇಚ್ಛೆ ಹಿಂಗಿರ್ಬೇಕು ಅಂತಿತ್ತು, ಹಿಂಗಿದೆ ಅಂತ ಹಿಂಗ ಅನ್ಕೋತೀವಿ. ನೋ, ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ದ ಸ್ಕ್ರಿಪ್ಚರ್ಸ್. ಪುರುಷ ಪ್ರಯತ್ನದ ಮೇಲೆ ನಿಂತಿದೆ, ಹಾಗಂತ ಬರೀ ಪುರುಷ ಪ್ರಯತ್ನದಿಂದ ಸಾಧ್ಯ ಇಲ್ಲ ಅಂತ ಕೂಡ ಹೇಳುತ್ತೆ. ಸೊ ಆ ದೃಷ್ಟಿಯಲ್ಲಿ ಪುರುಷ ಪ್ರಯತ್ನ, ದೈವ ಕೃಪೆ ಎರಡೂ ಇರಬೇಕು ಅಂತ ತೋರಿಸ್ಕೊಟ್ಟಂಥದ್ದು ಗಂಗಾವತರಣ. ಇದರ ಮೇಲೆ ಡೌಟ್ ಇದ್ರೆ ಆಮೇಲೆ ಕೇಳಿ, ಯಾವ ರೀತಿ ಬೇಕು ಆಮೇಲೆ ಎಕ್ಸ್ಪ್ಲೈನ್ ಮಾಡಿರುತ್ತೆ. ಸೊ ಇದು ಗಂಗಾವತರಣದಲ್ಲಿ ಹೇಳುತ್ತೆ, ಸ್ಟೆಡ್ ಫಾಸ್ಟ್ನೆಸ್ ಟ್ರಾನ್ಸ್ಲೇಟ್ಸ್ ಗೋಲ್ಸ್ ಇನ್ ಟು ರಿಯಾಲಿಟಿ. ನಿಮಗೆ ಯಾವ ಗೋಲ್ ಇರಬಹುದು, ಆಧ್ಯಾತ್ಮಿಕ ಗೋಲ್ ಇರಬಹುದು ಅಥವಾ ಇನ್ಯಾವುದನ್ನೇ ಪಡೆಯೋದಿರಬಹುದು, ಅದಕ್ಕೆ ಬೇಕಾಗಿರೋದೇನ ಸ್ಟೆಡ್ ಫಾಸ್ಟ್ನೆಸ್, ಅದನ್ನ ತಗೋಬೇಕು ಅಂತ. ಇನ್ನು ಮುಂದಕ್ಕೆ ಹೋಗೋಣ, ಇನ್ನೊಂದು 2 ವಿಚಾರಗಳನ್ನ ತಗೊಂಡು. ಮಾರ್ಕಂಡೇಯ ಅನ್ನೋ ಹೆಸರು ಹೇಳ್ಬಿಟ್ಟಿದ್ದಾರೆ ನಮ್ಮ ಮನೆಗ. ಸೊ ಆ ದೃಷ್ಟಿಯಿಂದ ಅದರೊಂದನ್ನು ತಗೊಳ್ಳೋದಾದ್ರೆ, ಮೃಕಂಡು ಅಂತ ಒಬ್ಬ ಋಷಿ ಇರ್ತಾರೆ, ಅವ್ರಿಗೆ ಮಕ್ಕಳಿರೋದಿಲ್ಲ, ಮಕ್ಕಳಿಗಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾರೆ. ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಅವ್ರು ಬಂದು ಕೇಳ್ತಾರೆ, ನಿನ್ನ ಪುಣ್ಯ ಕರ್ಮದ ಪರ ನೋಡಿದ್ರೆ ನಿನಗೆ ಅಷ್ಟು ಪುಣ್ಯ ಮಾಡಿಲ್ಲ ಹೋದ್ ಜನ್ಮದಲ್ಲಿ, ಆದ್ರೆ ನೀನು ತಪಸ್ಸು ಮಾಡಿರೋದ್ರಿಂದ, ನಾನು ಭೋಲಾಶಂಕರನಾಗಿರೋದ್ರಿಂದ ನೀನು ಕೇಳಿದನ್ನ ಕೊಡ್ತೀನಿ. ಆದ್ರೆ ನಿನಗೆ 2 ಆಪ್ಷನ್. ಒಬ್ಬ ದೀರ್ಘಾಯುಸ್ಸಿರುವಂತಹ ಸಾಧಾರಣ ಪುತ್ರ ಬೇಕು, ಅಥವಾ ಅಲ್ಪಾಯುಸ್ಸಿರುವಂತಹ ಮೇಧಾವಿ ಮತ್ತು ಅದ್ಭುತವಾಗಿರುವಂತಹ ಪುತ್ರ ಬೇಕು ಅಂತ. ನಾವೇನ್ ಕೇಳ್ತಿದ್ವಿ, ಹೆತ್ತವ್ರಿಗೆ ಹೆಗ್ಣ ಮುದ್ದು. ನಮಗ್ ಇವತ್ ಯಾವ್ದಾದ್ರು ಫಾರಿನ್ಗೆ ನಮ್ಮ ಮಕ್ಕಳು ಹೋದ್ರೆ ಫೋನ್ ಮಾಡಿದ್ರೆ ಹೆಂಗ್ ಓದ್ತಿದ್ಯಾ ಅಂತ ಕೇಳಲ್ಲ, ಊಟ ಆಯ್ತಾ, ಆರೋಗ್ಯ ಇದೆಯಾ, ಇದೇ ಕೇಳೋದು. ಯಾಕಂದ್ರೆ ವಿ ಆರ್ ಓನ್ಲಿ ಥಿಂಕಿಂಗ್ ಅಬೌಟ್ ದ ಫಿಸಿಕಲ್ ಹೆಲ್ತ್. ಬಟ್ ಮೋರ್ ದನ್ ದ ಫಿಸಿಕಲ್ ಹೆಲ್ತ್, ದ ಇಮೋಷನಲ್ ಅಂಡ್ ಸ್ಪಿರಿಚುವಲ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಆ ಮೃಕಂಡ ಮಹರ್ಷಿ ಹೇಳ್ತಾರೆ, ನನಗೆ ಅಲ್ಪಾಯುಸ್ಸಾದ್ರೂ ಪರವಾಗಿಲ್ಲ, ನನಗೆ ಒಳ್ಳೆ ಮಗನನ್ನು ಕೊಡುತ್ತ. ಅವನು ಹುಟ್ಟತಾನೆ, 16 ವರ್ಷಕ್ಕೆ ಸಾಯ್ತಾನೆ ಅಂತ ಆಗತ್ತೆ. ಆ 16 ವರ್ಷದಷ್ಟಲ್ಲೇನೆ ಅವನು ಎಷ್ಟು ಮೇಧಾವಿಯಾಗಿ ಇಡೀ ಹತ್ತತ್ರ ಇದ್ದಂತ ಎಲ್ಲ ಗ್ರಾಮಗಳಿಗೂ ಪ್ರಸಿದ್ಧಿಯಾಗಿ ಹೋಗಿರ್ತಾನೆ. ವೇದ ಮಂತ್ರಗಳಿರ್ಬೋದು, ಉಪನಿಷತ್ತುಗಳು, ಈ ತರ ಎಲ್ಲಾ ವಿಚಾರಗಳಲ್ಲೂ 16ನೇ ವರ್ಷ ಬಂದಾಗ ಇವರ ಮುಖ ಸಪ್ಪಗಿದ್ದಿದ್ ನೋಡಿ ಹುಡುಗ ಕೇಳ್ತಾನೆ, ಯಾಕೆ ಅಂತ. ಅವ್ರು ಸತ್ಯವನ್ನ ಹೇಳ್ತಾರೆ. ಅವನಂತಾನೆ, ಯಾಕೆ ಇಷ್ಟು ತಲೆ ಕೆಡಿಸ್ಕೊತಿದ್ದೀರಾ, ಯಾವುದೇ ವ್ಯಕ್ತಿ ಆದ್ರೂ ಹುಟ್ಟಿದ ಮೇಲೆ ಸಾಯ್ಲೇಬೇಕು, ನಾನು ಸಾಯ್ತೀನಿ, ಡೋಂಟ್ ವರಿ. ಅಕ್ಸೆಪ್ಟೆನ್ಸ್ ನೋಡಿ ಯಾವ ಮಟ್ಟಿಗಿದೆ. ನಾವು 75-80 ವರ್ಷ ಆದ್ರೂ ಕೂಡ ಸಾವು ಅಂದ್ರೆ ಹೆದರ್ತೀವಿ. 16 ವರ್ಷದ ಹುಡುಗ ಹೇಳ್ತಾನೆ, ಸಾವು ನ್ಯಾಚುರಲ್, ಹೋಗತ್ತೆ ಬಿಡಿ ಅಂತ. ಇಲ್ಲ ಇಲ್ಲ, ನಮಗ್ ನೀವು ಇರ್ಬೇಕು ಅಂತ ಇಷ್ಟ ಅಂತಂದಾಗ ಆಗ ಮಾರ್ಕಂಡೇಯ ಹೇಳ್ತಾನೆ, ನಾನ್ ಹಾಗಾದ್ರೆ ಶಿವನ ತಪಸ್ಸು ಮಾಡ್ತೀನಿ. ಶಿವನ ಒಂದು ಗುಡಿಗೆ ಹೋಗ್ತಾನೆ. ಶಿವನ ಗುಡಿಗೆ ತಪಸ್ಸಿಗೆ ಹೋದಾಗ 16ನೇ ವರ್ಷ ಕೊನೆಯ ದಿನ ಬರ್ತಾ ಇದೆ. ಯಮದೂತರು ಬಂದ್ರು ಬಂದ್ರೆ ಅವನು ಹಿಡಿಯಕ್ಕಾಗ್ಲಿಲ್ಲ. ತಪಸ್ಸಿನ ಶಕ್ತಿ ಎಷ್ಟಿತ್ತು ಅಂದ್ರೆ ಆಗ್ಲಿಲ್ಲ. ಇದೆಲ್ಲ ಕಥೆಯ ರೀತಿ ನೋಡಿ, ಆಮೇಲೆ ಅದನ್ನ ತತ್ವವನ್ನು ನೋಡುತ್ತೆ. ಆಮೇಲೆ ಯಮ ಬರ್ತಾನೆ. ಯಮ ಬಂದು ತನ್ನ ಆ ಪಾಶವನ್ನ ಎಸಿಬೇಕು. ಆಗ ಈ ಮಾರ್ಕಂಡೆ ಏನ್ ಮಾಡ್ತಾನೆ ಅಂದ್ರೆ, ಹೋಗಿ ಶಿವಲಿಂಗವನ್ನ ತಬ್ಬಿ ತಾನು ಅದರಲ್ಲಿ ಒಂದಾಗ್ತಾನೆ. ಆ ಪಾಶ ಶಿವಲಿಂಗಕ್ಕೆ ಬಂದು ಸೇರತ್ತೆ. ಶಿವಲಿಂಗವನ್ನ ಎಳೆದಾಗ ಶಿವ ಚೈತನ್ಯ ರೂಪದಲ್ಲಿ ಹೊರಗೆ ಬಂದು ಆಗ ಯಮನಿಗೆ ಒಂದು ಬಾರಿಸ್ತಾನೆ. ಇದು ಕಥೆ. ಇವನು ಚಿರಂಜೀವಿಯಾದ ಅಂತ. ಇದರ ಅರ್ಥ ಏನು ಅಂದ್ರೆ, ನಮಗೆ ದೇಹವನ್ನ ಎಂದೂ ಕೂಡ ಇಮ್ಮಾರ್ಟಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಿರಂಜೀವಿ ಅಂತ ನಾವು ಎಷ್ಟೇ ಜನ ಹೇಳಿದ್ರು, ಅವ್ರು ಕಲ್ಪದವರೆಗೆ ಮಾತ್ರ ಚಿರಂಜೀವಿ, ಕಲ್ಪವಾದ್ಮೇಲೆ ಹೋಗ್ಲೇಬೇಕು. ಚಿರಂಜೀವಿತ್ವ ದೇಹಕ್ಕೆ ಇಲ್ಲವೇ ಇಲ್ಲ ಎಂದಿಗೂ ಕೂಡ. ಆದ್ರೆ ಯಾವಾಗ ಇವನು ಶಿವ ಕಾನ್ಶಿಯಸ್ನೆಸ್ ನ ಒಂದಾಗಿಸ್ಕೊಂಡು, ವೆನ್ ಹಿ ಬಿಕೇಮ್ ಒನ್ ವಿತ್ ಕಾನ್ಶಿಯಸ್ನೆಸ್, ದ ಸೆಕೆಂಡ್ ಡೇ ವಿ ಡಿಸ್ಕಸ್ಡ್, ದೆನ್ ದೇರ್ ಇಸ್ ನೋ ಡೆತ್, ದೇರ್ ಇಸ್ ನೋ ಬರ್ತ್. 3ನೇ ದಿನ ನಾವು ಮಾತಾಡ್ತಾ ಭಗವದ್ಗೀತೆಯ ಶ್ಲೋಕವನ್ನ ಹೇಳಿದ್ವಲ್ಲ, ನಜಾಯತೆ ನ ಮ್ರಿಯತೆ ಅಂತ. ಹುಟ್ಟು ಸಾವು ಇಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ಹೋಗುವಂತದ್ದು ಮಾರ್ಕಂಡೇಯನ ಕಥನದಿಂದ ಗೊತ್ತಾಗತ್ತೆ. ವೆನ್ ಯು ಬಿಕಮ್ ಒನ್ ವಿತ್ ದಟ್, ಯು ಆರ್ ಅ ಟ್ರೂ ಚಿರಂಜೀವಿ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಮಾರ್ಕಂಡೇಯ. ಅದನ್ನ ನಾವು ಸ್ಲೈಡ್ ನಲ್ಲಿ ಕೂಡ ನೋಡ್ತೀವಿ. ವಿಚಾರವನ್ನ ನೋಡೋಣ. 1 ಸೆಕೆಂಡ್, ಸ್ಲೈಡ್ ಹೋಗೋಣ. ಅಲ್ಲಿ ಕೂಡ ಉಪನಿಷತ್ತಿನ ವಾಕ್ಯವನ್ನೇ ತಗೊಂಡಿದೆ. ಉಪನಿಷತ್ ಹೇಳುತ್ತೆ ಯಾವ ರೀತಿ ಅಟೈನಿಂಗ್ ದ ಇದು ಅಂತಂದಾಗ, ಉಪಾಸನ ಸ್ಟೇಯಿಂಗ್ ವೆರಿ ಕ್ಲೋಸ್ ಇನಿಷಿಯಲಿ, ದೆನ್ ರೆಕಗ್ನೈಸಿಂಗ್ ಮೈ ಟ್ರೂ ನೇಚರ್ ಆಸ್ ಸಚ್ ಆನಂದ ಆದಾಗ ಆಗತ್ತೆ ಅಂತ. ಅದಕ್ಕೆ ಉಪನಿಷತ್ತಿನ ಶ್ವೇತಾಶ್ವತರ ಹೇಳುತ್ತೆ, ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆಯನಾಯ. ಅದನ್ನ ತಿಳಿದರೆ ಮಾತ್ರ ಮೃತ್ಯುವನ್ನೂ ಮೀರಬಹುದು. ಮೃತ್ಯು ಇಲ್ಲಿ ಯಮನ ಮೃತ್ಯು ಅಂತ. ಇನ್ನೊಂದು ಕಠೋಪನಿಷತ್ ಹೇಳುತ್ತೆ, ಮೃತ್ಯುರ್ಧಾವತಿ ಪಂಚಮಃ. ಇಂಥವನನ್ನ ನೋಡಿದ್ರೆ ಮೃತ್ಯು ಓಡಿ ಹೋಗ್ತಾನಂತೆ ಅಂತ. ಅಂದ್ರೆ ಅರ್ಥ, ನಮಗೆ ಈ ಮಾರ್ಟಾಲಿಟಿ ಅನ್ನೋದು ದೇಹಕ್ಕೆ ಅನ್ನೋದು ಗೊತ್ತಾಗತ್ತೆ, ಚೈತನ್ಯಕ್ಕೆ ಇಮ್ಮಾರ್ಟಾಲಿಟಿ ಇರೋದು ರೆಕಗ್ನೈಸ್ ಮಾಡ್ಕೊಳ್ತೀವಿ. ಇದು ಮಾರ್ಕಂಡೇಯನಿಂದ ತಿಳ್ಕೊತೀವಿ. ನೆಕ್ಸ್ಟ್ ಇನ್ನೊಂದು ಹೇಳಿ ಮುಗಿಸ್ಬಿಡೋ ತರ 1 ಅಥವಾ 2 ತಗೊಂಡು ಕ್ವಿಕ್ ಆಗಿ ಮುಗಿಸ್ಬೇಡ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒನ್ ಇಸ್, ಹಲವಾರು ಜನ ಕೇಳ್ತಾ ಇದ್ರು, ಒಬ್ಬ ಜ್ಞಾನಿ ಅಂದ್ರೆ ಹೇಗಿರ್ತಾನೆ ಅಂತ. ಐ ಆಮ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್ ಆಫ್ ಅ ಲಿವಿಂಗ್ ವೇದಾಂತಿನ್. ಯಾರು ಅಂತಂದ್ರೆ ರಂತಿದೇವ. ಭಾಗವತದಲ್ಲಿ ಬರುವಂತಹ ಅತ್ಯುತ್ಕೃಷ್ಟವಾದಂತಹ ಒಂದು ಕಥೆ, ರೋಚಕವಾದಂತಹ ಕಥೆ. ಮಹಾರಾಜ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ
ಪಾಠ ಪ್ರವಚನಗಳನ್ನ ಒಂದ್ ಕಡೆ ರಾಜನಾದ್ರೂ ಮಾಡ್ತಾ, ಇನ್ನೊಂದು ಕಡೆ ರಾಜ್ಯವನ್ನ ಸಂಭಾಳಿಸ್ತಾ ಇದ್ದಾನೆ. ತನ್ನ ಸಿಟಿಸನ್ಸ್, ತನ್ನ ಪ್ರಜೆಗಳನ್ನ ಮಕ್ಕಳ ರೀತಿ ನೋಡ್ಕೋತಾ ಇದ್ದಾನೆ. ಎಲ್ಲಿಗೂ ಕಷ್ಟವಿಲ್ಲ, ಎಲ್ಲಾ ಕಡೆ ಸುಭಿಕ್ಷವಾಗಿದೆ. ಅಷ್ಟೇ ಅಲ್ಲದೆ ಇವನ ಅರಮನೆಯಲ್ಲಿ ಕೆಳಗೆ ಒಂದು ರೀತಿಯ ಗೋಡೌನ್ ರೀತಿ ಮಾಡಿದ್ದಾನೆ. ಏನು ಅಂತಂದ್ರೆ, ಯಾರೇ ಬಂದ್ರು ಭಿಕ್ಷೆ ಅಂತ ಅವ್ರಿಗೆ ಭಿಕ್ಷೆ ತರ ಇರಬಾರ್ದು, ನಮ್ಮ ಅರಮನೆ ಒಳಗೆ ಬಂದು ಊಟ ಮಾಡುವಂತಹ ವ್ಯವಸ್ಥೆಯ ರೀತಿಯಲ್ಲಿ ಅಲ್ಲಿ ಅವರಿಗೆ ಊಟ, ನಿದ್ದೆ, ಆಹಾರ ಎಲ್ಲವೂ ಆಗ್ಬೇಕು ಅಂತ. ಈ ರೀತಿಯ ಮನಸ್ಸು. ಯಾಕಂದ್ರೆ ಅವನು ಎಲ್ಲರಲ್ಲೂ ಹೇಳ್ತಿದ್ದೇನೆಂದ್ರೆ, ನಾನು ಎಲ್ಲರಲ್ಲೂ ಪರಮಾತ್ಮನನ್ನ ನೋಡೋ ರೀತಿ ಆಗ್ಬೇಕು ಅಂತ. ಅವನ ಕರ್ಮಯೋಗಿಯಾಗಿ ಭಕ್ತಿಯನ್ನ ಆಚರಿಸ್ತಾ ಇದ್ದವನು. ಈ ರೀತಿ ಹಲವಾರು ವರ್ಷಗಳು ನಡೆದಾಗ ಒಂದು ವರ್ಷ ಎಂಥ ದೊಡ್ಡ ಕ್ಷಾಮ ಬರುತ್ತೆ ಅಂದ್ರೆ, ಇಡೀ ರಾಜ್ಯವೇ ನಡುಗಿ ಹೋಗುತ್ತೆ. ಎಲ್ಲೂ ಒಂದು ಸ್ವಲ್ಪವೂ ಕೂಡ ಆಹಾರ ಸಿಗ್ತಾ ಇಲ್ಲ, ನೀರೆಲ್ಲ ಬತ್ತು ಹೋಗಿದೆ. ಇದ್ದಂತ ಉಗ್ರಾಣದಲ್ಲಿ ಅವಾಗ ರಾಜ ಏನ್ ಮಾಡ್ದ ಅಂದ್ರೆ, ತನ್ನಲ್ಲಿದ್ದಂತಹ ಸಂಪತ್ತನ್ನೆಲ್ಲ ಕೊಡ್ತಾ ಇದ್ದಾನೆ, ತನ್ನಲ್ಲಿದ್ದಂತಹ ಉಗ್ರಾಣದಲ್ಲಿದ್ದಂತಹ ಧಾನ್ಯವನ್ನೆಲ್ಲ ಕೊಡ್ತಾ ಇದ್ದಾನೆ, ಬಂದವರಿಗೆಲ್ಲ ಕೊಡ್ತಾ ಇದ್ದಾನೆ, ತಾನು ಊಟ ಮಾಡ್ತಾ ಇದ್ದಾನಲ್ವೋ ಎಲ್ಲರಿಗೂ ಹಂಚ್ತಾ ಇದ್ದಾನೆ. ಕೊಡ್ತಾ 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 ಅದೂ ಮುಗಿದು ಹೋಯ್ತು. ಮುಗಿದು ಹೋದಾಗ ಏನ್ ಮಾಡೋದು ಅಂತಂದಾಗ ತಪಸ್ಸಿಗೆ ಕೂತ್ಕೊಂಡು ದೇವರನ್ನ ಒಲಿಸಿಕೊಂಡು ನಾನು ಮಳೆಯನ್ನ ಬರೆಸ್ತೀನಿ ಮತ್ತು ಈ ರಾಜ್ಯವನ್ನ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಅಂತ ನಾವು ಇವತ್ತು ಮಹಾತ್ಮ ಗಾಂಧಿ ಯಾವ್ದನ್ನ ಹೇಳುದು ಅಂತ ಹೇಳ್ತೀವೋ ಅದನ್ನ ರಂತಿದೇವ ಅಂದೇ ಮಾಡಿದ್ದ. ಹಲವಾರು ದಿನಗಳ ಉಪವಾಸ ಸತ್ಯಾಗ್ರಹ ಆಗತ್ತೆ, ದೇವತೆಗಳಿಗೆ ಮೆಚ್ಚುಗೆ ಆಗತ್ತೆ. ಆದ್ರೆ ಇವನು ನಿಜವಾಗ್ಲೂ ಯಾವ ಮನಸ್ಥಿತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಮಿನಿಸ್ಟರ್ಗಳನ್ನ ಬರ್ತಾರೆ. ಮಿನಿಸ್ಟರ್ಗಳು ಹೇಳ್ತಾರೆ, ಇವತ್ತು ನಿಮಗೆ ಭಗವಂತನ ಕೃಪೆ ಆಗಿದೆ, ಆಗ್ಲೇ ಅದರ ಸೂಚನೆಗಳು ಕಾಣಿಸ್ತಾ ಇದೆ, ಇವತ್ತು ಊಟ ಮಾಡಿ ಅಂತ ಹೇಳಿ. ನೀವು ಇಲ್ಲಾಂದ್ರೆ ಆಗೋದೇ ಇಲ್ಲ ಅಂತ ಹೇಳಿ ಬೇರೆಯವ್ರು ಯಾರು ಊಟ ಮಾಡೋದಿಲ್ಲ ಅಂತ ಹೇಳಿದಾಗ ಊಟಕ್ಕೆ ಅಂತ ಶುರು ಮಾಡಿ ಒಪ್ಕೋತಾನೆ. ತಟ್ಟೆಯ ಮುಂದೆ ಊಟ ಬರುತ್ತೆ, ಸ್ವಲ್ಪನೇ ಊಟ ಸಿಕ್ಕಿರೋದು, ಊಟ ತಗೋಬೇಕು. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಭವತಿ ಭಿಕ್ಷಾಂದೇಹಿ ಅಂತ. ಅವನನ್ನ ನೋಡ್ತಾನೆ. ಮಿನಿಸ್ಟರ್ಗಳೆಲ್ಲ ನೋಡ್ತಾ ಇದಾರೆ, ಮಂತ್ರಿಗಳೆಲ್ಲ ಇವರೇ ತಿಂತಾ ಇರೋದು ಇಷ್ಟು ದಿನ ಆದ್ಮೇಲೆ ಇವ್ರ ಮುಂದೆ ಬರ್ತಿದಾರೆ ಅಂತ. ಅವ್ನು ಡೈರೆಕ್ಟ್ ಆಗಿ ಇವ್ರನ್ನ ಕೇಳಲಿಲ್ಲ, ಆದ್ರೆ ಮುಖ ಮಾತ್ರ ನೋಡ್ತಾ ಇದ್ದಾನೆ, ತಟ್ಟೆ ಮಾತ್ರ ನೋಡ್ತಾ ಇದ್ದಾನೆ. ತಕ್ಷಣ ತಟ್ಟೆಯಲ್ಲಿ ಇದ್ದಂತಹ ಒಂದು ಭಾಗದ ಊಟವನ್ನ ಅವನ ಕೈ ಕೊಟ್ಟು ನಾರಾಯಣ ನಾರಾಯಣ ಅಂತ ಹೋಗ್ತಾನೆ. ಎರಡನೇ ಸರಿ ತಗೋಬೇಕು. ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ನಾಯಿಯನ್ನ ಹಿಡ್ಕೊಂಡು ಬರ್ತಾನೆ, ಭವತಿ ಭಿಕ್ಷಾಂದೇಹಿ ಅಂತ. ಅವನಿಗೆ ತನ್ನಲ್ಲಿದ್ದಂತಹ ಊಟ ಅವನಿಗಷ್ಟೇ ಅಲ್ಲದೆ ನಾಯಿಗೆ ಒಂದು ಭಾಗವನ್ನ ಕೊಟ್ಟು ಕಳಿಸ್ತಾನೆ. ಕೊನೆಗೆ ಇನ್ನೇನು ಊಟ ಮುಗಿಬೇಕಿನ್ ಒಂದು ತುತ್ತಿದೆ, ಆಗ ಇನ್ನೊಬ್ಬ ಭಿಕ್ಷುಕನೇ ಬರ್ತಾನೆ. ಅಂದ್ರೆ ಹಲವಾರು ದಿನಗಳಿಂದ ಹಸಿದಂತಹ ವ್ಯಕ್ತಿ ಅವನಿಗಂತಾನೆ, ತಗೊಂಬಿಡಪ್ಪ ಅಂತ ಹೇಳಿ ಪ್ಲೇಟ್ ನ ಕೊಟ್ಟು ಕಳಿಸ್ತಾನೆ. ಇನ್ನೇನ್ ಉಳಿತು ಇವನಿಗೆ ಅಂದ್ರೆ ಒಂದು ಲೋಟ ನೀರ್ ಕುಡಿಬೇಕು. ಅಷ್ಟೊತ್ತಿಗೆ ಒಬ್ಬ ಸ್ಮಶಾನ ಕಾಯುವಂತಹ ವ್ಯಕ್ತಿ ಬಂದು ಬಾಯರ್ಕೆ 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 ಅಂದ್ಕೊಂಡ್ ಬರ್ತಾನೆ. ಆಗ ಇವನು ತಗೊಳಪ್ಪ ನೀನು ಅಂತ ಹೇಳಿ ನಾರಾಯಣ ನಾರಾಯಣ ಅಂತ ಕೈ ಮುಗಿತಾನೆ. ಅವನು ಕುಡಿತಾನೆ. ಇವನು ಮೂರ್ಛೆ ತಪ್ಪಿ ಬೀಳುವಂತಹ ಪರಿಸ್ಥಿತಿ. ಆ 4 ಜನ ಆಗ ತಮ್ಮ ನಿಜವಾದ ಸ್ವರೂಪವನ್ನ ತೋರಿಸ್ತಾರೆ. ಎಲ್ಲರೂ ಕೂಡ ದೇವತೆಗಳಾಗಿ ಅವನ ಅವನಿಗೆ ಹೇಳ್ತಾರೆ, ನಿನ್ನ ತಪಸ್ಸು ಬರೀ ತಪಸ್ಸಾಗ್ಲಿಲ್ಲ, ಸಾತ್ವಿಕ ತಪಸ್ಸಾಗಿದ್ದಷ್ಟೇ ಅಲ್ಲದೆ ಎಲ್ಲರಲ್ಲೂ ದೇವರನ್ನ ನೋಡುವಂತಹ ಮಹಾಭಕ್ತನಾಗಿದ್ಯಾ, ನಿನಗೆ ಏನ್ ವರ ಬೇಕು ಕೇಳ್ಕೊ ಅಂತಂತಾರೆ. ಆಗ ಆ ಕೆಳಗಿನ ಶ್ಲೋಕ ಬರುತ್ತೆ, ನನಗೆ ಯಾವುದೇ ಸ್ಲೈಡ್ ಹಾಕೋಣ. ನನಗೆ ಯಾವುದೇ ಭೋಗದ ಆಸೆ ಇಲ್ಲ, ಯಾವುದೇ ಕಾಮದ ಆಸೆ ಇಲ್ಲ, ನನಗೆ ಯಾವುದೇ ರಾಜ್ಯ ಬೇಕಿಲ್ಲ, ನನಗೆ ಪುನರ್ಜನ್ಮ ಸ್ವರ್ಗದ ಆಸೆ ಇಲ್ಲ. ನನಗೆ ನೀನ್ ಏನಾರು ಕೊಡಬೇಕು ಅಂತ ಇದ್ರೆ ಏನ್ ಕೊಡು ಅಂದ್ರೆ, ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳಲ್ಲಿರುವಂತಹ ನೋವನ್ನ ನನಗ್ ಕೊಡು ಅಂತ ಕೇಳ್ಕೊತಾರೆ. ಇದು ಜ್ಞಾನಿಯಾಗಿರುವಂತಹದ್ದು. ವಿವೇಕಾನಂದರನ್ನ ನೋಡಿದ್ರೆ ಅವ್ರು ಹೇಳ್ತಾರೆ, ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಅರ್ತ್ 100,000 times ಜಸ್ಟ್ ಟು ಲಿಬರೇಟ್ ಅ ಸೋಲ್. ಬುದ್ಧ ಹೇಳ್ತಾನೆ, ನಾನು ಹಲವಾರು ಜನ್ಮಗಳನ್ನ ಬೇಕಾದ್ರೂ ಎತ್ತೀನಿ, ಮನುಷ್ಯರನ್ನ ಮೇಲೆ ಎತ್ತಬೇಕು ಅಂತ ಹೇಳ್ತಾರೆ. ಅವರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎತ್ತಬೇಕು ಅಂತಂದ್ರು. ಇಲ್ಲಿ ಇವನು ಹೊಟ್ಟೆ ಹಸುವಿನಿಂದ ಹಿಡಿದು ಧಾರ್ಮಿಕದವರೆಗೆ ಯೋಚನೆ ಮಾಡ್ತಾನೆ. ಈ ರೀತಿ ಒಬ್ಬ ಜ್ಞಾನಿಯ ಮನಸ್ಸು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಎಲ್ಲರಲ್ಲೂ ಪರಮಾತ್ಮನ ನೋಡುವಾಗ ತಾನು ಆ ರೀತಿ ಎಲ್ಲರಿಗೂ ಕಂಪ್ಯಾಷನ್, ಹಿ ಇಸ್ ಅ ಪರ್ಸಾನಿಫಿಕೇಶನ್ ಆಫ್ ಕಂಪ್ಯಾಷನ್, ಹಿ ಇಸ್ ಅ ಪರ್ಸಾನಿಫಿಕೇಶನ್ ಆಫ್ ಲುಕಿಂಗ್ ಎವ್ರಿವನ್ ಆಸ್ ಗಾಡ್. ಅದಕ್ಕೆ ಹೇಳುದು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಎಲ್ಲರಲ್ಲೂ ಪರಮಾತ್ಮನ ನೋಡೋ ರೀತಿಯಾಗಿರ್ತಾನೆ. ಇದು ನಾವು ಜ್ಞಾನಿ ಆಗಿರ್ತಾನೆ ಅನ್ನೋದಷ್ಟೇ ಅಲ್ಲದೆ, ಜ್ಞಾನಿ ಆಗೋದಕ್ಕೆ ಬೇಕಾಗಿರುವಂತಹ ಮಜಲಿನ ಒಂದು ಮುಖ್ಯವಾದ ವ್ಯಾಲ್ಯೂ, ದಟ್ ಇಸ್ ರಂತಿದೇವನ ಕಾರುಣ್ಯ, ಭೂತದಯೆ ಮತ್ತು ಪರಮಾತ್ಮ ದೃಷ್ಟಿಯ ಭಾವ ಎಲ್ಲರಲ್ಲಿ ನೋಡುವಂಥದ್ದು. ಇನ್ನು ಕೊನೆಯ ಒಂದು ಕಥೆಯನ್ನ ಹೇಳಿ ಇವತ್ತಿನಿಂದ ಮುಗಿಸ್ಬಿಡೋದಾದ್ರೆ, ಒಬ್ಬ ಜ್ಞಾನಿ ಇಷ್ಟ ಆದ್ಮೇಲೆ ಇನ್ ಯಾವ ರೀತಿ ಇರ್ತಾನೆ ಅಂತ ತಗೊಂಡಾಗ ನನಗೆ ತುಂಬಾ ಹತ್ರ ಆದಂತಹ ಕಥೆ ಯಾವುದು ಅಂದ್ರೆ ಅಷ್ಟಾವಕ್ರ ಅಂತ. ಹೆಸರು ನೋಡಿ, ಅಷ್ಟವಕ್ರ. 8 ದೇಹದ 8 ಭಾಗಗಳು ವಕ್ರವಾಗಿರುವಂತಹ ವ್ಯಕ್ತಿ ಅಷ್ಟಾವಕ್ರ. ಅವನು ತನ್ನ ಕಸಿನ್
ಶ್ವೇತಕೇತುವನ್ನ ಕರ್ಕೊಂಡು ಜನಕನ ಆಸ್ಥಾನಕ್ಕೆ ಹೋಗ್ತಾನೆ. ಜನಕನ ಆಸ್ಥಾನಕ್ಕೆ ಹೋದ್ರೆ ಅಲ್ಲಿದ್ದಂತಹ ಹೊರಗೆ ನೋಡ್ತಾ ಇದ್ದಂತಹ ಕಾವಲುಗಾರರು ನಕ್ಕಬಿಟ್ಟು ಹೊರಗೆ ಹೋಗು ಅಂತಾರೆ. ಅವ್ರಂತಾರೆ, ನಾನು ಜನಕನ ಆಸ್ಥಾನಕ್ಕೆ ನೋಡಕ್ ಬಂದಿದ್ದೀನಿ, ಬಿಡಿ ಅಂತ. ಅದಕ್ಕೆ ಬಿಡೋದಕ್ ಸಾಧ್ಯ ಇಲ್ಲ, ನಿಮ್ ತರದವ್ರನ್ನೆಲ್ಲ ಬಿಡಕ್ಕಾಗಲ್ಲ ಅಂತಾಗ ಅವನು ಶಾಸ್ತ್ರವಾಕ್ಯವನ್ನ ಕೋಟ್ ಮಾಡಿ ಹೇಳ್ತಾನೆ, ಒಬ್ಬ ಬ್ಲೈಂಡ್ ಮ್ಯಾನ್, ಒಬ್ಬ ಹ್ಯಾಂಡಿಕ್ಯಾಪ್ ಮ್ಯಾನ್, ಒಬ್ಬ ಭಿಕ್ಷುಕ, ಈ ತರದವ್ರು ಯಾರೇ ಬಂದ್ರು ಏನಕ್ಕೆ ಅಂತ ಕೇಳಿದ್ರೆ ರಾಜನ ಬಿಡಬೇಕು ಅಂತ ಹೇಳಿ ಒಳಕ್ ಹೋಗ್ತಾನೆ. ಆಮೇಲೆ ಅಲ್ಲಿ ಒಂದು ದೊಡ್ಡ ಯಜ್ಞ ನಡೀತಾ ಇರುತ್ತೆ. ಯಜ್ಞದ ಭಾಗವಾಗಿ ವಿದ್ವದ್ಗೋಷ್ಠಿ ನಡೀತಾ ಇರುತ್ತೆ. ವಿದ್ವದ್ಗೋಷ್ಠಿ ನಡೀತಾ ಇದ್ದಾಗ ಇವನು ಹೋಗಿ ನಾನು ವಿದ್ವದ್ಗೋಷ್ಠಿಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತೀನಿ ಅಂತಾರೆ. ಈ ವಿಚಾರವನ್ನ ಅಲ್ಲಿದ್ದಂತ ಸೈನಿಕರು ಹೋಗಿ ಹೇಳ್ತಾರೆ ಇವನಿಗೆ, ಜನಕ ಮಹಾರಾಜನಿಗೆ. ಆಗ ಜನಕ ಮಹಾರಾಜ ಓಡ್ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನೀವು ತುಂಬಾ ದೊಡ್ಡ ಜ್ಞಾನಿಗಳಿರ್ಬೇಕು, ವಿದ್ವದ್ಗೋಷ್ಠಿ ಬಂದಿದ್ದೀರಾ, ಆದ್ರೆ ನಿಮ್ಮಲ್ಲಿ ಒಂದು ನನ್ಗೆ ಒಂದು ಮನವಿ ಇದೆ ಅಂತ. ಏನು ಅಂತ ಕೇಳಿದ್ರೆ, ಇವತ್ತ ವಿದ್ವದ್ಗೋಷ್ಠಿಯಲ್ಲಿ ಇರೋರು ಯಾರು ಅಂತ ಅಂದ್ರೆ ಬಂಡಿ ಅಂತ ಒಬ್ಬ ವಿದ್ವಾಂಸ. ಇವನು ಹಲವಾರು ವರ್ಷಗಳಿಂದ ಅತ್ಯಂತ ದೊಡ್ಡ ವಿದ್ವಾಂಸ ಅಂತ ಫೇಮಸ್ ಆಗಿರೋನು. ಆದ್ರೆ ಇವನಲ್ಲಿ ಒಂದು ಅಹಂಕಾರ ಒಂದಿದೆ. ಆದ್ರಿಂದ ಏನು ಅಂತಂದ್ರೆ, ಇವನ ಜೊತೆ ಯಾರು ಸೋಲ್ತಾರೋ ಅವ್ರನ್ನ ಜಲ ಸಮಾಧಿ ಮಾಡ್ಬೇಕು, ಜೀವಂತ ಸಮಾಧಿ, ಜಲಕ್ಕೆ ಎಸಿಬೇಕು, ಅವ್ರನ್ನ ಸಾಯಿಸ್ಬೇಕು ಅಂತ ಇವನು ರೂಲ್. ಅಂದ್ರೆ ಸಮಥಿಂಗ್ ಲೈಕ್ ಇವತ್ತು ನಾವು ಸರ್ಟಿಫಿಕೇಶನ್ ಕೇಳ್ತೀವಲ್ಲ, ಆ ರೀತಿ ಇವನನ್ನ ಸೋಲಿಸಿದವರು ಇವನನ್ನ ಸೋಲ್ಸಿದ್ರೆ ಅವನು ಸಮಾಧಿ ಆಗ್ತಾನೆ, ಇವನು ಯಾರನ್ನ ಸೋಲ್ಸಾರೋ ಅವ್ರು ಜಲ ಸಮಾಧಿ ಆಗ್ಬೇಕು. ಈ ರೀತಿ ವಾಗ್ವಿವಾದ, ಅದೊಂಥರ ಯುದ್ಧ. ಅದಕ್ಕೆ ನಿಮ್ಮಂಥವ್ರು ಅಂಥವ್ರ ಜೊತೆ ಸಾಯಬಾರ್ದು ಅಂತ ನನಗಿಷ್ಟ. ಆದ್ರಿಂದ ಮೊದಲು ಶಾಸ್ತ್ರ ವಿಚಾರ ನಾನು ನೀವು ಮಾಡೋಣ, ಆಮೇಲೆ ಬೇಕಾರಲ್ಲಿ ಹೋಗ್ಬೋದು ಅಂತ. ಆಯ್ತು ಕೇಳು ಅಂತಾರೆ. ಜನಕ ಮಹಾರಾಜ ಎಂಥ ಜ್ಞಾನಿ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅವನು ಶಾಸ್ತ್ರ ವಿಚಾರವನ್ನ ಮಾಡ್ತಾ ಇದ್ರೆ ಈ ಹುಡುಗ 16-18 ವರ್ಷದ ಹುಡುಗ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಎಂತೆಂತ ಉತ್ತರ ಕೊಡ್ತಾನೆ ಅಂದ್ರೆ, ಜನಕ ಮಹಾರಾಜ ಅವನ ಕಾಲಿಗೆ ನಮಸ್ಕಾರ ಮಾಡಿ, ನೀವೇ ನನ್ನ ಗುರುಗಳು ಅಂತ ಹೇಳ್ತಾನೆ. ನಾನು ನಿನ್ನ ಗುರುಗಳಾಗೋದಿರ್ಲಿ, ಫಸ್ಟ್ ನಾನು ಆ ಬಂಡಿಯನ್ನ ವಿಚಾರಿಸ್ಕೋಬೇಕು ಅಂತ ಹೇಳ್ತಾನೆ. ಆಯ್ತು, ಬಂಡಿ ಹತ್ರ ಹೋದ್ರು. ವಾಗ್ವಿವಾದಗಳ ಶುರುವಾಯ್ತು. ಎಂಥ ವಾದ ವಿವಾದ ಅಂತಂದ್ರೆ 15 ದಿನಗಳ ಕಾಲ ಯಾರು ಸೋತ್ರು ಯಾರು ಗೆದ್ರು ಅಂತಿಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಅವರಿಂದ ಉತ್ತರ, ಅವರ ಪ್ರಶ್ನೆಗೆ ಪ್ರತಿ ಉತ್ತರ. 15 ದಿನಗಳ ನಂತರ ಬಂಡಿ ಸೋತು ಶರಣಾಗ್ತಾನೆ. ಆಗ ಹೇಳ್ತಾನೆ, ನಾನು ಜಲಸಮಾಧಿ ಆಗ್ಲಿಕ್ಕೆ ಸಿದ್ಧನಾಗಿದ್ದೀನಿ, ನಾನು ಯಾವತ್ತೂ ಕೂಡ ಸೋಲನ್ನ ಅನುಭವಿಸಿರ್ಲಿಲ್ಲ, ಇವತ್ತು ಸೋಲಿನ ರುಚಿ ಗೊತ್ತಾಗಿದೆ, ನಾನು ಸಿದ್ಧನಾಗಿದ್ದೀನಿ ಅಂತ. ಆಗ ಅಷ್ಟಾವಕ್ರ ತಾನು ಬಂದಿದ್ದಂತಹ ಉದ್ದೇಶವನ್ನ ಹೇಳ್ತಾನೆ. ನನಗೇನಿಲ್ಲ, ನಾನು ಬಂದು ಪಾಂಡಿತ್ಯವನ್ನ ತೋರಿಸ್ಕೋಬೇಕಾಗಿರ್ಲಿಲ್ಲ, ನಾನು ಅದಕ್ಕೆ ಬಂದಿಲ್ಲ. 15 ವರ್ಷದ ಹಿಂದೆ ನನ್ನ ತಂದೆ ವಿದ್ವಾಂಸರಾಗಿದ್ರು, ಹೊಟ್ಟೆಪಾಡಿಗಾಗಿ ಆಹಾರಕ್ಕಾಗಿ ಜನಕನ ಆಸ್ಥಾನಕ್ಕೆ ಬಂದಿದ್ರು. ಅವಾಗ ವಿದ್ವದ್ಗೋಷ್ಠಿ ನಡೀತಾ ಇತ್ತು. ವಿದ್ವದ್ಗೋಷ್ಠಿಯಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರದ ಆಸೆಯಿಂದ ನಿಮ್ಮ ಜೊತೆ ವಿದ್ವದ್ಗೋಷ್ಠಿಯಲ್ಲಿ ಒಂದು ಭಾಗಿಯಾದ್ರು. ಆ ವಿದ್ವದ್ಗೋಷ್ಠಿಯಲ್ಲಿ ನೀವು ಅವ್ರನ್ನ ಸೋಲಿಸಿ ಜಲ ಸಮಾಧಿ ಮಾಡಿದ್ರಿ. ಆ ಜಲ ಸಮಾಧಿ ಮಾಡಿದ್ರಿಂದ ನನ್ನ ತಂದೆಯನ್ನೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಾಯಿ ಈಗ ವಿಚಾರ ಹೇಳಿದ್ರು ಇವತ್ತು, ಆದ್ರಿಂದ ಯಾರದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ. ಆಗ ಬಂಡಿಗೆ ಅನ್ಸ್ತತೆ, ನನ್ ಎಷ್ಟು ಜನ ಋಷಿಗಳನ್ನ ಈ ತರ ಜಲ ಸಮಾಧಿ ಮಾಡಿ ನಾಶ ಮಾಡ್ಬಿಟ್ನಲ್ಲ, ಕ್ಷಮಸಪ್ಪ, ಇದಕ್ ಪ್ರಾಯಶ್ಚಿತ್ತ ಅಂದ್ರೆ ನಾನು ಸಾಯ್ತೀನಿ, ಇವಾಗ ಜಲ ಸಮಾಧಿಗೆ ಹೋಗ್ತೀನಿ ಅಂತ ಸಿದ್ಧರಾದ್ರೆ, ಆಗ ಅಷ್ಟಾವಕ್ರ ಹೇಳ್ತಾರೆ, ಕೈ ಮುಗಿದು ನಿಮ್ಮ ಜ್ಞಾನಕ್ಕೆ ನಾನು ಶರಣಾಗಿದ್ದೀನಿ. ನಾನಿಲ್ಲಿ ಬಂದಿರೋದೇನಂದ್ರೆ, ಇಂಥ ಜ್ಞಾನವನ್ನ ಮಾತಾಡಿರೋ ಅಷ್ಟಾವಕ್ರ ನಾನು. ನನ್ನ ದೇಹವನ್ನ ನೋಡಿ ನಗ್ತಾ ಇದ್ದೀರಾ, ನಾನು ದೇಹವಲ್ಲ ಆತ್ಮ ಚೈತನ್ಯ. ನಿಮ್ಮಲ್ಲೂ ಕೂಡ ದೇಹವನ್ನಲ್ಲ ಆತ್ಮ ಚೈತನ್ಯವನ್ನ ನೋಡ್ತಾ ಇದ್ದೀನಿ. ನೀವು ಈ ರೀತಿ ಮಾಡಿದ್ರೂ ಕೂಡ ನಾನು ನಿಮ್ಗೆ ಬುದ್ಧಿಯನ್ನ, ಕಾರುಣ್ಯದಿಂದ ಬುದ್ಧಿಯನ್ನ ಕಲಿಸ್ಲಿಕ್ಕೆ ಬಂದೇ ಹೊರತು ನಾನು ನಿಮ್ಮನ್ನು ಜಲ ಸಮಾಧಿ ಆಗ್ಲಿಕ್ಕೆ ಬಿಡೋದಿಲ್ಲ. ಈಗ ನೀವೇ ನನಗೆ ತಂದೆ ಇದ್ದಂತೆ ಅಂತ ಹೇಳಿ ನಮಸ್ಕಾರ ಮಾಡ್ತಾರಲ್ಲ, ನಾವ್ ಹೇಗಿದೀವಿ ಅವ್ರು ಹೇಗಿದ್ರು. ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಲವ್. ಲೆಟ್ಸ್ ಗೋ ಟು ದ ಸ್ಲೈಡ್. ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಲವ್. ಅಂದ್ರೆ ಅರ್ಥ, ಜಗತ್ತನ್ನ ತನ್ನದಾಗಿ ಸ್ವೀಕರಿಸೋದು. ಇದನ್ನೇ ಅಲ್ವಾ ಕೃಷ್ಣ ಹೇಳಿದ್ದು, ಅಯಂ ನಿಜ ಪರೋವೇತಿ ಗಣಾನಾಂ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಇದೇ ಅಲ್ವಾ ಹೇಳಿದ್ದು. ಇಡೀ ಜಗತ್ತು ತನ್ನ ಕುಟುಂಬವಾಗಿ, ನನ್ನ ತಂದೆಯನ್ನ ಕಿತ್ಕೊಂಡಿರುವಂತಹ ವ್ಯಕ್ತಿ. ನಾವು ಸಣ್ಣ ಸಣ್ಣ ವಿಚಾರಕ್ಕೆ ಯಾವ ರೀತಿಯ ದ್ವೇಷವನ್ನ ಇಟ್ಕೊಂಡು ಜೀವನ ಪರ್ಯಂತ ಅವ್ರನ್ನ ನಾವು ದ್ವೇಷದಿಂದ ನೋಡ್ತೀವಿ. ಆದ್ರೆ ತಂದೆಯನ್ನ ಸೋಲಿಸಿ ಸಾಯಿಸಿದಂತ ವ್ಯಕ್ತಿಯನ್ನ ಈ ವ್ಯಕ್ತಿ ಸೋಲಿಸಿದ್ರು ಕೂಡ ಹೇಳ್ತಾನೆ, ನಾನು ನಿಮ್ಮನ್ನ ಕ್ಷಮಿಸ್ತಾ ಇಲ್ಲ, ತಂದೆಯಂತೆ ಸ್ವೀಕರಿಸ್ತಾ ಇದ್ದೀನಿ ಅಂತ. ಇದು ಜ್ಞಾನದ ಫಲ. ಈ ಜ್ಞಾನದ ಫಲ ಬೇಕು ಅಂದ್ರೆ ನಾವು ಈ ರೀತಿ ಯೂನಿವರ್ಸಲ್ ಲವ್, ನಮ್ಮಲ್ಲಿ ಎಲ್ಲರನ್ನ ಅನ್ಕಂಡೀಷನಲ್ ಆಗಿ ಲವ್ ಮಾಡ್ಲಿಕ್ಕೆ ಸಾಧ್ಯ. ಅಟ್ಯಾಚ್ಮೆಂಟ್ ಲವ್ ಅನ್ನೋ ವಿಚಾರ ಬಂದಾಗ, ಅಟ್ಯಾಚ್ಮೆಂಟ್ ಇಸ್ ಓನ್ಲಿ ಫಾರ್ ಮೈ ಪೀಪಲ್, ಲವ್ ಇಸ್ ಫಾರ್ ಎವ್ರಿ ಒನ್. ಕ್ಯಾನ್ ವಿ ಸ್ಟಾರ್ಟ್ ಲವಿಂಗ್ ದ ಹೋಲ್ ವರ್ಲ್ಡ್ ಆಸ್ ಅವರ್ ಓನ್? ದಿಸ್ ಇಸ್ ದ ವ್ಯಾಲ್ಯೂ ದಟ್ ಇಂಡಿಯಾ ಹ್ಯಾಸ್ ಗಿವನ್ ವಸುಧೈವ ಕುಟುಂಬಕಂ. ಇಷ್ಟೆಲ್ಲ ಆದ್ರೆ ಏನಾಗತ್ತೆ ಅಂತಂದಾಗ ಕೊನೆ ಒಂದು ಘಟನೆ ಹೇಳ್ಬಿಟ್ಟು ಮುಗಿಸ್ತೀನಿ. ನೆಕ್ಸ್ಟ್ ಸ್ಲೈಡ್. ನಮ್ಮ ಜೀವನವನ್ನೇ ಒಂದು ಕಾಲೇಜ್ ಅಂತ ಅಂದ್ಕೊಂಡ್ರೆ,
ಅದರ ಪರೀಕ್ಷೆ ಯಾವಾಗ ಅಂತಂದ್ರೆ ನಮ್ಮ ಸಾವು ಅಂತ. ಇಟ್ ಇಸ್ ದ ಫೈನಲ್ ಎಕ್ಸಾಮ್ ದಟ್ ವಿ ಆರ್ ಗೋಯಿಂಗ್ ಟು ಫೇಸ್. ಯೋಚನೆ ಮಾಡಿ, ನಾವೆಲ್ಲರೂ ಕೂಡ ಇಮಾರ್ಟಲ್ ಅನ್ಕೊಂಡು ಹೇಗಂದ್ರೆ ಹಾಗೆ ಜೀವನ ಮಾಡ್ತಾ ಇದೀವಿ. ಪರೀಕ್ಷಿತನಿಗೆ ಗೊತ್ತಾಯ್ತು ಇನ್ 7 ದಿನಕ್ಕೆ ಸಾಯ್ತೀನಿ ಅಂತ. ಅವನೇ ನಿಜವಾದ ಲಕ್ಕಿ ಪರ್ಸನ್, ಯಾಕಂದ್ರೆ ಅವನಿಗೆ 7 ದಿನ ಖಂಡಿತ ಬದುಕ್ತೀನಿ ಅಂತ ಗೊತ್ತಾಯ್ತು. ನಾವು ಮಲಗದ್ರೆ ನಾಳೆ ಹೇಳ್ತೀವ ಅಂತ ಗೊತ್ತಿಲ್ಲ. 7 ದಿನ ಬದುಕ್ತೀನಿ ಅಂತ ಗೊತ್ತಾದ ತಕ್ಷಣ ಅವನು ತನ್ನ ಜೀವನವನ್ನ ಹೆಂಗ್ ರೂಪಿಸ್ಕೊಂಡ ಅಂದ್ರೆ, ಶ್ರವಣ, ಭಗವತ್ ಕೀರ್ತನ, ಶ್ರವಣ, ಮನನ, ಕೀರ್ತನ, ಸ್ಮರಣ, ಭಗವತ್ ಪಾದ ಸೇವನ, ಆತ್ಮನಿವೇದನ ಅಂತ ನಾವು ನವವಿಧ ಭಕ್ತಿ ಏನ್ ಹೇಳ್ತೀವಿ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಸಖ್ಯಂ, ಆತ್ಮನಿವೇದನಂ, ದಾಸ್ಯಂ, ಈ ರೀತಿ ಯಾವ್ದನ್ನ ನೋಡ್ತೀವಿ ಇದನ್ನ ಮಾಡ್ದ. ನಮ್ಮ ಜೀವನವನ್ನು ಕೂಡ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಯಾವಾಗ ಮೃತ್ಯುವಿನ ಖಡ್ಗ ನಮ್ಮ ತಲೆ ಮೇಲೆ ಬೀಳತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ಪುರಾಣಗಳು ನಮಗೆ ಹೇಳೋ ರೀತಿಯಲ್ಲಿ ಧರ್ಮದ ರೀತಿಯಲ್ಲಿ ಬದುಕ್ತಾ, ಅಧ್ಯಾತ್ಮವನ್ನ ಮನಸ್ಸಿನಲ್ಲಿ ಇಟ್ಕೋತಾ, ಭಗವಂತನನ್ನ ಎಲ್ಲ ಕಡೆ ನೋಡ್ತಾ ನಾವು ಕೂಡ ಜೀವನವನ್ನ ನಡೆಸಿದ್ರೆ ನಮ್ಮ ಜೀವನ ಸುಖಮಯವಾಗದಷ್ಟೇ ಅಲ್ಲದೆ, ನಮ್ಮ ಪರಿವಾರದ ಜೀವನ ಅಷ್ಟೇ ಅಲ್ಲದೆ, ಸಮಾಜದಷ್ಟೇ ಅಲ್ಲದೆ, ಭಾರತ ಅಷ್ಟೇ ಅಲ್ಲದೆ, ಇಡೀ ಭೂಮಿಯೇ ಸ್ವರ್ಗವಾಗುತ್ತೆ. ಆ ಸ್ವರ್ಗದ ನಿರ್ಮಾಣ ನಮ್ ಕೈಲಿದೆ. ಲಾಸ್ಟ್ ಸ್ಲೈಡ್. ಪುರಾಣಗಳು, ಲಾಸ್ಟ್ ಸ್ಲೈಡ್. ಪುರಾಣಗಳು ನಮ್ಗೆ ಭಕ್ತಿ ಹೇಳುತ್ತೆ ಅಂತಂದ್ರೆ, ಭಕ್ತಿ ಯಾಕೆ ಹೇಳುತ್ತೆ ಅಂತಂದ್ರಾಗ, ಇನಿಷಿಯಲಿ ಒಬ್ಬೊಬ್ಬ ವ್ಯಕ್ತಿಗೆ ದೇವರ ಬಗ್ಗೆ ನಂಬಿಕೆ ಇರದಲ್ಲಿ ಅವನಿಗೆ ದೇವರ ಬಗ್ಗೆ ನಂಬಿಕೆ ಬರೆಸ್ಲಿಕ್ಕೆ ಗಾಡ್ ಫಿಯರಿಂಗ್ ಹೇಳುತ್ತೆ. ನೀನ್ ಈ ತರ ಮಾಡಿದ್ರೆ ಪಾಪ ಸುತ್ಕೊಳತ್ತೆ ನೋಡು, ನಿನಗಿಂತ ನರಕದ ಪ್ರಾಪ್ತಿ ಆಗತ್ತೆ ನೋಡು ಅಂತ. ಆದ್ರೆ ಆ ಸ್ಟೇಜ್ ಬಂದ ತಕ್ಷಣ ಹೇಳುತ್ತೆ ಗಾಡ್ ಫಿಯರಿಂಗ್ ಅಲ್ಲ ಮುಖ್ಯ. ಬೇರೆ ಬೇರೆ ರಿಲಿಜಿಯನ್ಗಳು ಅದನ್ನೇ ಮಾತಾಡುತ್ತೆ. ಗಾಡ್ ಲವಿಂಗ್ ಮುಖ್ಯ. ಪರಮಾತ್ಮನನ್ನ ಪ್ರೀತಿ ಮಾಡು. ಯಾವ ರೀತಿ ಅಂದ್ರೆ ಗೋಪಿಯರ ರೀತಿ ಪ್ರೀತಿ ಮಾಡು, ಹನುಮಂತನ ರೀತಿ ಪ್ರೀತಿ ಮಾಡು, ಬಲಿಯ ರೀತಿ ಪ್ರೀತಿ ಮಾಡು. ಆ ಹಲವಾರು ಎಕ್ಸಾಂಪಲ್ ಗಳನ್ನ ಕೊಟ್ಟು ಗಾಡ್ ಫಿಯರಿಂಗ್ ಟು ಗಾಡ್ ಲವಿಂಗ್ ಅಂತ ಹೇಳುತ್ತೆ. ಇನ್ನು ಗಾಡ್ ಲವಿಂಗ್ ಆದ್ಮೇಲೆ ಕೊನೆಗೆ ಹೇಳುತ್ತೆ ಗಾಡ್ ಲವಿಂಗ್ ಟು ಬೀಯಿಂಗ್ ಒನ್ ವಿತ್ ಗಾಡ್. ನೀನು ಒಂದಾಗಿ ಹೋಗ್ಬೋದು. ಲಾಸ್ಟ್ ಸ್ಲೈಡ್ ಹೋಗೋಣ ಸಂದೇಶ್. ಲಾಸ್ಟ್ ಸ್ಲೈಡ್. ಈ ಭಕ್ತಿ ಅನ್ನೋದನ್ನ ತುಂಬಾ ಒತ್ತು ಕೊಟ್ಟಿದ್ದು ಪುರಾಣ. ಲಾಸ್ಟ್ ಸ್ಲೈಡ್ ಹೇಳಿ ಮುಗಿಸೋದಾದ್ರೆ, ಈ ಭಕ್ತಿ ಎಂಥ ಒಂದು ಮಿರಾಕಲ್ ಮಾಡತ್ತೆ ಅಂದ್ರೆ, ನಾವು ಊಟ ಮಾಡ್ತೀವಿ, ಆ ಊಟ ಅನ್ನವಾಗಿರುತ್ತೆ, ಅದಕ್ಕೆ ಭಕ್ತಿ ಅನ್ನುವಂತ ಆಸ್ಪೆಕ್ಟ್ ಹಾಕಿದ್ರೆ ಅದು ಪ್ರಸಾದವಾಗುತ್ತೆ. ನಾವು ಕುಡಿಯೋ ನೀರು ಬರೀ ಪಾನೀಯವಾಗಿರುತ್ತೆ, ಅದಕ್ಕೆ ಭಕ್ತಿ ಅನ್ನೋ ಆಸ್ಪೆಕ್ಟ್ ಹೊರಗಿಂದ ಹಾಕೋದಲ್ಲ, ಭಾವನೆಯಿಂದ ಹಾಕಿದಾಗ ಅದೇನಾಗತ್ತೆ ಅಂದ್ರೆ ಚರಣಾಮೃತ ಆಗತ್ತೆ. ನಮ್ಗೆ ಊಟ ಸಿಗದಲ್ಲಿರುವಾಗ ಹಸ್ಕೊಂಡು ಒದ್ದಾಡ್ತಾ ಇರ್ತೀವಿ, ಅದಕ್ಕೆ ಭಕ್ತಿಯ ಒಂದು ಲವಲೇಶವನ್ನ ಹಾಕಿದ್ರೆ ಆಗ ಅದು ಉಪವಾಸ ಆಗತ್ತೆ. ಭಕ್ತಿಯನ್ನ ನಾವು ಹಲವಾರು ಕಡೆ ಟ್ರಿಪ್ ಗಳಿಗೆ ಹೋಗ್ತೀವಿ, ಪಿಕ್ನಿಕ್ ಗಳಿಗೆ ಹೋಗ್ತೀವಿ, ಅದಕ್ಕೆ ಭಕ್ತಿಯನ್ನ ಸೇರಿಸಿದ್ರೆ ತೀರ್ಥಯಾತ್ರೆ ಆಗತ್ತೆ. ನಾವು ಹಾಡುಗಳನ್ನ ಹಾಡ್ತೀವಿ, ಮ್ಯೂಸಿಕ್ ಗಳು, ಪಾಪ್ ಅಥವಾ ರಾಕ್ ಈ ತರ ಮ್ಯೂಸಿಕ್ ಗಳು ಹೇಳ್ತೀವಿ, ಅದಕ್ಕೆ ಸ್ವಲ್ಪ ಭಕ್ತಿಯನ್ನ ಸೇರಿಸಿದ್ರೆ ಕೀರ್ತನೆ ಆಗತ್ತೆ. ನಾವು ಮನೆಯನ್ನ ಕಟ್ತೀವಿ, ಅದರಲ್ಲಿ ಪರಮಾತ್ಮನಿಗೆ ಅಂತ ಒಂದು ಜಾಗ ಕೊಟ್ರೆ ಆ ಮನೆಯೇ ದೇವಸ್ಥಾನವಾಗುತ್ತೆ. ನಾವು ಕೆಲಸವನ್ನೆಲ್ಲ ಮಾಡ್ತೀವಿ, ಕೆಲಸಕ್ಕೆ ಒಂದು ರೀತಿಯ ಭಕ್ತಿಯನ್ನ ಸೇರಿಸಿದ್ರೆ ಅದು ಸೇವೆ ಆಗತ್ತೆ. ನಮ್ಮ ಜೀವನ, ನಾವು ಮ್ಯಾನ್ ಅಂತ ಇದೆ, ಮ್ಯಾನ್ ಆರ್ ವಿಮೆನ್, ನಾವು ಒಬ್ಬ ಮನುಷ್ಯನಾಗಿರೋರು, ನಮ್ಮ ಜೀವನವೇ ಭಕ್ತಿ ಪೂರಿತವಾದಾಗ ಮ್ಯಾನ್ ಬಿಕಮ್ಸ್ ಹ್ಯೂಮನ್ ಅಂಡ್ ಹ್ಯೂಮನ್ ಬಿಕಮ್ಸ್ ಗಾಡ್. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಭಗವನ್ಮಯವಾದಂತಹ ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಗಿಸ್ತೀನಿ. ಧನ್ಯವಾದ.